ಎಲ್ಲರಿಗೆ ನಮಸ್ಕಾರ. ನಿನ್ನೆ ಸಾಮಾನ್ಯವಾಗಿ ಪ್ರತಿಭಿಜ್ಞಾ ಶೈವ ದರ್ಶನದ ಬಗೆಗೆ ಒಂದು ಪಕ್ಷಿ ವೀಕ್ಷಣೆಯ ಪರಿಚಯವನ್ನು ಕೊಟ್ಟಿದ್ದಾಯಿತು. ಮೊನ್ನೆ ದಿವಸ ಕಾಶ್ಮೀರದ ಹಿನ್ನೆಲೆಯಲ್ಲಿ ಶಾಸ್ತ್ರ ಕಾವ್ಯಾದಿಗಳ ಬೆಳವಣಿಗೆಯನ್ನು ನೋಡಿದ್ದಾಯಿತು. ಇಂದಿನಿಂದ 3 ದಿವಸಗಳ ಕಾಲ 3 ಅಧ್ಯಾಯಗಳಲ್ಲಿರತಕ್ಕಂಥ ಶಿವಸೂತ್ರದ ಸೂತ್ರಗಳನ್ನಷ್ಟನ್ನು ಒಂದು ಅವಲೋಕನ ಮಾಡಬಹುದು. ಆಮೇಲೆ ಕಡೆಯ ದಿವಸ ಅಂದರೆ 4ನೇ ದಿವಸ ಶನಿವಾರ ಅವುಗಳ ಒಟ್ಟಂದದ ಸಮಾಪ್ತಿಯನ್ನು ನಡೆಸೋದಕ್ಕೆ ಸಾಧ್ಯ ಅಂತ ಅಂದುಕೊಂಡಿದ್ದೀನಿ. ಮೊದಲಿಗೆ ಹೇಳಿದಂತೆ ಶಿವಸೂತ್ರಗಳು ವಿದ್ವಾಂಸರು ವಸುಗುಪ್ತನ ನಿರ್ಮಾಣ ಅಂತಂತಾರೆ. ಅದಾದ ಮೇಲೆ ಸೋಮಾನಂದ, ಕಲ್ಲಟ ಮೊದಲಾದಂಥವರು ಅದರ ಚಿಂತನೆಯನ್ನು ತಮ್ಮ ಸ್ವತಂತ್ರ ಕೃತಿಗಳಲ್ಲಿ ಬೆಳೆಸಿದರು. ಇನ್ನೂ ಹಲವು ವ್ಯಾಖ್ಯಾನಗಳೆಲ್ಲ ಇದ್ದರೂ ಕೂಡ ಕ್ಷೇಮರಾಜ, ಅಭಿನವಗುಪ್ತನ ಪ್ರಧಾನ ಶಿಷ್ಯ, ಅವನು ಇದಕ್ಕೆ ವಿಮರ್ಶಿನಿ ಅಂತ ಒಂದು ಪ್ರಮುಖ ವ್ಯಾಖ್ಯಾನವನ್ನು ಬರೆದ. ಮತ್ತು ಈ ಶಿವಸೂತ್ರಗಳಿಗೆ ಸ್ಪಂದ ನಿರ್ಣಯ ಅಂತ ಮತ್ತೂ ಒಂದು ಸ್ವತಂತ್ರವಾದ ಗ್ರಂಥದ ಮೂಲಕವಾಗಿ ವ್ಯಾಖ್ಯಾನ ಬರೆದಿದ್ದಾನೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಶಿವಸೂತ್ರಗಳನ್ನು ಒಂದೊಂದಾಗಿ ನೋಡಬಹುದು. ಸೂತ್ರ ಸಂಕ್ಷೇಪವಾಗಿರುವುದು ಅಲ್ಪಾಕ್ಷರಮ ಸಂದಿಗ್ಧಂ ಸಾರವತ್ ಸರ್ವತೋಮುಖಂ ಅಥವಾ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಅನ್ನುವ ಲಕ್ಷಣ ಪ್ರಸಿದ್ಧವಾಗಿರುವಂಥದ್ದು. ಅದು ಅಲ್ಪಾಕ್ಷರವಾಗಿರಬೇಕು, ಆದರೆ ಅಸಂದಿಗ್ಧವೂ ಆಗಿರಬೇಕು. ಆಮೇಲೆ ಅಸ್ತೋಭ ಸುಮ್ಮನೆ ಬೆಳೆದುಕೊಂಡು ಹೋಗ್ತಕ್ಕಂಥದ್ದಾಗಿರಬಾರ್ದು, ಅನವದ್ಯವಾಗಿ ನಿರ್ದುಷ್ಟವಾಗಿರಬೇಕು. ಸಾರವತ್ತಾಗಿ ಎಲ್ಲ ಕಡೆಯಲ್ಲಿಯೂ ಅನ್ವಿತವಾಗುವ ಒಂದು ಲಕ್ಷಣವನ್ನು ಹೊಂದಿರಬೇಕು ಅಂತೆಲ್ಲ ಹೇಳ್ತಾರೆ. ಶಿವಸೂತ್ರದಲ್ಲಿ ಇರುವ 3 ಅಧ್ಯಾಯಗಳಲ್ಲಿ ಮೊದಲನೆಯದು ಶಾಂಭವೋಪಾಯಕ್ಕೆ, 2ನೇದು ಶಾಕ್ತೋಪಾಯಕ್ಕೆ, 3ನೇದು ಆಣವೋಪಾಯಕ್ಕೆ ಮೀಸಲಾಗಿದೆ. ನಿನ್ನೆ ಆ ಉಪಾಯ ತ್ರಯದ ಬಗ್ಗೆ ನಾನು ಹೇಳಿದ್ದೆ. ಉಚ್ಚಕೋಟಿಯ ಅಂದರೆ ಉತ್ತಮಾಧಿಕಾರಿಗೆ ಶಾಂಭವೋಪಾಯ, ಮಧ್ಯಮಾಧಿಕಾರಿಗೆ ಶಾಕ್ತೋಪಾಯ, ಮಂದಾಧಿಕಾರಿಗೆ ಆಣವೋಪಾಯ ಅಂತ. ಇಲ್ಲಿ ಮಂದಾಧಿಕಾರಿಗೆ ಹೆಚ್ಚು ಸೂತ್ರಗಳು, ಸುಮಾರು 45ಕ್ಕೂ ಹೆಚ್ಚು ಸೂತ್ರಗಳು ಅದಕ್ಕೆ ಮೀಸಲಾಗಿದೆ. ಕಡಿಮೆ ಸಂಖ್ಯೆಯ ಸೂತ್ರಗಳನ್ನು ಉತ್ತಮ ಮಧ್ಯಮಾಧಿಕಾರಿಗಳಿಗೆ ಇಟ್ಟಿರುವುದನ್ನು ನೋಡಬಹುದು. ಯಾಕೆಂದರೆ ಬುದ್ಧಿವಂತರಿಗೆ ಹೆಚ್ಚು ಹೇಳಬೇಕಾಗಿಲ್ಲ ಅಂತನ್ನುವಂಥದ್ದು. ಮತ್ತು ಇವುಗಳು ಸ್ವಲ್ಪ ತೊಡಕಾಗುವುದಕ್ಕೆ ಕಾರಣ ಅಲ್ಪಾಕ್ಷರತೆಯೇ. ಕೆಲವು ಪರಿಭಾಷೆಗಳು ಅಲ್ಲಲ್ಲಿ ಬರುವಂಥದ್ದು ಏನು ಅಂತ ನೋಡಿಕೊಳ್ಳಬೇಕಾಗುತ್ತದೆ. ಆದರೆ ಕೂಡಿದ ಮಟ್ಟಿಗೂ ಸರಳವಾಗಿ ಇವೆ. ಬ್ರಹ್ಮಸೂತ್ರದಷ್ಟು ಬಿಕ್ಕಟ್ಟಲ್ಲ, ಅದು ಒಂದು ಒಳ್ಳೆಯದು. ಯೋಗಸೂತ್ರಾದಿಗಳು ಹೇಗಿವೆ ಸಾಮಾನ್ಯ ಆ ಜಾಡಿನಲ್ಲಿದೆ ಅಂತ ಅನ್ಬೋದು. ಇದಕ್ಕೆ ಹತ್ತಿರಕ್ಕೆ ಬರುವಂಥದ್ದು ಅಂತಂದರೆ ನನಗೆ ಅನಿಸುವಂಥದ್ದು ಪಾತಂಜಲ ಯೋಗಸೂತ್ರಗಳ ಭಾಗಗಳು ಹೇಗೋ ಹಾಗೆ. ಮೊದಲನೇ ಸೂತ್ರ ಚೈತನ್ಯಮಾತ್ಮ ಅಂತ ಹೇಳಿ. ಆತ್ಮ ಚೈತನ್ಯಮಯವಾದದ್ದು. ಚೈತನ್ಯಮಯವಾದ ಆತ್ಮವೇ ಪರಬ್ರಹ್ಮವಸ್ತು. ಅದನ್ನೇ ಶಿವತತ್ವ, ಸದಾಶಿವತತ್ವ ಅಂತೆಲ್ಲ ಹೇಳ್ತಾರೆ. ಅನುತ್ತರ ಅಂತ ಕೂಡ ಕರೀತಾರೆ. ವಿಶ್ವೋತ್ತೀರ್ಣ ತತ್ವ ಅಂತೆಲ್ಲ ಬೇರೆ ಬೇರೆ ಹೆಸರುಗಳಿಂದ. ಇದು ಎಲ್ಲ ಮತಗಳವರು ಒಪ್ಪುವಂಥದ್ದು. ಎಲ್ಲ ದರ್ಶನಗಳು ಕೂಡ ಬ್ರಹ್ಮವಸ್ತು ಅನ್ನೋದು ಸಕಲ ಚೈತನ್ಯ, ಸರ್ವತಂತ್ರ ಸ್ವತಂತ್ರವಾದದ್ದು ಅಂತ. ಆದರೆ ಇವ್ರದ್ದು ಕೇವಲ ಅದ್ವೈತವಾದಿಗಳ ಪ್ರಕಾರವಾಗಿ ಆತ್ಮ ಬ್ರಹ್ಮವಸ್ತು ನಿಷ್ಕ್ರಿಯವಾದದ್ದು ಅನ್ನೋದರಿಂದ ಅದಕ್ಕಿಂತ ಭಿನ್ನವಾಗಿ ಅಂತ ಅನ್ನುವ ಭಾವ ಇಟ್ಟುಕೊಂಡು ಹೇಳ್ತಾರೆ. ನಿನ್ನೆ ಅದನ್ನು ನಾನು ವಿವರಿಸಿದ್ದೆ, ಹಾಗಾಗಿ ಮತ್ತೆ ಹೆಚ್ಚಿನ ಪರಾಮರ್ಶೆಗೆ ಹೋಗೋದಿಲ್ಲ. ಆತ್ಮ ಚೈತನ್ಯವಂತವಾಗಿರೋದ್ರಿಂದಲೇ ಅದರೊಳಗೆ ಗ್ರಾಹ್ಯ ಗ್ರಾಹಕ ರೂಪ ಎರಡೂ ಬರುತ್ತೆ. ಮತ್ತು ಅದಕ್ಕೆ ಲೀಲಾ ವಿಲಾಸ ರೂಪವಾಗಿ ಬಹುವಾಗಬೇಕು, ಆನಂದವಾಗಿ ಅಭಿವ್ಯಕ್ತಿಗೊಳ್ಳಬೇಕು ಅನ್ನುವ ರುಚಿಯೆಲ್ಲ ಬರುತ್ತೆ ಅಂತನ್ನುವಂಥದ್ದನ್ನು ನೋಡ್ತೀವಿ. ಪರಮಾತ್ಮ ಸ್ವರೂಪಂತು ಸರ್ವೋಪಾಧಿ ವಿವರ್ಜಿತಂ ಚೈತನ್ಯಮಾತ್ಮನೋ ರೂಪಂ ಸರ್ವಶಾಸ್ತ್ರೇಷು ಪಠ್ಯತೆ ಅನ್ನುವ ಆಗಮ ವಾಕ್ಯ ಕೂಡ ನಮಗೆ ಇಲ್ಲಿ ಬರುತ್ತೆ. 36 ತತ್ವಗಳೆಲ್ಲವೂ ಕೂಡ ಇಲ್ಲಿ ಸಂಪುಟೀಕೃತವಾಗಿದೆ ಅಂತನ್ನುವುದನ್ನು ಹೇಳ್ತೀವಿ. ಮತ್ತು ಇದು ಭೇದವಾದಿಗಳು ಹೇಳುವಂತೆ ಭಿನ್ನ ಭಿನ್ನ ಸ್ವಭಾವ ಅಲ್ಲ, ಭಿನ್ನಾಭಿನ್ನ ಸ್ವಭಾವವೂ ಆಗಿರುವಂಥದ್ದಲ್ಲ, ಅಭಿನ್ನ ಸ್ವಭಾವವಾಗಿರುವಂಥದ್ದು ಅಂತ ಹೇಳ್ಬಿಟ್ಟು ಅಂತಾರೆ. ಮತ್ತು ಇದು ದೇಶ ಕಾಲಗಳ ಹಂಗನ್ನು ಮೀರಿರತಕ್ಕಂಥದ್ದು, ನಾಮ ರೂಪಾದಿ ವಿಕಾರಗಳಿಂದ ದೂರವಾಗಿರುವಂಥದ್ದು ಅಂಥೇಳಿ ಅದರ ಮೇಲೆ ಯುಕ್ತಿಗಳನ್ನು ಹೂಡ್ತಾರೆ. ಆತ್ಮವಸ್ತು ಸ್ವಯಂ ಸಿದ್ಧವಾದದ್ದು.
ಅದನ್ನು ಸಾಧನೆ ಮಾಡಿ ತೋರಿಸಬೇಕಾಗಿಲ್ಲ ಅಂತ. ಇಲ್ಲೆಲ್ಲ ವೇದಾಂತಿಗಳು ಕೊಟ್ಟಿರತಕ್ಕಂಥ ಯುಕ್ತಿಗಳು ಬಹಳ ಚೆನ್ನಾಗಿರುವಂಥವು. ಅದನ್ನೇ ಇಲ್ಲಿ ಕೂಡ ಅಳವಡಿಸಿಕೊಳ್ಳಬಹುದಾಗಿದೆ. ಮತ್ತು ಅದು ಜೀವ ಸಂಬಂಧದಿಂದ ತನ್ನ ಅಭಿವ್ಯಕ್ತಿಯನ್ನು ಮಾಡಿಕೊಂಡ ತತ್ಕ್ಷಣವೇ ಆ ಆಣವ, ಕಾರ್ಮಣ, ಮಾಯೀಯ ಮಲಗಳು ಬಂದು ಸೇರಿಕೊಳ್ಳುತ್ತವೆ ಅನ್ನುವ ಮಾತನ್ನು ಕೂಡ ನೋಡಬಹುದು. ಇನ್ನು ಇಲ್ಲಿ ವಿಮರ್ಶಿನಿಯಲ್ಲಿ ಆತ್ಮ ಅಂತಂದರೆ ಚಾರುವಾಕರು ದೇಹಾತ್ಮ ಅಂತ ಮಾಡ್ತಾರೆ, ನೈಯಾಯಿಕರು ಗೌಣಾತ್ಮ ಅಂತ ಮಾಡ್ತಾರೆ, ಆಮೇಲೆ ಬದ್ಧಾತ್ಮ ಅಂತ ಹೇಳಿ ಸಾಂಖ್ಯರು ಮಾಡ್ತಾರೆ, ಕೇವಲಾತ್ಮ ಅಂತ ಹೇಳಿ ವೇದಾಂತಿಗಳು ಹೇಳ್ತಾರೆ. ಆ ಎಲ್ಲ ಮತಗಳ ಪ್ರಕ್ರಿಯೆಗಳ ವಿವರಗಳನ್ನು ಕೂಡ ನಾವು ನೋಡಬಹುದು. ಕೆಲವರು ವಿಜ್ಞಾನವೇ ಆತ್ಮ, ವಿಜ್ಞಾನ ಅಂತಂದರೆ ಸೈನ್ಸ್ ಅನ್ನುವ ಅರ್ಥದಲ್ಲಿ ಅಲ್ಲ, ನಮ್ಮ ಆಲೋಚನೆಯ ಆತ್ಮ ಅನ್ನುವಂಥ ಅರ್ಥದಲ್ಲಿ ಬೌದ್ಧರು ಹೇಳ್ತಾರೆ, ವಿಜ್ಞಾನವಾದಿಗಳು ಹೇಳ್ತಾರೆ. ಮತ್ತು ಶೂನ್ಯವೇ ಆತ್ಮ ಅಂತ ಹೇಳಿಬಿಟ್ಟು ಮಾಧ್ಯಮಿಕರು ಹೇಳ್ತಾರೆ. 4 ಪ್ರಧಾನವಾದ ಬೌದ್ಧ ಪಂಗಡಗಳಲ್ಲಿ ಒಂದು ಯೋಗಾಚಾರ, ಮತ್ತೊಂದು ಸೌತ್ರಾಂತಿಕ, ಇನ್ನೊಂದು ವೈಭಾಷಿಕ, ಮತ್ತೊಂದು ಮಾಧ್ಯಮಿಕ. ಇದರೊಳಗೆ ಯೋಗಾಚಾರ ಅಥವಾ ಯೋಗಾಚಾರ ಮತ್ತು ಮಾಧ್ಯಮಿಕ ಇವರಿಬ್ಬರು ಹೆಚ್ಚು ವೇದಾಂತಿಗಳಿಗೆ ಹತ್ತಿರ ಬರತಕ್ಕಂಥವ್ರು. ಇನ್ನು ಸೌತ್ರಾಂತಿಕ ಮತ್ತು ವೈಭಾಷಿಕರು ಅಂತ ಯಾರಿದ್ದಾರೆ ಅವರು ಅತ್ಯಂತ ಶೂನ್ಯವಾದಿಗಳು, ಅವರು ಯಾವುದೂ ಇಲ್ಲ ಅಂತ ಒಪ್ಪುವಂಥವರು. ಇವರು ಹಾಗಲ್ಲ, ಇವರ ಶೂನ್ಯ ಅನ್ನುವಂಥದ್ದು ಮಾಧ್ಯಮಿಕರ ಶೂನ್ಯ ವೇದಾಂತಿಗಳ ಪೂರ್ಣವೇ ಹೌದು. ಮತ್ತು ಯೋಗಾಚಾರದವರ ಆ ಒಂದು ವಿಜ್ಞಾನವಾದ ಯಾವುದುಂಟು ಅದು ವೇದಾಂತಿಗಳ ವಾದಕ್ಕೆ ಹತ್ತಿರ ಬರುತ್ತೆ ಅಂತ ವಿದ್ವಾಂಸರು ಹೇಳ್ತಾರೆ. ಇರಲಿ, ಒಟ್ಟಿನಲ್ಲಿ ಬೇರೆ ಬೇರೆ ದರ್ಶನಗಳವರು ಆತ್ಮದ ಬಗ್ಗೆ ಬೇರೆ 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 ಅಭಿಪ್ರಾಯ ಇಟ್ಟುಕೊಂಡಿದ್ದಾರೆ. ಅವು ಯಾವುದೂ ಅಲ್ಲ, ಎಲ್ಲವೂ ಆಗಿರುವ ಚೈತನ್ಯಮಯವಾದದ್ದು ಅಂತ. ನಿನ್ನೆಯೇ ನಾನು ನಿವೇದಿಸಿದ್ದೆ, ಚೈತನ್ಯ ಅಂತ ಅನ್ನುವಲ್ಲಿ ಕ್ರಿಯೆಯು ಇದ್ದೇ ಇದೆ ಅಂತನ್ನುವುದು ಇವರ ಗೃಹೀತ. ಕ್ರಿಯೆ ಅಂತ ಇಟ್ಟುಕೊಂಡಾಗ ಕ್ರಿಯೆ ಕೊರತೆಯ ಫಲವಾಗಿ ಬರ್ತದೆ. ಎನಿ ಆ್ಯಕ್ಷನ್ ಇಸ್ ದಿ ಪ್ರಾಡಕ್ಟ್ ಆಫ್ ಡಿಸಾರ್ಡರ್ ಆರ್ ಇಂಪರ್ಫೆಕ್ಷನ್ ಅಂತ ಹೇಳಬೇಕು. ಇದು ವಿಜ್ಞಾನದಿಂದಲೂ ಕೂಡ ಗೋಚರವಾಗುತ್ತದೆ. ಸಾಮಾನ್ಯವಾಗಿ ರಿಯಾಕ್ಟಿವ್ ಮೆಟೀರಿಯಲ್ ಅಥವಾ ಆ್ಯಕ್ಟಿವ್ ಮೆಟೀರಿಯಲ್ ಅಂತ ಯಾವುದನ್ನು ನಾವು ಹೇಳ್ತೀವಿ, ಅದು ಹಾಗಾಗಿರೋದಕ್ಕೆ ಕಾರಣ ಅಲ್ಲಿರತಕ್ಕಂತಹ ಒಂದು ಅಣು ರಚನೆಯೇ, ಅಟಾಮಿಕ್ ಸ್ಟ್ರಕ್ಚರ್. ಉದಾಹರಣೆಗೆ ಜಲಜನಕ ಹೈಲಿ ರಿಯಾಕ್ಟಿವ್ ಅಂತ ಹೇಳ್ಬಿಟ್ಟು ಅಂತೀವಿ, ಆಮ್ಲಜನಕ. ಜಲಜನಕ ಹೈಡ್ರೋಜನ್, ಅದು ಹೈಲಿ ರಿಯಾಕ್ಟಿವ್ ಅಂತ. ಹೈಡ್ರೋಜನ್ ಯಾತಕ್ಕೆ ಹೈಲಿ ರಿಯಾಕ್ಟಿವ್ ಮೆಟೀರಿಯಲ್ ಅಂತಂದರೆ ಅದು ವೇಲೆನ್ಸಿ ಈಸ್ 1, ಅಟಾಮಿಕ್ ವೆಯ್ಟ್ ಈಸ್ 1, ಅಟಾಮಿಕ್ ನಂಬರ್ ಈಸ್ 1. ಆ ಒಂದೇ ಒಂದು ಅದಕ್ಕೆ ಆರ್ಬಿಟ್, ಆ ಒಂದು ಎಲೆಕ್ಟ್ರಾನಿಕ್ ಆರ್ಬಿಟ್ ಒಂದೇ ಇರುವಂಥದ್ದು. ಆ ಒಂದರೊಳಗೆ ಒಂದೇ ಎಲೆಕ್ಟ್ರಾನ್ ಇರುವುದು. 2 ಇದ್ದಾಗ ಮಾತ್ರ ಅದಕ್ಕೆ ಸ್ಥಿರತ್ವ ಬರುತ್ತೆ, 1 ಇದ್ದಾಗ ಬರೋಲ್ಲ. ಆ ಒಂದನ್ನು 2 ಮಾಡಿಕೊಳ್ಳೋವರೆಗೂ ಅದು ನಿಲ್ಲೋದಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಆಮ್ಲಜನಕದಲ್ಲಿ 2 ಆರ್ಬಿಟ್ಗಳಿರುತ್ತವೆ. ಇನ್ನರ್ ಮೋಸ್ಟ್ ಆರ್ಬಿಟಲ್ಲಿ 2, ಔಟರ್ ಮೋಸ್ಟ್ ಆರ್ಬಿಟಲ್ಲಿ 6, ಒಟ್ಟು 8 ಅದರ ಅಟಾಮಿಕ್ ನಂಬರ್, ಅಟಾಮಿಕ್ ವೆಯ್ಟ್ ಅಂತ ಹೇಳ್ಬಿಟ್ಟು ಅಂತೀವಿ. ಅಂದರೆ ಏನಲ್ಲಿ ಕಾಣುವಂಥದ್ದು, ವಿಜ್ಞಾನದ ಪ್ರಕಾರ, ಕೆಮಿಸ್ಟ್ರಿ ಪ್ರಕಾರ ಇನ್ನರ್ ಮೋಸ್ಟ್ ಆರ್ಬಿಟ್ನಲ್ಲಿ 2, ಮತ್ತು ಎಷ್ಟನೇ ಸಂಖ್ಯೆ ಆರ್ಬಿಟಲ್ಲಾದರೂ 8 ಇದ್ದರೆ ಸ್ಟೇಬಿಲಿಟಿ ಬರುತ್ತೆ ಅಂತ. 2ರೊಳಗೂ ಆಗಿಲ್ಲ. ಹಾಗಾಗಿ ಇವು ಕೂಡಾವಳಿ ಮಾಡಿಕೊಳ್ಳುತ್ತೆ. 2 ಆಕ್ಸಿಜನ್ನು, 2 ಹೈಡ್ರೋಜನ್ನು, 1 ಆಕ್ಸಿಜನ್ನು ಸೇರಿಕೊಂಡ್ರೆ ಆಕ್ಸಿಜನ್ಗೆ 2 ಹೈಡ್ರೋಜನ್ ತನ್ನ ಒಂದೊಂದು ಎಲೆಕ್ಟ್ರಾನನ್ನು ಕೊಟ್ಟು ಆಕ್ಸಿಜನ್ನನ್ನು ಹೊರವಲಯದಲ್ಲಿ 8 ಇರುವಂತೆ ಮಾಡುತ್ತವೆ. ಮತ್ತು ಈ ಹೈಡ್ರೋಜನ್ ತನ್ನೊಂದನ್ನು ಇನ್ನೊಂದನ್ನು ತನ್ನೊಂದಕ್ಕೆ ಮಾಡಿಕೊಂಡು ತನ್ಮೂಲಕವಾಗಿ ಕೋವೆಲೆಂಟ್ ಬಾಂಡ್ ಅಂತ ಏನು ಕರೀತಾರೆ, ಒಂದನ್ನು ಇನ್ನೊಂದು ಹಂಚಿಕೊಂಡಿರ್ತಕ್ಕಂಥದ್ದು. ಹಾಗೆ ಮಾಡಿಕೊಂಡು ಆ ಹೈಡ್ರೋಜನ್ಗೂ ಸ್ಟೆಬಿಲಿಟಿ ಬರುತ್ತೆ. 2 ಹೈಡ್ರೋಜನ್ಗೆ, 1 ಆಕ್ಸಿಜನ್ಗೆ ಈ ಹೈಡ್ರೋಜನ್ಗಳ ಕಾರಣದಿಂದ ಸ್ಟೆಬಿಲಿಟಿ ಬರುತ್ತೆ ಅಂತ ಬಾಲಪಾಠ ನಮಗೆ ಗೊತ್ತಿರುವಂಥದ್ದು. ಅಂತಂದರೆ ನಾವು ಭಗವದ್ಗೀತೆಯಲ್ಲಿ ಹೇಳ್ತೀವಲ್ಲ, ಪರಸ್ಪರಂ ಭಾವಯಂತ ಶ್ರೇಯ ಪರಮವಾಪ್ಸ್ಯತ ಅಂತ, ಹಾಗೆ ಇರುವಂಥದ್ದು ಈ ಸ್ಥಿತಿ ಅಂತ. ಅಂದರೆ ಚಟುವಟಿಕೆ ಅಂದ ತತ್ಕ್ಷಣವೇನೆ ಅಪೂರ್ಣತೆ ಅಂತಾಯಿತು. ಆತ್ಮನಿಗೆ ಅಪೂರ್ಣತೆ ಅಂತಂದ ತಕ್ಷಣ ಅದು ಬ್ರಹ್ಮವಸ್ತು ಆಗೋದಕ್ಕೆ ಸಾಧ್ಯವೇ ಇಲ್ಲವಲ್ಲ ಅಂತ ಪ್ರತಿಕೋಟಿ. ಹೀಗಾಗಿ ಏನಂತ ಇದನ್ನು ಗ್ರಹಿಸಬೇಕು ಅಂದರೆ, ವೇದಾಂತಿಗಳು ಹೇಳುವಂತೆ ನಿಷ್ಕ್ರಿಯ ಅಂತ ಅಲ್ಲ, ಇದು ಚೈತನ್ಯಮಯವಾದದ್ದೇನೆ, ಆದರೆ ಈ ಅರ್ಥದಲ್ಲಿ ಅಲ್ಲ ಅಂತ ಅನ್ನಬೇಕು. ಅದು ವಾದ ಆಗೋದಿಲ್ಲ, ಯುಕ್ತಿ ಆಗೋದಿಲ್ಲ, ಸಮಜಾಯಿಷಿ ಆಗುತ್ತೆ. ಈ ಥರದ ಸಮಸ್ಯೆ ತುಂಬ ಉಂಟು.
ಬಹಳಷ್ಟು ದರ್ಶನಗಳಲ್ಲಿ ಈ ಥರದ ಸಮಸ್ಯೆ ಇರುತ್ತೆ. ಉದಾಹರಣೆಗೆ ನಮ್ಮ ರಾಮಾನುಜ ಮತದಲ್ಲಿ ಸೌಂದರ್ಯಕ್ಕೆ ಹೆಚ್ಚಿನ ಸ್ಥಾನ ಉಂಟು ಅಂತ, ಕಾಶ್ಮೀರ ಪ್ರತ್ಯಭಿಜ್ಞಾ ಶೈವ ದರ್ಶನದಲ್ಲಿಯೂ ಹಾಗೆ ಅಂತ ನನ್ನ ಕೆಲವರು ಸ್ನೇಹಿತರು ಹೇಳೋದುಂಟು. ನಾವು ಶ್ರೀವೈಷ್ಣವರು ಅಂತ ನಿಮಗೆ ಹೇಳ್ತಾ ಇಲ್ಲ, ನೋಡಿ ನಮ್ಮಲ್ಲಿ ದೇವಸ್ಥಾನದಲ್ಲಿ ಒಂದು ಅಲಂಕಾರ ಉಂಟು, ದೇವರಿಗೆ ಮಾಡುವ ಸೇವೆಗಳಲ್ಲಿ ಒಂದು ಸೊಗಸುಂಟು, ದೇವಸ್ಥಾನ ಸಂಸ್ಕೃತಿ ಉಂಟು, ನಮ್ಮ ನೈವೇದ್ಯ ಉಂಟು, ನಮ್ಮ ತೀರ್ಥ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಮಿಕ್ಕ ಎಲ್ಲೂ ಕಾಣದೇ ಇರತಕ್ಕಂಥ ಏಲ ಲವಂಗ ಘನಸಾರ ಸುಗಂಧ ತೀರ್ಥ ಈ ಸೊಗಸು ನೋಡಿ ಅಂತ. ಅದೆಲ್ಲ ಬಂದಿರುವುದು ಯಾವುದರಿಂದ ಅಂದರೆ ಸೌಂದರ್ಯಕ್ಕೆ ಹೆಚ್ಚಿನ ಅವಧಾರಣೆ ಸಿಗುವಂತಹ ಈ ವಿಶಿಷ್ಟಾದ್ವೈತ ತತ್ವದಿಂದ ಭಗವಂತ ಸಗುಣ ಸಾಕಾರ ಸಕಲ ಕಲ್ಯಾಣ ಗುಣ ಪರಿಪೂರ್ಣ ಅರ್ಚಾವತಾರವೂ ಒಂದು ವಿಶೇಷವಾದ ವಿಭವ ದೇವರದು ಅಂತನ್ನೋದಕ್ಕೋಸ್ಕರವಾಗಿ ಬಿಂಬೋಪಾಸನೆಗೆ ಪ್ರಾಶಸ್ತ್ಯ ಕೊಟ್ಟಿದ್ದರಿಂದ ಇವೆಲ್ಲ ಬಂದಿವೆ ಅಂತ. ಒಂದು ಮಟ್ಟಕ್ಕೆ ಅದೆಲ್ಲ ನಿಜವೇ ಇರಬಹುದು. ಆದರೆ ಇದನ್ನು ನಾವು ಸ್ವಲ್ಪ ಮುಂದೆ ಇಟ್ಟುಕೊಂಡು ಹೋದರೆ ಬರುವ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಭಗವಂತನಿಗೆ ಆಕಾರ ಉಂಟು ಅನ್ನುವುದನ್ನು ಪರಮಾರ್ಥ ಸತ್ಯವಾಗಿ ಒಪ್ಪಿಕೊಂಡ್ರೆ ಆಕಾರ ಅನ್ನುವುದೇ ಒಂದು ಪರಿಚ್ಛೇದ ಅಲ್ವೇ. ಈಗ ಒಬ್ಬ ಮನುಷ್ಯನಿಗೆ 2 ಕೈ ಇದೆ ಅಂತಂದರೆ ಆ ಕೈಗಳಿಂದ ಆಚೆಗೆ ಅವನು ಇಲ್ಲ ಅಂತ ತಾನೇ ಅರ್ಥ. ಹೀಗಾಗಿ ಅವನ ಸರ್ವವ್ಯಾಪ್ತಿಗೆ ಭಂಗ ಬರುತ್ತಲ್ಲ. ಅದಕ್ಕೆ ಉತ್ತರ ಏನಂದರೆ, ಈ ಆಕಾರ ಅಂತನ್ನುವುದು ಲೋಕದ ಅರ್ಥದ ಆಕಾರ ಅಲ್ಲ, ಅದು ದಿವ್ಯಾಕಾರ ಅಂತ. ಸರಿ, ದಿವ್ಯಾಕಾರವೋ ಅದಿವ್ಯಾಕಾರವೋ ಆಕಾರ ಅಂತನ್ನೋದು ನಮಗೆ ಗ್ರಹಣೆಗೆ ಬರಬೇಕಾದ್ರೆ ಇಷ್ಟೇ ಅಲ್ವ? ಇಲ್ಲ, ಅದು ಹಾಗೂ ಗ್ರಹಣೆಗೆ ಬರೋಲ್ಲ, ನಮ್ಮ ಬುದ್ಧಿ ಗ್ರಹಣೆಗಳನ್ನು ಮೀರಿದ್ದು ಅಂತಂದರೆ ಅಲ್ಲಿಗೆ ನಿರ್ಗುಣ ನಿರಾಕಾರಕ್ಕೆ ಹತ್ತಿರ ಹೋಗ್ತಾ ಇರೋದಾಯ್ತಲ್ಲ. ನಮ್ಮ ರಾಜ ರಾಣಿ ದಿವ್ಯ ವಸ್ತ್ರ ತೊಟ್ಟಿದ್ದಾರೆ, ಆದರೆ ಅದು ಯಾರಿಗೂ ಕಾಣೋದಿಲ್ಲ ಅಂತಂದ್ರೆ ಏನರ್ಥ? ಕಾಣೋದಕ್ಕೊಂದು ದಿವ್ಯ ದೃಷ್ಟಿ ಬೇಕು ಅಂದರೆ ಏನರ್ಥ? ಇಲ್ಲಿ ವಾದ ಹೋಗ್ಬಿಟ್ಟಿದನು, ನಂಬಿಕೆ ಬಂದ್ಬಿಡುತ್ತೆ. ಅದು ಇಂಥವರಿಗೆ ಮಾತ್ರ ಕಾಣೋದು, ಅಂಥವ್ರಿಗೆ ಅಲ್ಲ, ನಾನು ಹೇಳ್ತೀನಿ ಅದಕ್ಕೆ ಸುಮ್ಮನೆ ಕೇಳಿ ಅಂತ ಅನ್ನೋದಕ್ಕೆ ಬಂದುಬಿಡುತ್ತೆ. ಪ್ರೊಫೆಟಿಕ್ ಆಗಿಬಿಡುತ್ತೆ. ಇಟ್ ವಿಲ್ ಬಿ ನೋ ಮೋರ್ ಲಾಜಿಕ್. ಅದು ಫಿಲಾಸಫಿ ಆಗೋದು ಹೋಗ್ಬಿಟ್ಟಿದನುವೆ ಥಿಯಾಲಜಿ ಅಂತ ಆಗಿಬಿಡುತ್ತೆ. ಇದು ಬರುವಂಥ ಸಮಸ್ಯೆ. ಹಾಗಿದ್ರೆ ಇವೆಲ್ಲ ಉಂಟಲ್ವಾ? ಸೌಂದರ್ಯ ಇತ್ಯಾದಿ ಎಲ್ಲ ಉಂಟಲ್ಲ, ಅದು ಉಂಟು. ಆದರೆ ಸಗುಣ ಸಾಕಾರವನ್ನು ಸೋಪಾಧಿಕ ಸ್ತರ ಅಂತ ಇಟ್ಟುಕೊಂಡು ಮಾಡಬಹುದು, ಏನು ತೊಂದರೆ ಆಗೋದಿಲ್ಲ. ಇದು ಸಮನ್ವಯದ ದಾರಿ ಅಂತ. ಏನಾಗುತ್ತೆ, ಒಂದು ಮತವನ್ನು ಹಿಡಿದಾಗ ಅದರ ಮೇಲೆ ಅಭಿಮಾನ ಮೂಡುತ್ತದೆ, ಅದರ ಪ್ರತಿಯೊಂದು ವಿಚಾರಗಳನ್ನು ಸಮರ್ಥನೆ ಮಾಡಬೇಕು ಅನಿಸುತ್ತೆ. ಏನಿಲ್ಲ, ಒಂದು ಉದಾಹರಣೆಯಾಗಿ ಹೇಳ್ತೀನಿ. ಕ್ರಿಶ್ಚಿಯನ್ರಲ್ಲಿ ಪರಮಾತ್ಮ 6 ದಿವಸಗಳಲ್ಲಿ ಜಗತ್ ಸೃಷ್ಟಿ ಮಾಡಿದ ಅಂತ ಬೈಬಲ್ನಲ್ಲಿ ಬರುತ್ತೆ. ಮಾಡಿ ಆನ್ ದಿ 7th day he rested and that was the Sabbath ಅಂತ ಹೇಳ್ಬಿಟ್ಟು ಎಲ್ಲ ಬರುತ್ತೆ. 6 ದಿವಸಗಳಲ್ಲಿ ಮಾಡಿದ ಸೃಷ್ಟಿ ಅನ್ನೋದು ಜಗತ್ ಸೃಷ್ಟಿಯ ವಿಜ್ಞಾನ ಕ್ರಮ ಏನು ಅಂತನ್ನೋದನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಳುವವರೆಗೂ ಕಣ್ಣು ಮುಚ್ಚಿಕೊಂಡು ನಂಬಿಕೊಂಡು ಬಂದಿದ್ದಾಯಿತು. ಯಾವಾಗ ವಿಜ್ಞಾನ ಶತಮಾನಗಳು ಬಿಲಿಯನ್ಸ್ ಆಫ್ ಇಯರ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಇಯರ್ಸ್ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು, ಆಗ ಇವು 6 ದಿವಸ ಅಂದರೆ ಬರೀ ದಿವಸ ಅಲ್ಲ, ದಿವ್ಯ ದಿವಸಗಳು ಅಂತ ಹೇಳ್ಬಿಟ್ಟು ಈ ಒಂದು ದಿವಸಕ್ಕೆ ಎಷ್ಟೋ ಒಂದು 200 ಕೋಟಿ ವರ್ಷಗಳು ಒಂದು ದಿವಸಕ್ಕೆ ಅಂತ ಯಾವುದೋ ಒಂದು ಲೆಕ್ಕ ಹೇಳಿಬಿಡೋದು ಅಂತ. ಇವು ಏನಾಗುತ್ತವೆ, ಯುಕ್ತಿಗಳು ಪಾಪ ಯುಕ್ತ್ಯಾಭಾಸಗಳಾಗ್ಬಿಡುತ್ತವೆ. ಅದು ಬಂದ ಮೇಲೆ ಇದಕ್ಕೆ ಕೊಡ್ತಕ್ಕಂಥದ್ದು ಗ್ರಂಥದಲ್ಲಿ ಉಂಟು, ಗ್ರಂಥವನ್ನು ನಾವು ತಿದ್ದುತ್ತಾ ಇಲ್ಲ, ಆದರೆ ಗ್ರಂಥ ಸ್ವರೂಪದಲ್ಲಿ ಉಳಿದಿಲ್ಲ. ಒಂದು ಕುರ್ಜಿ ಇರುತ್ತೆ, ತಾತ ಬಳಸ್ತಾ ಇರ್ತಕ್ಕಂಥದ್ದು ಮನೆಯಲ್ಲಿ, ಒಳ್ಳೆ ಸೋಫಾ. ಅದು ಸೋಫಾದ ಸ್ಪ್ರಿಂಗ್ ಹಾಳಾಗುತ್ತೆ, ಮೊದಲು ಮಕ್ಕಳೆಲ್ಲ ಕುಣಿದು ಅದಕ್ಕೆ ಸ್ಪ್ರಿಂಗ್ ಬದಲಾಯಿಸ್ತಾರೆ. ಮತ್ತು ಮೇಲೆ ಮೆತ್ತೆ ಚೆನ್ನಾಗಿಲ್ಲ ಅಂತ ಮೆತ್ತೆ ಬದಲಾಯಿಸ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲಿಂದ ಕಾಲು ಮುರಿಯಿತು ಅಂತ ಕಾಲುಗಳನ್ನು ಬದಲಾಯಿಸ್ತಾರೆ. ಬೆನ್ನಿನ ಹಲಿಗೆ ಸರಿಯಾಗಿಲ್ಲ ಅಂತ ಅದನ್ನು ಬದಲಾಯಿಸ್ತಾರೆ. ಅಷ್ಟೊತ್ತಿಗೆ ಮತ್ತೆ ಸ್ಪ್ರಿಂಗ್ ಕಿತ್ತೋಯ್ತು, ಈ ಹಲಿಗೆನೇ ಸರಿಯಾಗಿಲ್ಲ ಅಂತ ಅದನ್ನು ಕಿತ್ತಾಕಿ ಬೇರೆದು ಮಾಡ್ತಾರೆ. ಈಗ ಅದು ತಾತ ಬಳಸ್ತಾ ಇದ್ದಂಥ ಸೋಫಾನ ಅಥವಾ ಹೊಸದ, ಬಹಳ ಕಷ್ಟ ಹೇಳುವಂಥದ್ದು. ಎಲ್ಲ ಕಾಲಕ್ಕೆ ರಿಪೇರಿ ಆಗ್ತಾ ಬಂದಿದ್ದರಿಂದ ಅದು ಹಳೆಯದು ಅಂತ ಅನ್ನಬೇಕು. ಆದರೆ ಇದರೊಳಗೆ ತಾತ ಬಳಸಿದ ಕಾಲದ ಯಾವ ಒಂದು ವಸ್ತು ಇಲ್ಲದೆ ಇರೋದ್ರಿಂದ ಹೊಸದು ಅಂತ ಅನ್ನಬೇಕು. ಈ ರೀತಿಯಾದ ಅನಿರ್ವಾಚ್ಯ ಸಂಬಂಧಗಳು ಇಲ್ಲಿ ಬಂದುಬಿಡುತ್ತವೆ. ಹಾಗೆ ಈ ಥರದ ವ್ಯಾಖ್ಯಾನಗಳು ಮಾಡುವಾಗ ಅದನ್ನು ದರ್ಶನ ಅಂತ ಕರೀಬೇಕಾ ಅನ್ನುವ ಸಂದೇಹ ಬಂದುಬಿಡುತ್ತೆ. ಅದನ್ನು ಯಾವುದೋ ಒಂದು ಜಾಣ್ಮೆ ಹೊಂದಾಣಿಕೆ ಅಂತ ಹೇಳಬೇಕಾಗುತ್ತದೆ. ನಂಬಿದರೆ ನಂಬಿ, ಇಲ್ಲದರೆ ಯುಕ್ತಿಯನ್ನೇ ಹಿಡೀರಿ, ಎರಡನ್ನೂ ಸೇರಿಸುವಂಥ ಪ್ರಯತ್ನ ಮಾಡಬೇಡಿ ಅಂತ ಉದಯನಾಚಾರ್ಯರು ತಮ್ಮ ಆತ್ಮತತ್ವ ವಿವೇಕ ಅನ್ನುವ ಪ್ರಖರ ತರ್ಕ ಗ್ರಂಥದಲ್ಲಿ ಕಡೆಗೆ ಹೇಳ್ತಾರೆ. ಶ್ರಾದ್ದೋಸಿ ಚೇತ್ ವೇದಾನ್ ಪೃಚ್ಛ.
ತಾರ್ಕಿಕೋಸಿ ಚೇತ್ ಸ್ವಾನುಭವಂ ಅನ್ವಿಷ. ನೀನು ಶ್ರದ್ಧಾವಂತನಾಗಿದ್ದರೆ ವೇದ ಬಾಯಿ ಮುಚ್ಕೊಂಡು ಹಿಡ್ಕೊಂಡು ಕೂತ್ಕೊ. ವಿಚಾರವಾದ ಆಗಿದ್ರೆ ತರ್ಕವನ್ನೇ ಹಿಡ್ಕೊ, ಎಡಬಿಡಂಗಿತನವನ್ನು ಮಾಡಿಕೊಳ್ಬೇಡ ಅಂತ ಹೇಳ್ಬಿಟ್ಟಂತಾರೆ. ಇದು ನಿಜ ಅಂತ ಅನಿಸ್ಬಿಡುತ್ತೆ. ಎಷ್ಟೋ ಬಾರಿ ನಾವು ಚಪ್ಪಲಿಗೆ ಕಾಲು ಹುಡುಕುವಂಥ ಕೆಲಸ ಮಾಡ್ತಾ ಇರ್ತೀವಿ. ಇವುಗಳು ಈ ಥರದ ಒಂದು ಸಮಸ್ಯೆಗಳಾಗುತ್ತವೆ. ಕಾರಣ ಏನಂತಂದರೆ, ಜಗದ್ವ್ಯಾಮೋಹ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇದರಲ್ಲಿರುವಂಥದ್ರೊಳಗೆ ಏನೋ ಸ್ವಾರಸ್ಯ ಉಂಟು ಅಂತ ತೋರಿಸುವ ಪ್ರಯತ್ನ ಮಾಡ್ತಿದ್ದೀವಿ. ಹಾಗಿದ್ದರೆ ವ್ಯಾಮೋಹ ತಪ್ಪ? ಜಗದ್ವ್ಯಾಮೋಹ ತಪ್ಪು, ಆದರೆ ಜಗತ್ತಿನ ಬಗ್ಗೆ ಪ್ರೀತಿ ತಪ್ಪಲ್ಲ ಅಂತ. ಪ್ರೀತಿ ಜಗತ್ತನ್ನು ತೃಪ್ತಿಪಡಿಸುವುದಕ್ಕಾಗಿರ್ತಕ್ಕಂಥದ್ದು, ಅಂದರೆ ಜಗದ್ವ್ಯಾಮೋಹ ಅದರೊಳಗೆ ಕಳೆದು ಹೋಗೋದಕ್ಕಿರುವಂಥದ್ದು. ಹೀಗಾಗಿ ನನಗೆ ಜಗತ್ತಿಂದ ಏನೂ ಆಗಬೇಕಾಗಿಲ್ಲ, ಜಗತ್ತಿಗೇನಾದರೂ ನನ್ನಿಂದ ಸಲ್ಲುವಂತಿದ್ದರೆ ಸಲ್ಲಿಸ್ತೀನಿ ಅಂತಂದಾಗ ನಮಗೆ ಈ ರೀತಿಯಾಗಿ ಜಗತ್ತು ಕಾಣಿಸೋಲ್ಲ, ಇನ್ನೊಂದು ಬಗೆಯಲ್ಲಿ ಕಾಣಿಸುತ್ತದೆ. ಅಂದರೆ ಅದರ ಯಥಾರ್ಥ ಸ್ವರೂಪದಲ್ಲಿ ಅದು ತೋರ್ಕೊಳ್ಳುತ್ತೆ. ನಮ್ಮ ರಾಗದ್ವೇಷಗಳ ಅಭಿನಿವೇಶದ ಮೂಲಕವೇ ಜಗತ್ತನ್ನು ನೋಡೋದು ಹೊರಟೋಗುತ್ತೆ. ಆ ಅರ್ಥದಲ್ಲಿ ಕಂಡಾಗ ಚೈತನ್ಯ ಹೌದು. ಆ ಅರ್ಥದಲ್ಲಿ ಕಾಣದೇ ಇದ್ದಾಗ ಈ ರೀತಿಯಾದ ಶೀರ್ಷಾಸ್ತ್ರಗಳನ್ನು ಹಾಕುವುದಾಗ್ಬಿಡುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಮುಂದಿನ ಸೂತ್ರ ಜ್ಞಾನಂ ಬಂಧ ಅಂತ ಹೇಳಿಬಿಟ್ಟು, ಜ್ಞಾನವೇ ಬಂಧ ಅಂತ. ಜ್ಞಾನ ಎಲ್ಲಾದರೂ ಬಂಧವಾಗುತ್ತೆಯಾ? ಬಂಧದ ಬಿಡುಗಡೆಗೆ ದಾರಿ ಅಲ್ವಾ ಅಂತಂದರೆ, ನಿನ್ನೆ ಮೊನ್ನೆಗಳಲ್ಲೇ ನಾನು ಹೇಳಿದಂತೆ ಚಿತ್ತನ್ನೋದನ್ನು ಈ ದರ್ಶನದಲ್ಲಿ ಕೇವಲ ಜ್ಞಾನ ಅಂತ ತೆಗೆದುಕೊಳ್ತಾರೆ. ಜ್ಞಾನ ಅನ್ನುವಂಥ ಶಬ್ದವನ್ನು ಎಲ್ಲ ವಿಕಾರದಲ್ಲಿ ಸೋಪಾಧಿಕವಾದ ಜ್ಞಾನ ಅಂತಂದುಕೊಳ್ತಾರೆ. ಸೋಪಾಧಿಕವಾದದ್ದು ಅಂದರೆ ಸವಿಶಿಷ್ಟವಾದದ್ದು, ಕ್ವಾಲಿಫೈಡ್ ನಾಲೆಡ್ಜ್ ಅನ್ನುವ ಅರ್ಥದಲ್ಲಿ ಅಂತ. ಅಂದರೆ ವ್ಯಕ್ತಿಗಳಲ್ಲಿ ವಸ್ತುಗಳಲ್ಲಿ ಭಿನ್ನ ಭಿನ್ನವಾಗಿ ಉತ್ಪನ್ನವಾಗುವಂಥ ತಿಳುವಳಿಕೆಯನ್ನು ಜ್ಞಾನ ಅಂತ ಕರೆಯೋದು. ಆ ಜ್ಞಾನ ಬಂಧಕ್ಕೆ ಕಾರಣವಾದದ್ದು ಅಂತ ಹೇಳ್ಬಿಟ್ಟಿದನು. ಈ ಒಂದು ಜ್ಞಾನ ಎರಡು ರೀತಿಯಲ್ಲಿ ಮಾಡುತ್ತದೆ. ಏನು ಅಂತಂದರೆ, ಒಂದು ಸ್ವಸ್ವರೂಪವನ್ನು ಮುಚ್ಚಾಕೋದು, ಇನ್ನೊಂದು ಸ್ವರೂಪವನ್ನು ಬೇರೆದು ಅಂತ ತೋರ್ಪಡಿಸಿಕೊಡ್ತಕ್ಕಂಥದ್ದು ಅಂತ. ಇದನ್ನು ಕೇವಲಾದ್ವೈತಿಗಳು ಹೇಳ್ತಾರೆ. ಮಾಯೆಯ ಎರಡು ಕೆಲಸಗಳು, ಒಂದು ಆವರಣ ಶಕ್ತಿ, ಮತ್ತೊಂದು ವಿಕ್ಷೇಪ ಶಕ್ತಿ ಅಂತ. ಆವರಣ ಶಕ್ತಿ ಅಂದರೆ ಇರುವುದನ್ನು ಮರೆ ಮಾಡೋದು, ವಿಕ್ಷೇಪ ಶಕ್ತಿ ಅಂದರೆ ಇಲ್ಲದ್ದನ್ನು ತೋರಿಸುವುದು ಅಂತ. ಸದಾನಂದನ ವೇದಾಂತ ಸಾರದಲ್ಲಿ ತುಂಬ ಚೆನ್ನಾಗಿ ಈ ಬಗ್ಗೆ ವಿವರಣೆ ಬರುತ್ತೆ. ಅನೇಕರು ಅದನ್ನೇ ಕ್ರಮವಾಗಿ ನಿರೂಪಣೆ ಮಾಡುವುದು ಉಂಟು. ಉದಾಹರಣೆಗೆ, ಹಗ್ಗ ಕಾಣಿಸದೆ ಅಲ್ಲಿ ಹಾವು ಅಂತ ನಾವು ಬೆಚ್ಚಿ ಬಿದ್ದಿವಿ. ಹೀಗಾಗಿ ಇದ್ದ ಹಗ್ಗ ಕಾಣದಂತೆ ಆಗಿದ್ದು ಆವರಣ ಶಕ್ತಿ, ಆದರೆ ಇಲ್ಲದ ಹಾವು ತೋರಿಕೊಂಡಂತೆ ಆಗಿದ್ದು ವಿಕ್ಷೇಪ ಶಕ್ತಿ ಅಂತ ಹೇಳ್ಬಿಟ್ಟಿದನು. ಇದು ವೇದಾಂತಿಗಳು ಹೇಳುವಂಥದ್ದು. ಇದನ್ನು ಇವರು ಅದೇ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ. ಆ ಶಬ್ದಗಳ ಬಳಕೆ ಮಾತ್ರ ಆಗುವಂಥದ್ದಲ್ಲ. ಈ ರೀತಿ ಆವೃತ್ತಿಯನ್ನು ಮಾಡುವಂಥದ್ದು ಯಾವುದುಂಟು, ಇರುವುದನ್ನು ಮುಚ್ಚಾಕುವಂಥದ್ದು, ಅದನ್ನು ಆಣವ ಮಲ ಅಂತ ಕರೀತಾರೆ. ಅಣುವಾದ ಜೀವನಿಗೆ ಸಂಬಂಧಪಟ್ಟಂಥ ಮಲ ಅಂತ. ಮತ್ತೆ ಇನ್ನೊಂದು ಬೇರೊಂದು ರೀತಿ ತೋರಿಸ್ತಕ್ಕಂಥದ್ದು ಮಾಯೀಯ ಮಲ ಅಂತ, ಮಾಯೆಯಿಂದ ಆಗುವಂಥದ್ದು ಅಂತ ಹೇಳ್ಬಿಟ್ಟು. ಇದಲ್ಲದೆ ಮೂರನೇದು ಒಂದು ಹೇಳ್ತಾರೆ, ಅದನ್ನು ಕಾರ್ಮಣ ಮಲ ಅಥವಾ ಕಾರ್ಮ ಮಲ ಅಂತ. ಅದು ಯಾವುದು ಅಂತಂದರೆ, ಇದ್ದದ್ದು ಮರೆಯಾಗಿ ಇಲ್ಲದ್ದು ತೋರಿಕೊಂಡು ತನ್ಮೂಲಕ ಬರುವ ತೊಡಕನ್ನು ಕಾರ್ಮಣ ಮಲ ಅಂತ. ತುಂಬ ಚೆನ್ನಾಗಿದೆ ಈ ವಿಭಾಗ. ಈ ವೇದಾಂತದ ಒಂದು ಕೇವಲಾದ್ವೈತಕ್ಕೂ ಇದಕ್ಕೂ ಬರುವ ಒಂದು ವ್ಯತ್ಯಾಸಗಳಲ್ಲಿ ಮಹತ್ವದ ಒಂದು ವ್ಯತ್ಯಾಸ ಅಂದರೆ, ಇಲ್ಲಿ ಪ್ರಭೇದಗಳು, ಪ್ರವಿಭಾಗಗಳು, ಉಪೋಪವಿಭಾಗಗಳು ಹೆಚ್ಚು. ಹಾಗೆ ಮಾಡಿ ದೇ ಆರ್ ಗೋಯಿಂಗ್ ಟು ಫೈನರ್ ಡೀಟೇಲ್ಸ್ ಅಂತ ಕರೀಬಹುದು. ಆ ಡೀಟೇಲ್ಸಿಂದಾಗಿ ನಮಗೆ ಇನ್ನು ಹೆಚ್ಚಿನ ಸ್ವಾರಸ್ಯಗಳು ಗೋಚರವಾದಲ್ಲಿ ಪ್ರಯೋಜನಕಾರಿಯಾಗುತ್ತದೆ. ಆ ತರಹದ್ದು ಇದೊಂದು ಈ ಅವಿದ್ಯಾ ಅಂತ ಯಾವುದಿದೆ ಅದೇ ಮಲ, ಕೊಳೆ. ಆ ಅವಿದ್ಯೆ, ವೇದಾಂತಿಗಳು ಹೇಳುವ ಅವಿದ್ಯೆಯನ್ನೇ ಪ್ರತಿಭಿಜ್ಞಾ ಶೈವದರ್ಶನವಾದಿಗಳು ಮಲ ಅಂತ ಕರೀತಾ ಇದ್ದಾರೆ. ಅದು ಅಣು ಅಂತನ್ನುವ ಒಂದು ಜೀವತ್ವಕ್ಕೆ ಸಂಬಂಧಪಟ್ಟಿದ್ದು, ಅದರ ಮಾಯೆಗೆ ಸಂಬಂಧಪಟ್ಟಿದ್ದು, ಅದರಿಂದ ಉಂಟಾಗುವ ಕರ್ಮ, ಸುಖ ದುಃಖಾತ್ಮಕವಾದಂಥ ಭೋಗ ಯಾವುದಿದೆ ಕರ್ಮ ಭೋಗ, ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಈ ಮೂರು ಅಂಶಗಳನ್ನು ಹೇಳ್ತಾರೆ. ಈ ಕಾರಣದಿಂದ ಈ ಮೂರನ್ನು ಮೀರುವುದಕ್ಕೆ ಒಂದೇ ದಾರಿ ಇರ್ತಕ್ಕಂಥದ್ದು, ಅದು ದರ್ಶನದಲ್ಲಿ ಮಗ್ನವಾಗುವಂಥದ್ದು, ಶಿವತತ್ವವನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳಿಬಿಟ್ಟು.
ಆಮೇಲೆ ಈ ಬದ್ಧನಾದ ಜೀವ, ಈ ಮಲತ್ರಯ ಬದ್ಧನಾದ ಜೀವ ಪಶು ಅಂತ ಅನ್ನಿಸ್ಕೊಳ್ತಾನೆ. ಈ 3 ಮಲಗಳನ್ನೇ ಪಾಶ ಅಂತಲೂ ಕರೀತಾರೆ. ಅವಕ್ಕೆ ಕಾರಣವಾದದ್ದು ಜಗತ್ತು. ಹೀಗಾಗಿ ಜಗತ್ತನ್ನು ಪಾಶ ಅಂತ ಕರೀಬಹುದು ಅಂತ ಗೊತ್ತಾಗುತ್ತೆ. ಈಶ್ವರ ಪ್ರತಿಭಿಜ್ಞಾದಲ್ಲಿ ಒಂದು ಮಾತು ಬರುತ್ತೆ, ಸ್ವಾತಂತ್ರ್ಯ ಹಾನಿರ್ಬೋಧಸ್ಯ ಸ್ವಾತಂತ್ರ್ಯಸ್ಯಾಪ್ಯಬೋಧತ ದ್ವಿಧಾಣವಂ ಮಲಮಿದಂ ಸ್ವಸ್ವರೂಪಾಪಹಾನಿತಃ ಅಂತ ಹೇಳಿ, ಸ್ವಾತಂತ್ರ್ಯ ಹಾನಿ ಬೋಧಸ್ಯ, ತಿಳುವಳಿಕೆಯ ಸ್ವತಂತ್ರತೆಯನ್ನು ಹಾನಿ ಮಾಡ್ತಕ್ಕಂಥದ್ದು, ಸ್ವಾತಂತ್ರ್ಯಸ್ಯಾಪಿ ಅಬೋಧತ, ಸ್ವತಂತ್ರವನ್ನು ತಿಳಿಯದಂತೆ ಮಾಡ್ತಕ್ಕಂಥದ್ದು. ಸ್ವತಂತ್ರವನ್ನು ಹಾನಿ ಮಾಡುವುದೊಂದು, ಸ್ವತಂತ್ರ ಅನ್ನುವ ತತ್ವ ತಿಳಿಯದಂತೆ ಮಾಡ್ತಕ್ಕಂಥದ್ದೊಂದು, ಇದು ಎರಡೂ ಕೂಡ ಆಣವ ಮಲದಿಂದ ಆಗುವಂಥದ್ದು ಅಂತ ಗೊತ್ತಾಗುತ್ತೆ. ಈ ಆಣವ, ಕಾರ್ಮಣ, ಮಾಯೆಯ ಮಲತ್ರಯವನ್ನು ಶಕ್ತಿವಿಶಿಷ್ಟಾದ್ವೈತಿಗಳು, ಅಂದರೆ ನಮ್ಮ ಕರ್ನಾಟಕದಲ್ಲಿ ವೀರಶೈವ ಸಿದ್ಧಾಂತ ಅಂತ ಯಾವುದಿದೆ ಅವರೂ ಕೂಡ ಒಪ್ಪಿಕೊಳ್ತಾರೆ ಅಂತ ಗೊತ್ತಾಗುತ್ತೆ. ಇದು ಸಾಮಾನ್ಯವಾಗಿ ಶೈವ ಸಿದ್ಧಾಂತಗಳವರು ಎಲ್ಲರೂ ಕೂಡ, ಅದು ತಮಿಳುನಾಡಿನ ಸಿದ್ಧಾಂತ ಶೈವ ಇರಬಹುದು, ಅಥವಾ ಇಲ್ಲಿರ್ತಕ್ಕಂಥ ಶ್ರೀಕಂಠ, ಶ್ರೀಪತಿ ಇವರುಗಳೆಲ್ಲ ಮಾಡಿರತಕ್ಕಂಥ ಶಕ್ತಿವಿಶಿಷ್ಟಾದ್ವೈತ ಭಾಷ್ಯಗಳಲ್ಲಿ ಇರಬಹುದು, ಅಥವಾ ಲಕುಲೀಶ ಮತ್ತು ಕಾಳಾಮುಖ ಇವುಗಳ ಒಂದು ದರ್ಶನಗಳಲ್ಲಿರಬಹುದು. ಶೈವ ಅನೇಕ ವಿಧವಾಗಿದೆ. ಲಾಕುಳ, ಕಾಳಾಮುಖ, ಪಾಶುಪತ, ಸಿದ್ಧಾಂತ ಮತ್ತು ಶಕ್ತಿವಿಶಿಷ್ಟಾದ್ವೈತ, ಪ್ರತಿಭಿಜ್ಞಾಶೈವ ಅಂತ ಸುಮಾರು 6 ಪ್ರಮುಖವಾದ ಬಗೆಗಳು. ಇದಲ್ಲದೆ ಪಾಣಿನಿ ದರ್ಶನ, ರಸೇಶ್ವರ ದರ್ಶನ ಅಂತಿರುವುದನ್ನು ಶೈವ ಪಂಥಗಳಲ್ಲಿ ಸೇರಿಸ್ಕೊಳ್ಬೋದು. ಸಾಮಾನ್ಯವಾಗಿ ಒಟ್ಟು 8 ಆಗುತ್ತವೆ. ಅಲ್ಲೆಲ್ಲ ಕೂಡ ಈ 3 ಬಗೆಯ ಮಲಗಳ ಒಂದು ವಿವರವನ್ನು ನಾವು ನೋಡ್ತೀವಿ. ಆಮೇಲೆ 3ನೆಯ ಸೂತ್ರ ಯೋನಿವರ್ಗ ಕಲಾ ಶರೀರಂ ಅಂತ. ಷಟ್ಕಂಚುಕಗಳು ಅಂತನ್ನುವ ಮಾತನ್ನು ನಾವು ನಿನ್ನೆ ಮೊನ್ನೆಯೇ ನೋಡಿದ್ವಿ. ಅದು ಶುದ್ಧವಾದ ಪಂಚಸ್ಕಂಧಗಳು ಆದ ಮೇಲೆ ಬರತಕ್ಕಂಥದ್ದು ಷಟ್ಕಂಚುಕ ಅಂತ 6 ಆವರಣಗಳು. ಅಲ್ಲಿ ಮಾಯೆಯಿಂದ ಬರ್ತಕ್ಕಂಥ ವಿದ್ಯಾ, ಕಲಾ, ಕಾಲ, ನಿಯತಿ ಇತ್ಯಾದಿಗಳನ್ನು ನೋಡ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳುವಂಥದ್ದು. ಈ ಆಣವ ಮಲ ಒಂದು ಬಂಧನ ಮಾತ್ರವಲ್ಲ, ಇನ್ನು ಬೇಕಾದಷ್ಟು ಕೂಡ ಉಂಟು, ಮತ್ತು ಅದು ಪರಂಪರೆಯಾಗಿ ಕೂಡ ಜೀವವನ್ನು ಬಂಧಕ್ಕೆ ಉಂಟು ಮಾಡುತ್ತೆ. ಕಲಾ ಅಂತನ್ನುವುದು ಸಂಕೋಚ ಅಂತ ಅರ್ಥ. ಕಲಾ ಅಂದರೆ 16ನೇ ಒಂದು ಭಾಗ ಅನ್ನುವ ಅರ್ಥ ಇದೆ. ಕಲ್ ಸಂಖ್ಯಾನೇ ಅಂತ ಕ್ಷೇಪೆ ಗತವು ಅನ್ನುವ ಧಾತು ಉಂಟು. ಅಂದರೆ ಎಸೆಯುವಂಥದ್ದು, ನಮ್ಮನ್ನು ಪ್ರತ್ಯೇಕ ಮಾಡತಕ್ಕಂಥದ್ದು. ಸಂಖ್ಯಾನೆ ಎಣಿಕೆ ಮಾಡಿ ಕತ್ತರಿಸಿಡುವತಕ್ಕಂಥದ್ದು. ಗತವು ಬೇರೆಯಾಗಿ ನಡೆಸ್ತಕ್ಕಂಥದ್ದು ಅನ್ನುವ ಅರ್ಥ ಎಲ್ಲ ತೆಗೆದುಕೊಂಡಾಗ ಇದು ಕಲಾ ಅಂತ ಗೊತ್ತಾಗುತ್ತೆ. ಅಂದರೆ ಜೀವ ತಾನು ಪರಮನಲ್ಲ ಅಂತ ಅಂದುಕೊಳ್ಳುವಂಥ ಒಂದು ಹಂತಕ್ಕೆ ಈ ಕಲಾ ಅನ್ನುವುದು ಕಾರಣವಾಗುತ್ತದೆ. ಈ ಕಲಾ ಅನ್ನುವುದರ ಮೂಲಕವಾಗಿಯೇ ನಮಗೆ ಕಾರ್ಮಣ ಅಥವಾ ಕಾರ್ಮ ಮಲವೂ ಬರುತ್ತದೆ ಅಂತ. ನಾನು ಪ್ರತ್ಯೇಕ ಅಂತ ಅಂದುಕೊಂಡ ತಕ್ಷಣವೇ ಕರ್ತೃತ್ವ ಭೋಕ್ತೃತ್ವಗಳು ಬಂದುಬಿಡುತ್ತವೆ. ಪ್ರತ್ಯೇಕ ಅಂತ ಅಂದುಕೊಳ್ಳದೆ ಇದ್ದಾಗ ಕರ್ತೃತ್ವ ಭೋಕ್ತೃತ್ವಗಳು ಬರುವಂಥದ್ದಲ್ಲ. ಒಂದು ಉದಾಹರಣೆ ಹೇಳುವುದಿದ್ದರೆ, ಸಮುದ್ರದ ನೀರನ್ನು ಸಮುದ್ರದ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಟು ಅಲ್ಲಿಗೆ ಒಂದು 4 ಚೊಂಬು ನೀರನ್ನು ಹಾಕಿದ್ರೆ ಸ್ವಲ್ಪ ಹೊತ್ತಿಗೆ ಅದು ಸೂರ್ಯನ ಕಿರಣಗಳ ಕಾರಣ ಅದು ಆವಿಯಾಗಿ ಹೊರಟೋಗ್ಬಿಡುತ್ತೆ. ಈ ಸಮುದ್ರದಿಂದ ತಾನು ಪ್ರತ್ಯೇಕಗೊಂಡದ್ರಿಂದಲೇ ಈ ನೀರಿಗೆ ಈ ಸಮಸ್ಯೆ ಬಂತು. ಸಮುದ್ರದಿಂದ ಪ್ರತ್ಯೇಕಗೊಂಡದ್ರಿಂದ ಎಂಥ ನದಿಗಳಿಗೂ ಕೂಡ ನೀರಿನ ಪ್ರಮಾಣ ಬೇಸಿಗೆ ಕಾಲದಲ್ಲಿ ಕಡಿಮೆ ಆಗುತ್ತೆ. ಆದರೆ ಸಮುದ್ರಕ್ಕೆ ಮಾತ್ರ ಕಡಿಮೆ ಆಯಿತು ಅನ್ನುವಂಥದ್ದು ಇಲ್ಲ. ಭಗವದ್ಗೀತೆಯಲ್ಲಿ ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯಾಗಿ ಸ್ಥಿರವಾಗಿ ಸಂಪೂರ್ಣವಾಗಿ ಇರುವಂಥದ್ದು ಅಂತ. ಪ್ರತ್ಯೇಕ ಅಂತಗೊಂಡ ತಕ್ಷಣವೇ ಎಲ್ಲ ಸಮಸ್ಯೆಗಳು ಬಂದುಬಿಡುತ್ತವೆ. ಅದರಿಂದಲೇ ಇನ್ಫಿನಿಟಿ ಅಂತ ಅನ್ನುವಲ್ಲಿ ಪರಿಪೂರ್ಣತೆ ಉಂಟು. ಆ ಇನ್ಫಿನಿಟಿಗೆ ಒಂದಷ್ಟು ಕಡಿಮೆ ಆದಾಗ, ಅದು ಇನ್ಫಿನಿಟಿ ಅಲ್ಲದೇ ಇದ್ದಾಗ ಅಪೂರ್ಣತೆ ಕಾಡುತ್ತೆ. ಗಣಿತದವರು ಅದಕ್ಕೆ ಜಾಣ್ಮೆ ಮಾಡ್ಕೊಂಡ್ಬಿಟ್ರು. ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಈಸ್ ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಈಸ್ ಇನ್ಫಿನಿಟಿ ಅಂತ ಹೇಳ್ಬಿಟ್ಟು ಒಂದು ಪೂರ್ಣಸ್ಯ ಪೂರ್ಣಮಾದಾಯ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಸಮಸ್ಯೆಯೇ ಬೇಡ ಅಂತನ್ನುವಂತೆ. ನಾವಿಲ್ಲಿ ಗಮನಿಸಬೇಕಾದದ್ದು ಆ ರೀತಿಯಾದಂಥದ್ದು. ಪ್ರತ್ಯೇಕತೆಯ ವಿಚಾರ ಬಂದ ಒಡನೆಯೇ ನಮಗೆ ಬಾಧ್ಯತೆಗಳೆಲ್ಲ ಬಂದುಬಿಡುತ್ತವೆ. ಒಟ್ಟು ಸಂಸಾರದಲ್ಲಿರ್ತಾರೆ, ಯಾರೋ ಪದಾರ್ಥ ತರ್ತಾರೆ, ಯಾರೋ ಮಾಡಿ ಹಾಕ್ತಾ ಇರ್ತಾರೆ, ಎಲ್ಲ ಗೊತ್ತಾಗೋಲ್ಲ. ಗಂಡ ಗುಂಡಿ ಅಂತ ಒಂದು ಕಡೆ ಕೂತ್ಕೊಂಡ ತಕ್ಷಣ ಆಗುತ್ತೆ.
ನನಗೆ ನೆನಪಾಗುತ್ತೆ, ನನ್ನ ಆತ್ಮೀಯ ಸ್ನೇಹಿತರಾದ ಶಂಕರನಾರಾಯಣ ಉಪಾಧ್ಯಾಯರ ಮನೆಯವರು ಲಕ್ಷ್ಮಿ ಅವರು ಒಮ್ಮೆ ಹೇಳಿದರು, ಅವರ ಆಫೀಸ್ನಲ್ಲಿ ಒಬ್ಬ ಮಹಿಳೆ ಮದುವೆ ಮಾಡಿಕೊಂಡವರು, ನನ್ನ ಗಂಡ ಜೊತೆ ನಾನಿರೋದು ಕಷ್ಟ ಆಗುತ್ತೆ ಅಂತ. ಯಾಕೆ ಕಷ್ಟ ಆಗುತ್ತೆ ಅಂದರೆ ಅವರು ಕೆಲಸ ಮಾಡೋದಿಲ್ಲ ಅಂತ. ಅಮ್ಮ ನೀನು ಹೋಗ್ಬಿಟ್ಟಿದ್ರೆ ಏನೂ ಇಲ್ಲ, ಹಾಲು ಒಂದು ಅರ್ಧ ಲೀಟ್ರ್ ತೊಗೊಂಡೋಗಿ ಒಟ್ಟಿಗೆ ನೀನು ಕಾಫಿ ಮಾಡ್ಕೊಂಡು ಕುಡಿ ಅಂದರೆ ಅವನು ಡಿಕಾಕ್ಷನ್ ಹಾಕ್ತಾನ, ಅವನು ಮೊಸರು ತರ್ತಾನ, ಅಲ್ಲಿಂದಲೇ ಬರಲಿ ಮೊದಲು ಅಂತ. ಅಂದರೆ ಪ್ರತ್ಯೇಕತೆ ಆದ ತಕ್ಷಣವೇ ಬಾಧ್ಯತೆಗಳು ಬಂದಾಗ ಸೆಣಸಾಟವೂ ಬರುತ್ತೆ. ಎಲ್ಲವೂ ಒಟ್ಟಿಗೆ ಅದು ಹೇಗೋ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಬರುವಂಥದ್ದು ಕಾರ್ಮಣಮಲ, ಹಾಗೆ ಸಂಬಂಧಪಟ್ಟಿದ್ದು, ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಅದು ಈ ಕಲಾ ಶರೀರದಿಂದ ಬರುವುದು, ಸಂಕೋಚದಿಂದ ಬರುವಂಥದ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಧರ್ಮಾತ್ಮಕಂ ಕರ್ಮ ಸುಖ ದುಃಖಾದಿ ಲಕ್ಷಣಂ ಅಂತ ಧರ್ಮ ಅಧರ್ಮ ಸುಖ ದುಃಖ ಇತ್ಯಾದಿ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಕರ್ಮದ್ದಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಬ್ರಹ್ಮವೇ ಆದಂಥ ಆ ಚೈತನ್ಯ ಮಲಗಳ ಕಾರಣದಿಂದ ಸಂಕುಚಿತವಾಗಿ, ಕಲಾ ಅದರಿಂದ ಸಂಕೋಚಗೊಂಡು, ವಿದ್ಯೆಯ ಕಾರಣದಿಂದ ಸೀಮಿತವೂ ಆಗಿಬಿಡುತ್ತೆ ಅಂತ. ವಿದ್ಯೆ ಅಂದರೆ ಸೋಪಾಧಿಕವಾದ ಜ್ಞಾನ ಅಂತ ನಾನು ಹೇಳಿದ್ದೆ. ಹಾಗೇನೆ ಈ ಸೋಪಾಧಿಕವಾದಂಥ ಸತ್ತ ಮಾತ್ರ ಅದು ಕಲಾ ಅಂತ. ಅಂದರೆ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ಸತ್, ಅಬ್ಸಲ್ಯೂಟ್ ಅವೇರ್ನೆಸ್ ಚಿತ್ ಆ್ಯಂಡ್ ಅಬ್ಸಲ್ಯೂಟ್ ಬ್ಲಿಸ್ ಆನಂದ, ಅದು ಅಬ್ಸಲ್ಯೂಟ್ ಆಗಿದೆ ರಿಲೇಟಿವ್ ಎಕ್ಸಿಸ್ಟೆನ್ಸ್, ರಿಲೇಟಿವ್ ಅವೇರ್ನೆಸ್ ಆ್ಯಂಡ್ ರಿಲೇಟಿವ್ ಬ್ಲಿಸ್ ಅಂತ ಆದಾಗ ದುಃಖವಾಗೋದಕ್ಕೆ, ಸಂಕಟವಾಗೋದಕ್ಕೆ ಆರಂಭವಾಗುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಈ ಕಾರಣದಿಂದಲೇ ಅಲ್ಲಿ ಇಂದ್ರಿಯಗಳು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ರೂಪ ಆಗುತ್ತೆ. ಮತ್ತು ಜ್ಞಾನೇಂದ್ರಿಯಗಳಿಗೆ ಗುಣಗ್ರಹಣದ ಶಕ್ತಿ, ಆ ಗುಣಗಳು ತನ್ಮಾತ್ರಗಳಾಗಿ, ಆ ಗುಣಗಳಿಗೆ ಯಾವುದೊಂದು ಗುಣಿ ಅಂತಾಗಿದೆ ಅದು ಪಂಚಭೂತಗಳಾಗಿ, ಹೀಗೆ ಶಿವತತ್ವದಿಂದ ಆತ್ಮ ಚೈತನ್ಯ ತತ್ವ ಅನ್ನುವ ಮೊದಲನೇ ತತ್ವದಿಂದ ಆರಂಭವಾಗಿ 36ನೇದಾದ ಪೃಥ್ವಿ ತತ್ವದವರೆಗೆ ಎಲ್ಲದರ ಬೆಳವಣಿಗೆ ಆಗುತ್ತದೆ ಅಂತ ಗೊತ್ತಾಗುತ್ತೆ. ಇದೇ ಸೃಷ್ಟಿ ಅಂತ ಅನ್ನೋದು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಎಲ್ಲ ವೇದಾಂತಿಗಳಿಗೆಲ್ಲ ಕೇಳಬಹುದಾದಂಥ ಪ್ರಶ್ನೆ. ಸುಮ್ಮನೆ ಇರೋ ವಸ್ತು ಬ್ರಹ್ಮ ಯಾಕೆ ಇದೆಲ್ಲ ಆಯಿತು ಅಂತ. ಅದರ ಪಾಡಿಗೆ ಅದು ನೆಮ್ಮದಿಯಾಗಿದ್ದಿದ್ದು ಈ ಜಗತ್ತಾಗಿ, ಈ ಜೀವ ಆಗಿ ನಮ್ಮನ್ನು ಯಾತಕ್ಕೆ ಕಾಡ್ತಾ ಇದೆ ಹೀಗೆ ಅಂತ. ಅದು ಅದರ ಆನಂದಾಭಿವ್ಯಕ್ತಿ ಅಂತ ಹೇಳಿಬಿಟ್ಟು ಪ್ರತಿಭಿಜ್ಞಾ ಶೈವ ದರ್ಶನ ಹೇಳುತ್ತೆ. ಕೇವಲ ಅದ್ವೈತ ದರ್ಶನ ಹೇಳುತ್ತೆ ಅದು ಅದರ ಲೀಲೆ ಅಂತ. ಬ್ರಹ್ಮಸೂತ್ರದಲ್ಲಿ ಅದೇ ಲೋಕವತ್ತು ಲೀಲಾ ಕೈವಲ್ಯಂ ಅನ್ನುವ ಸೂತ್ರ ಬಂದಿದೆ. ಆನಂದಾಭಿವ್ಯಕ್ತಿ ಅಂದರೆ ಆನಂದ ಪಡಬೇಕು ಅನ್ನುವ ಇಚ್ಛೆಯಿಂದ ಬಂದದ್ದು ಅಂತ. ಹಾಗೆ ಇಲ್ಲಿ ಆ ಇಚ್ಛೆ ಅನ್ನೋದರ ಸಮಸ್ಯೆ ಏನಿದೆ ಅಂತ ನಾನು ಹೇಳಿ ಆಯಿತು. ಆ ಇಚ್ಛಾಶಕ್ತಿ ಹಿಂದೆ ಇರುವಂತಹ ಕೊರತೆ, ಅದನ್ನು ನಾನು ಹೇಳಿದೆ. ಅದು 37ನೇ ತತ್ವವಾಗಿಬಿಡುತ್ತೆ ಪ್ರತಿಭಿಜ್ಞ ಶೈವ ದರ್ಶನಕ್ಕೆ ಹೋದರೆ. ಆದರೆ ವೇದಾಂತಿಗಳಿಗೂ ಈ ಸಮಸ್ಯೆ ತಪ್ಪಿದ್ದಲ್ಲ, ಕೇವಲ ಅದ್ವೈತಿಗಳಿಗೂ. ಅವರು ಏನನ್ನು ಹೇಳ್ತಾರೆ, ಬ್ರಹ್ಮದ ಲೀಲೆ ಅಂತಂದರೆ ಆ ಲೀಲೆಗೇನು ಕಾರಣ? ಲೀಲೆ ದೇಶಕಾಲಗಳ ಪರಿಧಿಯನ್ನು ಮೀರಿದ್ದು. ಅಲ್ಲಿ ಪ್ರಶ್ನೆ ಎತ್ತಬೇಕು, ಕಾರ್ಯಕಾರಣ ಭಾವ ಕೆಲಸ ಮಾಡೋಲ್ಲ. ದಿ ಥಿಯರಿ ಆಫ್ ಕಾಸೇಷನ್ ಹೋಲ್ಡ್ಸ್ ಗುಡ್ ಓನ್ಲಿ ವಿತ್ ಇನ್ ದಿ ಫ್ರೇಮ್ ಆಫ್ ಸ್ಪೇಸ್ ಅಂಡ್ ಟೈಮ್. ಕಾರ್ಯಕಾರಣ ಭಾವಗಳು ದೇಶಕಾಲಗಳ ಚೌಕಟ್ಟಿಗೆ ಆಚೆಯಲ್ಲಿ ಇಲ್ಲ, ದೇಶಕಾಲಗಳ ಒಳಗೆ ಇವೆ. ಲೀಲೆ ಹಾಗಲ್ಲ. ಆ ಕಾರಣದಿಂದ ಈ ಪ್ರಶ್ನೆ ಎತ್ತುವಂತಿಲ್ಲ. ಇವರ ಕ್ವಶ್ಚನಿಂಗ್ ಈಸ್ ರಾಂಗ್ ಅಂತಂತೀವಿ. ಇದು ಬಾಯಿ ಬಡಿಯೋದಾಯ್ತಲ್ವ. ಸರಿ, ಅಷ್ಟೇ ಗೊತ್ತಿರೋದು ಸದ್ಯಕ್ಕೆ ಉತ್ತರ. ನನಗಂತೂ ಅಷ್ಟೇ ಗೊತ್ತಿರುವುದು, ಅದಕ್ಕೆ ಮಿಗಿಲಾದದ್ದು ಇಲ್ಲ. ಈಗ ಬಿಗ್ ಬ್ಯಾಂಗಿಗೂ ಮೊದಲು ಏನಿತ್ತು ಅಂದರೆ ಏನನ್ನೋಣ, ಬಿಗ್ ಬ್ಯಾಂಗಿಗೆ ಮೊದಲು ಅನ್ನೋದೇ ಇರಲಿಲ್ಲ ಅಂತ ಅನ್ಬೇಕಾಗುತ್ತೆ. ಸ್ಪೇಸ್ ಅಂಡ್ ಟೈಮ್ ಕಾಸೇಷನ್ ಇಸ್ ದಿ ಪ್ರಾಡಕ್ಟ್ ಆಫ್ ಬಿಗ್ ಬ್ಯಾಂಗ್ ಅಂದರೆ ಅದಕ್ಕೂ ಮೊದಲು ಅಂತ ನೀವು ಹೇಗಂತೀರಾ? ಕಷ್ಟ. ಅಂದರೆ ಎಲ್ಲಿಯೋ ಈ ಥರದ ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ತಾ ಇದ್ದರೆ ಒಂದು ಕಡೆಗೆ ಅದು ಸ್ವಯಂ ಸಿದ್ಧ ಅಂತ ಅನ್ನೋದನ್ನು ಒಪ್ಪಿಕೊಳ್ಳಬೇಕು. ಅದು ನಾವು ಹೇಗೆ ಒಪ್ಪಿಕೊಳ್ಳೋಣ ಅಂತ ತಕ್ಷಣ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಒಂದೇ, ನಿಮ್ಮ ಅಸ್ತಿತ್ವಕ್ಕೆ ನೀವು ಕಾರಣ ಹೇಳಿ. ನಾನು ಇದೇನಾ ಇಲ್ವಾ ಅದಕ್ಕೆ ಕಾರಣ ಹೇಳಿ. ಏನಂತ ಹೇಳೋಣ? ನಾನು ಇದ್ದೀನಿ ಅದೇ ಕಾರಣ ಅಂತ ಅನ್ಬೇಕಾಗತ್ತೆ. ಅದು ಬಿಟ್ಟು ಬೇರೆ ಇಲ್ಲ. ನಾನು ಇದ್ದೀನಿ ಅನ್ನೋದಕ್ಕೆ ನಮ್ಮ ಅಪ್ಪ ಅಮ್ಮ ಕಾರಣ, ಅವರಿರೋದಕ್ಕೆ ಅವರ ಅಪ್ಪ ಅಮ್ಮ ಕಾರಣ. ಕೊನೆಗೆ ಹೀಗಾಗತ್ತೆ. ಈ ಕಾರಣ ಐ ಆಮ್ ಸೊ ಐ ಆಮ್ ದಟ್. ನಾನು ಇರುವುದರಿಂದ ನಾನಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅಹಮಸ್ಮೀತ್ಯಸ್ಮಿ ಅಂತ ಅಲ್ಲಿಗೆ ಬಂದು ನಿಂತು ಬಿಡುತ್ತೆ.
ಈ ರೀತಿ ಕಂಡಾಗ ಸ್ವಸ್ವ ರೂಪವನ್ನು ಸ್ವತಃ ಪ್ರಾಮಾಣ್ಯವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತದೆ. ಇದು ಕೇವಲ ಅದ್ವೈತಿಗಳು ಹೇಳುವಂಥ ದಾರಿ. ನಾನಿದ್ದೀನಿ ಅನ್ನೋದೇನೆ ಕಾರಣ, ಅದಕ್ಕೆ ಇನ್ನೇನು ಬೇಕಾಗಿಲ್ಲ. ಅಭಿನವಗುಪ್ತರು ಕೂಡ ಒಂದು ಕಡೆ ಆ ಮಾತನ್ನು ಹೇಳ್ತಾರೆ. ನಾಲಿಗೆ ನನಗಿದೆಯಾ ಇಲ್ವಾ ಅಂತ ಯಾವನಾದರೂ ಇನ್ನೊಬ್ಬನ್ನ ಕೇಳಿ ನನ್ನ ಬಾಯಿ ತೆಗೆದು ನೋಡ್ಬೇಡಯ್ಯ, ನಾನು ಅಂತ ಬಾಯಿ ತೆಗಿತೀನಿ, ನಾಲಿಗೆ ಇದೆಯೋ ಇಲ್ವೋ ನೋಡಿ ಹೇಳು ಅಂತಂದರೆ ಅದು ಎಷ್ಟು ಹಾಸ್ಯಾಸ್ಪದವೋ ಅಷ್ಟೇ ಹಾಸ್ಯಾಸ್ಪದ ನನಗೆ ಪ್ರಮಾಣ ಯಾವುದಾದರೂ ಬೇಕು ಅಂತಂದರೆ ಅಂತ. ನ ಪ್ರಮಾತು ಕಿಂಚಿದ್ ಅನ್ಯತ್ ಪ್ರಮಾಣಂ ವಿದ್ಯತೆ ಅನ್ನುವ ಮಾತನ್ನು ಶಂಕರಾಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಪ್ರಮಾಣಗಳಿಗೆ ಎಲ್ಲಿದೆ ನೆಲೆ ಅಂತ ಕೇಳಬಹುದು, ಆದರೆ ಪ್ರಮಾತೃವಿಗೆ ಅಳೆಯುವ ಅಳತೆಗೋಲಿಗೆ ಏನು ಪುರಾವೆ ಅಂತ ಕೇಳಬಹುದು, ಅಳೆಯಲ್ಪಡುವ ವಸ್ತುವಿಗೆ ಎಲ್ಲಿ ಪುರಾವೆ ಅಂತ ಕೇಳಬಹುದು. ಆದರೆ ಅಳೆಯುವ ನನಗೆ ಎಲ್ಲಿ ಪುರಾವೆ ಅಂತ ಕರೆಯೋಣ, ಹೇಗೆ? ಕಷ್ಟ. ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಕೇಳ್ತಾರೆ, ನೀವು ಬದುಕಿದ್ದೀರಿ ಅಂತ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ಅಂತ ಕೇಳ್ತಾರೆ. ನಾನು ಬದುಕಿರೋದಕ್ಕೆ ನಾನೇ ಸಾಕ್ಷಿ ಅಂತಂದರೆ ಅಲ್ಲ, ಇದು ನೀವೇ ಹೌದು ಅನ್ನೋದಕ್ಕೆ ಸಾಕ್ಷಿ ಅಂತ ಅನ್ಬೇಕು. It is not the certificate of my existence, it is the certificate of whether the so-called me produced in the document is myself or not ಅನ್ನುವಂಥದ್ದು. ಆದರೆ ಅವರು ಬೇರೊಂದು ರೀತಿಯಲ್ಲಿ ಹೇಳ್ತಾರೆ, ನಿಮ್ಮ ಲಿವಿಂಗ್ ಸರ್ಟಿಫಿಕೇಟ್ ಕೊಡಿ, ಈ ಥರದ್ದೆಲ್ಲನೂ. ಹೀಗಾಗಿ ವೇದಾಂತಿಗಳನ್ನು ಮೀರಿಸಿಬಿಟ್ಟಿದ್ದಾರೆ. ಇಲ್ಲಿ ಹಾಗಾಗೋಲ್ಲ, ಸ್ವತಃ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಆ ಕಾರಣದಿಂದಲೇ ಯಾರೂ ಎಲ್ಲಿಯೂ ಕೂಡ ಪ್ರಶ್ನೆ ಎತ್ತೋಕ್ಕಾಗೋದಿಲ್ಲ. ಕಾರಣ ಅವರನ್ನೇ ಅವರು ಡೌಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಬೇರೊಂದು ರೀತಿಯಲ್ಲಿ, ಅರೆ ಇದೇ ಯುಕ್ತಿಯನ್ನೇ ಜೀನ್ ಪಾಲ್ ಸಾರ್ತ್ರೆ ಅವನು ಹೇಳ್ತಾನೆ ತನ್ನ ಪ್ರಸಿದ್ಧವಾದ ಎಕ್ಸಿಸ್ಟೆನ್ಷಿಯಲಿಸಮ್ ಸಿದ್ಧಾಂತದಲ್ಲಿ. ಅವನು ಐ ಥಿಂಕ್ ಸೊ ಐ ಆಮ್ ಅಂತ, ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಅಂದರೆ ನನ್ನ ಪ್ರಜ್ಞೆ ಇರೋದ್ರಿಂದ ನಾನು ಇದ್ದೀನಿ ಅಂತ ಗೊತ್ತಾಗುತ್ತದೆ ಅಂತ. ಬೌದ್ಧರ ವಿಜ್ಞಾನವಾದಕ್ಕೆ ತುಂಬ ನಿಕಟವಾದಂಥದ್ದು. ವಿಜ್ಞಪ್ತಿ ಮಾತ್ರತಾ ಚೇತನಂ ಅಂತ ಏನು ಹೇಳ್ತಾರೆ, ಅದಕ್ಕೆ ಸಂವಾದಿಯಾಗಿ ಬರುತ್ತೆ. ಪ್ರತಿಯೊಬ್ಬರು ಅಲ್ಲಿಗೆ ಬಂದು ನಿಲ್ಲಬೇಕು, ಬೇರೆ ದಾರಿ ಇಲ್ಲ. ಹೀಗಾಗಿ ಆ ಬ್ರಹ್ಮವಸ್ತು ಲೀಲೆಯನ್ನು ನಡೆಸ್ತಾ ಇದೆ. ಈ ಜಗದ್ವಿಕಾಸ, ಜಗತ್ ಸೃಷ್ಟಿ ಇತ್ಯಾದಿ ಎಲ್ಲ ಲೀಲೆ ಅಂತಂದರೆ ಬ್ರಹ್ಮವಸ್ತು ಇದನ್ನು ಯಾತಕ್ಕೆ ಮಾಡ್ತು ಅಂತ ಅನ್ನೋದು ಕೇಳೋದಕ್ಕೆ ಸಾಧ್ಯ ಇಲ್ಲ. ಕಾರ್ಯಕಾರಣ ಭಾವಕ್ಕೆ ಮೀರಿದ್ದು ಅಂತ. ಹಾಗಿದ್ದರೆ ನಮಗೆ ಈ ಜಂಜಾಟವನ್ನು ತಪ್ಪಿಸಿಕೊಳ್ಳೋದು ಹೇಗೆ ಅಂತಂದರೆ ಬ್ರಹ್ಮವೇ ಆಗುವ ಮೂಲಕ. ಆ ಲೀಲೆಯನ್ನು ನಾವು ಆಗ ಅರ್ಥ ಮಾಡಿಕೊಳ್ತೀವಿ, ಆಗ ತೊಂದರೆ ಇಲ್ಲ ಅಂತ. ಅದಕ್ಕೆ ದೃಷ್ಟಾಂತಗಳನ್ನು ಕೊಡ್ತಾರೆ. ಮಗು ಹೇಗೆ ಆಟ ಆಡ್ತಾ ಇರುತ್ತೋ ಅದೇ ರೀತಿ ಲೀಲೆ, ಅದಕ್ಕೇನು ಏನು ಮಾಡಬೇಕು ಅಂತ ಇಲ್ಲ ಅಂತ. ಹಾಗೇನೂ ಇಲ್ಲ, ಮಗುಗಲ್ಲಿ ಏನೋ ಚಿಟ್ಟೆ ಕಾಣಿಸ್ತು ಹುಡುಕಬೇಕು ಅಂತ, ಇಲ್ಲಿ ಯಾವುದೋ ಬೆಳಕು ಕಾಣಿಸ್ತು ಅದನ್ನು ನೋಡಬೇಕು ಅಂತ, ಇಲ್ಲಿ ಏನೋ ಗಿಲಿಕಿ ಕಾಣಿಸ್ತು ಅದನ್ನು ಹಿಡ್ಕೊಳ್ಬೇಕು ಅಂತಂದರೆ ದೃಷ್ಟಾಂತವನ್ನು ದಾರ್ಷ್ಟಾಂತಿಕಕ್ಕೆ ಮಿಗಿಲಾಗಿ ಎಳೆಯಬೇಡಿ ಅಂತ ಇನ್ನೊಂದು ಬಾಯಿ ಬಡಿತಾರೆ. ಅಂದರೆ ಅನಾಲಜಿನ ತುಂಬ ವಿಸ್ತರಿಸಿಕೊಂಡು ಹೋದರೆ ಅಪಾಯ ಆಗಿಬಿಡುತ್ತೆ ಅಂತ. ನೋಡಿ, ನೀವು ನಮ್ಮ ಮನೆಗೆ ಬಂದಾಗ ತಂಗಾಳಿ ಬೀಸ್ದಂಗೆ ಆಯಿತು ಅಂತೀವಿ, ಅದೊಂದು ಹೋಲಿಕೆ ಕೊಟ್ಟಿದ್ದು. ಅದಕ್ಕೆ ಅಲ್ಲಿಗೆ ಆ ತಂಗಾಳಿ ಬೀಸಿದಾಗ ಸಂತೋಷವಾಗುತ್ತೆ ಅಂತ. ಅಲ್ರಿ, ಈಗ ಡಿಸೆಂಬರು, ಈಗ ತಂಗಾಳಿ ಬೀಸಿದ್ರೆ ನಿಮ್ಮ ಮೈಕೈ ಕಾಲು ನಡಗಬೇಕು, ನಿಮ್ಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದರೆ ಹೆಚ್ಚಾಗಬೇಕು. ನಾನು ಬಂದಿದ್ದರಿಂದ ಇಷ್ಟೆಲ್ಲ ಆಯಿತು ಅಂತಲೂ ಅರ್ಥ ಅಂತಕ್ಕಂದು ಕೇಳಿದ್ರೆ ದೃಷ್ಟಾಂತವನ್ನು ಎಳೆದೆಳೆದು ದಾರ್ಷ್ಟಾಂತಿಕಕ್ಕೆ ಮಾಡಬೇಡಿ ಅಂತ. ಇನ್ನೊಂದು ರೀತಿಯಲ್ಲಿ ಬೇಸಿಗೆ ಕಾಲದಲ್ಲೇ ನಾವೇನ್ರಿ ಗಾಳಿ ಕೆಟ್ಟು ಹೋಗ್ಬಿಟ್ವಾ, ಗಾಳಿ ಅಂತ ಏನಂತಾರೆ, ನಿನಗೇನು ಗಾಳಿ ಮೆಟ್ಕೊಂಡಿದ್ಯಾ ಅಂತಂತಾರೆ. ದೆವ್ವ ಭೂತ ಪಿಶಾಚಿ ಅನ್ನುವಂಥ ಅರ್ಥ. ಅಂದರೆ ನಾವು ನಿಮ್ಮ ಮನೆಗೆ ಬಂದರೆ ಭೂತ ಭೇತಾಲಗಳು ಬಂದಂತೆ ಆಗುತ್ತಲೇ ಅಂತಲೂ ಅರ್ಥ ಅಂತ ವಿಪರೀತ ವ್ಯಾಖ್ಯಾನ ಮಾಡಿಕೊಂಡು ಹೋಗ್ಬೋದು. ಅದಕ್ಕೆ ಅಲ್ಲ ಅಂತಂದರು. ಆದರೆ ಯಾವ ದೃಷ್ಟಾಂತವೂ ಪೂರ್ಣವಾಗೋದಿಲ್ಲವಲ್ಲ. ಹೌದು, ಆಗುವುದೇ ಇಲ್ಲ. ಅಪ್ಪಯ್ಯ ದೀಕ್ಷಿತರು ಅದ್ಭುತವಾದ ಒಂದು ಶತಕ ಬರೆದಿದ್ದಾರೆ, ವರದರಾಜಸ್ತವ ಅಂತ. ಆ ವರದರಾಜಸ್ತವದಲ್ಲಿ 100 ಪದ್ಯಗಳ ರಮಣೀಯವಾದ ಸ್ತುತಿ ಕಾವ್ಯದಲ್ಲಿ ಒಂದು ಪದ್ಯ, ಅದರ ತಾತ್ಪರ್ಯ ಹೀಗಿದೆ: ಪರಮಾತ್ಮ ವರದರಾಜ, ನಿನ್ನ ಬಗೆಗೆ ಕವಿತ್ವ ಮಾಡಬೇಕು ಅಂದರೆ ತುಂಬ ಕಷ್ಟ. ಕಾವ್ಯದಲ್ಲಿ ಕವಿಗಳು ಏನೇನು ಬಳಸ್ತಾರೆ? ಅಲಂಕಾರಗಳನ್ನು ಬಳಸ್ತಾರೆ. ಸೌಂದರ್ಯಂ ಅಲಂಕಾರ, ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್, ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ. ಮತ್ತು ಕಾವ್ಯ ಅನ್ನೋದು ಅಲಂಕಾರಗಳಿಂದಲೇ ಜೀವಿಸ್ತಕ್ಕಂಥದ್ದು. ಸೌಂದರ್ಯವೇ ಅಲಂಕಾರ, ಅಲಂಕಾರಗಳಿಲ್ಲದೆ ಇದ್ದರೆ ವಾಕ್ಯಕ್ಕೆ ವೈಧವ್ಯ ಬರುತ್ತೆ ಅಂತೆಲ್ಲ. ಹಾಗಾಗಿ ಅಲಂಕಾರಗಳನ್ನು ಬಳಸಿಯೇ ಮಾಡಬೇಕು ಅಂತಂದರೆ ಆದ್ಯಾಲಂಕೃತಿರ್ ಉಪಮಾ, ಉಪಮೆಯೇ ಮೊದಲನೇ ಅಲಂಕಾರ.
ನಿನ್ನನ್ನು ಹೋಲಿಸಬೇಕು ಅಂದರೆ ನಿನ್ನ ಮುಖವನ್ನು ಚಂದ್ರನಿಗೆ ಹೋಲಿಸೋಣವಾ ಅಂತಂದರೆ ನಾವೇ ತಿಳ್ಕೊಂಡು ಬಿಟ್ಟಿದ್ದೀವಿ, ನೀನು ಚಂದ್ರನಿಗಿಂತ ಮೇಲ್ಪಟ್ಟವನು, ಸೂರ್ಯನಿಗಿಂತ ಮೇಲ್ಪಟ್ಟವನು. ನತತ್ರ ಸೂರ್ಯೋಭಾತಿ ನಭಾತಿ ಚಂದ್ರಮಾ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ಅಂತೆಲ್ಲ ಹೇಳಿದ ಮೇಲೆ ಇನ್ನು ಚಂದ್ರನ ನಿನ್ನ ಮುಖಕ್ಕೆ ಹೋಲಿಸಿದರೆ ನಿನಗೆ ಗೌರವ ಕೊಡೋಕ್ಕೆ ಬದಲಾಗಿ ಹೀನ ಮಾಡದಂತೆ ಆಯಿತು. ನಾವು ಸಾಮಾನ್ಯ ಲೋಕದವರಿಗೆ ಮುಖ ಚಂದ್ರನಂತಿದೆ ಅಂತ ಅನ್ಬೋದು. ಹಾಗಲ್ಲದೆ ಇವರು ಮುಖ ನೋಡಿದ್ರೆ ಅಂಗಡಿಯಿಂದ ಕೊಂಡು ತಂದಿರ್ತಕ್ಕಂಥ ಸ್ಟೀಲ್ ತಟ್ಟೆ ಇದ್ದಂಗಿದೆ ಅಂತಂದರೆ ಏನಾಗುತ್ತೆ? ಹೀನೋಪಮೆ ಆಗುತ್ತೆ. ಉಪಮಾನ ಯಾವತ್ತೂ ಕೂಡ ಉಪಮೇಯ ಯಾವುದಿದೆ ಅದಕ್ಕಿಂತ ಉತ್ಕೃಷ್ಟವಾಗಿರಬೇಕಾಗುತ್ತೆ. ಉಪಮೇಯ ಯಾವುದಕ್ಕಾಗಿ ನಾವು ಹೋಲಿಕೆ ಮಾಡ್ತಾ ಇದ್ದೀವೋ ಅದಕ್ಕಿಂತಲೂ ಉಪಮಾನ ಹೋಲಿಕೆಗೆ ತಗೊಂಡ ವಸ್ತು ದೊಡ್ಡದಾಗಿರಬೇಕು. ಆಹಾ, ನೀವು ಮಹಾರಾಜರನ್ನು ಕಾಣಿಸ್ತೀರಿ ಈ ಡ್ರೆಸ್ನಲ್ಲಿ, ಈ ಸೀರೆ ಉಟ್ಕೊಂಡು ಬಂದರೆ ನೀವು ಸಾಕ್ಷಾತ್ ಲಕ್ಷ್ಮೀದೇವಿ ಥರ ಇದ್ದೀರಾ ಅಂತ ಅನ್ಬೇಕು. ಈ ಸೀರೆ ಉಟ್ಕೊಂಡ್ರೆ ನೀವು ಯಾವುದೋ ಸಿನಿಮಾದಲ್ಲಿ ಜಯಂತಿ ಇದ್ದಂಗೆ ಕಾಣಿಸ್ತೀರಾ ಅಂತಂದರೆ ಅದು ಉತ್ತಮ ಹೋಲಿಕೆನೂ ಆಗ್ಬೋದು, ಕೆಲವೊಮ್ಮೆ ಅಧಮವೂ ಆಗ್ಬೋದು. ಅಥವಾ ಪಕ್ಕದ ಬೀದಿ ಕೆಲಸದವಳಿದಾಳಲ್ಲ ಪುಟ್ನರ್ಸಿ ಹಂಗೆ ಕಾಣಿಸ್ತೀರಾ ಅಂತಂದರೆ ಇನ್ನೂ ಘೋರವಾಗಬಹುದು. ಹೀಗಾಗಿ ಉಪಮೆ ಹೀನೋಪಮೆ ಆಗಿಬಿಡುತ್ತೆ. ಇನ್ನು ಉತ್ಪ್ರೇಕ್ಷೆ ಮಾಡೋಣ ಅಂತಂದರೆ ಉಪಮೆಯ ಸಾದೃಶ್ಯವನ್ನು ಸಂಭಾವನಾ ಮಾಡಿದ್ರೆ ಉಪಮೆ, ಅಲ್ಲಿಯೂ ಉತ್ಪ್ರೇಕ್ಷೆ ಅದು ಕಷ್ಟ ಆಗುತ್ತೆ. ಹೋಗಲಿ ಅಭೇದ ಮಾಡೋಣವ, ರೂಪಕ ಮಾಡೋಣವ ಅಂತಂದರೆ ಅಲ್ಲೂ ಇಷ್ಟೇನೆ ಉಪಮಾನ ಉಪಮೇಯಗಳ ಮಧ್ಯೆ ಅಭೇದ ಕಲ್ಪಿಸೋದ್ರಿಂದ ಅದು ಹಾಗೆ ಆಗುತ್ತೆ. ಮುಖ ಚಂದ್ರನಂತಿದೆ ಅನ್ನೋಕ್ಕೆ ಬದಲಾಗಿ ಮುಖವೇ ಚಂದ್ರ ಅಂತ ಅಂದಂತೆ ಆಗುತ್ತೆ. ಅದು ಇನ್ನೊಂದು ಎಡವಟ್ಟು. ಹೋಗಲಿ ಅದೆಲ್ಲ ಬೇಡ, ಅಪನ್ನುತಿ ಮಾಡೋಣ. ನೀನು ಅದರಂಗಿದೀಯ, ಆದರೆ ಇದೊಂದಿಷ್ಟಿಲ್ಲ ಅಂತಂದರೆ ಅಪನ್ನುತಿಯಿಂದ ತೆಗೆದುಹಾಕೋದು ಮಾಡಬೇಕಾಗತ್ತೆ. ನಿನ್ನಿಂದ ತೆಗೆದುಹಾಕಿದ್ರೆ ಯಾವುದಕ್ಕೆ ಹೋಗುತ್ತೆ, ಹಾಕೋದಕ್ಕೆ ಯಾವುದಿದೆ. ಹಾಗಾಗಿ ನಿನ್ನಿಂದ ಕೀಳೋಕ್ಕೂ ಸಾಧ್ಯ ಇಲ್ಲ, ಸೇರಿಸೋಕ್ಕೂ ಸಾಧ್ಯ ಇಲ್ಲ. ಅದರಿಂದ ಅಪನ್ನವಾದಿ ಅಲಂಕಾರಗಳು ಸಾಧ್ಯ ಇಲ್ಲ. ಇನ್ನು ದೃಷ್ಟಾಂತ ಮೊದಲಾಗಿ ಯಾವುದು ಕೊಟ್ಟರೂ ಕೂಡ ಔಪಮ್ಯ ಅನ್ನುವ ಒಂದು ಉಪಮಾನದ ಹೋಲಿಕೆ ಇರುವ ವರ್ಗಕ್ಕೆ ಬಂದುಬಿಡುತ್ತೆ. ಕಾಂಟ್ರಾಸ್ಟ್, ವಿರೋಧ ತೋರಿಸೋಣ ಅಂದರೆ ನೀನು ಅವಿರೋಧನಾದವನು, ನಿನಗೊಂದು ವಿರೋಧವನ್ನು ನಾವು ಎಲ್ಲಿಂದ ಕಲ್ಪಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೋಗಲಿ ಒಂದು ನ್ಯಾಯ ಅಂದರೆ ಈಗ ಕಾವ್ಯಲಿಂಗ, ಹೇತುತ್ಪ್ರೇಕ್ಷ ಇತ್ಯಾದಿಯಾಗಿ ನ್ಯಾಯಮೂಲವಾದ ಅಲಂಕಾರಗಳಿಂದ ಮಾಡಿ ತೋರಿಸೋಣವಾ ಅಂತಂದರೆ ಅಲ್ಲೂ ಅಷ್ಟೇನೆ ಲಿಂಗ ಹೇತುವನ್ನು ರೀಸನ್ ತೋರಿಸಬೇಕು, ದೃಷ್ಟಾಂತ ಇತ್ಯಾದಿಗಳು ತೋರಿಸಬೇಕು. ಮತ್ತೆ ಇದೇ ಸಮಸ್ಯೆ ಬರುತ್ತೆ. ಹಾಗಾಗಿ ಹೇಗೆ ಮಾಡಿದ್ರು ಯಾವುದೇ ಅಲಂಕಾರವನ್ನು ನಿನ್ನ ಸ್ತುತಿಗೆ ಬಳಸೋಕ್ಕಾಗ್ತಾ ಇಲ್ವಾ, ಅದರಿಂದ ಬಾಯಿ ಮುಚ್ಕೊಂಡಿದ್ದೀನಿ ಅಂತ. ಈ ಮೂಲಕವೇ ಅಪ್ಪ ಈ ದೀಕ್ಷಿತರು ಅತಿ ರಮಣೀಯವಾದ ಒಂದು ಕವಿತೆಯನ್ನು ಮಾಡಿಬಿಟ್ಟಿದ್ದಾರೆ. ಬ್ರಹ್ಮವಸ್ತುವಿಗೆ ಯಾವ ಹೋಲಿಕೆಯೂ ಸಲ್ಲಲ್ಲ ಅನ್ನೋದನ್ನೇ ಅತ್ಯಂತ ರಮಣೀಯತಮವಾಗಿ ಮಾಡಿಬಿಟ್ಟಿದ್ದಾರೆ. ಶಂಕರರ ಪರಾಪೂಜಾ ಅನ್ನುವ ಸ್ತೋತ್ರದಲ್ಲಿ ಬರುತ್ತದಲ್ಲ, ಅವರು ಹೇಳ್ತಾರೆ, ಸರ್ವಾಧಾರಸ್ಯ ಚಾಧಾರ ನಿತ್ಯತೃಪ್ತಸ್ಯ ನೈವೇದ್ಯಂ. ಎಲ್ಲಕ್ಕೂ ಆಧಾರವಾದವನಿಗೆ ಆಧಾರ ಆಸನಂ ಕಲ್ಪಯಾಮಿ ಅಂತ ಹೇಗೆ ಹೇಳಲಿ, ನಿತ್ಯತೃಪ್ತನಾದವನಿಗೆ ನೈವೇದ್ಯಂ ಕಲ್ಪಯಾಮಿ ಅಂತ ಹೇಗೆ ಹೇಳಲಿ, ಪೂರ್ಣಸ್ಯ ಆವಾಹನಂ ಕುತ್ರ, ಎಲ್ಲ ಕಡೆಯಲ್ಲಿಯೂ ಇರತಕ್ಕಂಥವನನ್ನು ಒಂದು ಕಡೆಗೆ ನೀನು ಆವಾಹನೆ ಮಾಡ್ತೀನಿ ಅಂತ ಅನ್ನೋದು ಹೇಗೆ. ಮೊನ್ನೆ ಗಣಪತಿ ಪೂಜೆ ಮಾಡಿದ್ವಿ, ಅಸ್ಮಿನ್ ಬಿಂಬೆ ಅಸ್ಯಾಂ ಪ್ರತಿಮಾಯಾಮ್ ಸಮಾಯಾತು ಅಂತಂದರೆ ಮಿಕ್ಕ ಕಡೆಯಲ್ಲೆಲ್ಲ ಇದ್ದು ಇಲ್ಲಿರಲಿಲ್ಲ ಅಂತ ಗಬಕ್ಕಂತ ಬಂದು ಕೂತ್ಕೊಳ್ತಾನೆ ಅಂತ ಹೇಳೋದಕ್ಕಾಗತ್ಯ? ಸಾಧ್ಯ ಇಲ್ಲ. ಹಾಗಾಗಿ ಆವಾಹನೆಯೇ ಮಾಡೋಕ್ಕಾಗದೇ ಇದ್ದರೆ ಆವಾಹಿತೋಭವ, ಅವಗುಂಠಿತೋಭವ, ಸುಪ್ರಸನ್ನೋಭವ, ವರದೋಭವ ಅಂತೆಲ್ಲ ಹೇಳೋದಕ್ಕೆ ಏನರ್ಥ ಕಾಣಿಸುತ್ತದೆ? ಅಲ್ಲ. ನಿರಾಲಂಬಸ್ಯೋಪವೀತಂ ಅನಂತಸ್ಯ ಪ್ರದಕ್ಷಿಣ, ಎಲ್ಲೆಲ್ಲೂ ಇರತಕ್ಕಂಥವನನ್ನು ಅವನ ಆಚೆಗೆ ಸುತ್ತಕಟ್ಟು ಬರ್ತೀನಿ ಪ್ರದಕ್ಷಿಣೆ ಅಂತಂದರೆ ಹೇಗಾಗುತ್ತೆ? ಮತ್ತೆ ನಿರ್ಲೇಪಸ್ಯ ಕುತೋ ಗಂಧ, ನಿರ್ಲೇಪನಾಗಿದ್ದವನಿಗೆ ಲೇಪನ ಮಾಡ್ತೀನಿ ಅಂತ ಅನ್ನೋದಕ್ಕೆ ಹೇಗಾಗುತ್ತೆ? ನಿತ್ಯ ಶುದ್ಧನಾದವನಿಗೆ ಸ್ನಾನ ಹೇಗೆ? ಅಭಿಷೇಕಂಚ ಕುತೋ ವಿಭೋಹ, ಏನೂ ಮಾಡೋಕ್ಕಾಗೋಲ್ಲ ಅಂತ. ಹೀಗೆ ಮಾಡೋಕ್ಕಾಗೋಲ್ಲ ಅನ್ನೋ ಮೂಲಕವೇನೆ ಏನೆಲ್ಲ ಮಾಡಬೇಕಾಗಿದೆ ಅನ್ನೋದನ್ನು ಹೇಳೋದಾಗ್ತಾ ಇದೆಯಲ್ಲ. ಇದು ಅಷ್ಟೇ ಅಲ್ಲಿಯ ಪೂಜಾ ತಾತ್ಪರ್ಯ. ಪರಾಪೂಜಾ ಅಂತಂದರೆ ನನ್ನಿಂದ ಪೂಜೆ ಆಗೋಲ್ಲ ಅನ್ನೋದನ್ನು ತುಂಬ ಹೃದಯವಾಗಿ, ಮನೋಹರವಾಗಿ, ಮಾರ್ಮಿಕವಾಗಿ ಹೇಳಿರುವಂಥದ್ದು. ತೆಲುಗಿನ ಒಳ್ಳೆಯ ರಸವತ್ ಕವಿ ಕರುಣಶ್ರೀ ತಮ್ಮ ಒಂದು ಉದಯಶ್ರೀ ಎನ್ನುವ ಕಾವ್ಯ ಸಂಪುಟದಲ್ಲಿ ಬಹಳ ಪ್ರಸಿದ್ಧವಾಯಿತು ಒಂದು ಕವಿತೆ ಪುಷ್ಪವಿಲಾಪಮು ಅಂತ ಬರೆದರು. ಅಲ್ಲಿ ಅವರು ಬೆಳಗ್ಗೆ ಉದ್ಯಾನಕ್ಕೆ ಹೋಗ್ತಾರೆ. ನೇನೋ ಕಪೂಲ ಮುಕ್ಕ ಗೊನಿ ಚಿವಾಲುನ ಕೊಮ್ಮವಂಚಿ ಗೋರಾನಡು ನಂತಲೋನ ಬಾವುರು ಮನ್ನವಿ. ನಾನು ಬೆಳಗ್ಗೆ ಹೋಗಿ ಒಂದು ಗಿಡದ ಹೂವನ್ನು ಕೀಳಬೇಕು ಅಂತ ಕೊಂಬೆನ
ಅದನ್ನಿನ್ನೇನು ಉಗುರಿಂದ ಚಿವುಟಿ ತೆಗಿಬೇಕು ಹೂವು ಅನ್ನೋಷ್ಟೊಳಗೆ ಅವುಗಳೆಲ್ಲ ಗೋಳು ಮಾಡಿಬಿಟ್ಟಿದ್ನುವೆ, ನನ್ನ ಸಂಕಟ ಪಡಿಸಿದ್ವು. ಹಾಗಾಗಿ ಆ ಭಾವವೇ ಪುಷ್ಪವಿಲಾಪ ಕಾವ್ಯಮಯಿ ನದಿ ಅಂತ. ಪುಷ್ಪವಿಲಾಪ ಕಾವ್ಯವಾಯಿತು. ಗಾಲಿನಿ ಗೌರವಿಂತು ಮುಸಮಾಶ್ರಯಿಂಚು ಭೃಂಗಾಳಿಕೆ ವಿಂದು ಸೇಸೆದೆಮು ಮಿಂಬುಬೋಂಟ್ಲ ನೇತ್ರಾಲಕು ಹಾಯಿ ಕೂರ್ಚೆದೆಮು. ನಾವು ಗಾಳಿಗೆ ಗೌರವ ಕೊಡ್ತೀವಿ, ಪರಿಮಳವನ್ನು ನಮ್ಮದು ಅದಕ್ಕೆ ಬಿತ್ತರಿಸಿ ನಿಮ್ಮಂಥವರ ಕಣ್ಣುಗಳಿಗೆ ಹಾಯಿಯನ್ನು ಉಂಟು ಮಾಡ್ತೀವಿ. ಮತ್ತೆ ನಮ್ಮ ಆಯುಷ್ಯ ತೀರದ ಮೇಲೆ ಆಯುವು ತೀರಿನಂತನೇ ಹಾಯಿಗ ಆಮೆಯ ಕಾಲಿವೇళ్లపై ರಾಲೆದೆಮು. ನಮ್ಮ ತಾಯಿ ಆ ಗಿಡದ ಕಾಲಿನ ಮೇಲೆ ನಾವು ಬಿದ್ದು ಹೋಗ್ಬಿಡ್ತೀವಿ. ಹೀಗಿರುವಾಗ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸ್ಕೊಂಡು ನೀನು ದೇವರ ಕಾಲು ಹಾಕಿದ್ರೆ ನಮಗೆ ಮೋಕ್ಷ ಅಂತ ಏನಾದ್ರು ಉಂಟಾ? ನಿನ್ನ ಮೀಡಿಯೇಷನ್ ಇಲ್ಲದೆ ನಮಗೆ ಸದ್ಗತಿ ಸಿಗುವಂಥದ್ದಲ್ವ? ఊలదారాలలో మాకు ఉరిబిగించి సూదులలో గృచ్చి గృచ్చి ముడుచుకొందురు కరుణలేని వారు మీ ఆಡುವಾರು. ದಾರ ಸುತ್ತಿ ನೇಣು ಹಾಕಿ ಸೂಜಿಗಳ ಶೂಲಕ್ಕೆ ಏರಿಸಿ ನಮ್ಮನ್ನು ತಿವಿದು ಮಾಲೆ ಮಾಡಿಕೊಂಡು ಮುಡಿತಾರೆ ಕರುಣೆ ಇಲ್ಲದಿರ್ತಕ್ಕಂಥ ನಿಮ್ಮ ಹೆಂಗಸರು. ಅಷ್ಟು ಮಾತ್ರವಲ್ಲ, ನೀವು ಅತ್ತರಗಳನ್ನು ಮಾಡಿಕೊಂಡು ನಮ್ಮನ್ನು ಎಣ್ಣೆನಲ್ಲಿ ಹಾಕಿ ಹಿಂಡಿ ಹಿಸುಕಿ ಕುದಿಸಿ ಬೇಯಿಸಿ ಮತ್ತೆ ಪುಲುಮು ಕೊಂದರು ಮೀ ಕಂಪು ಮೇನುಲಕು, ನಿಮ್ಮ ದುರ್ವಾಸನೆ ಬರೋ ಮೈಗೆ ಹಚ್ಕೋತೀರ. ಹಾಸಿಗೆ ಮೇಲೆ ಹಾಕ್ಕೊಂಡು ಒಳ್ಳೆ ದುನ್ನಪೋತು ಅಂತಂತಾರಲ್ಲ, ತೆಲುಗಿನಲ್ಲಿ ದುನ್ನಪೋತು ಅಂತಂದರೆ ಕೋಣಗಳ ಥರ ಹೊರಳಾಡ್ಬಿಡ್ತೀರಾ. ಮತ್ತೆ ಆಪೈ ಪೆಂಟಪೈ ಗೆಂಟೆದರು ಚೀಪುರು ಕಟ್ಟೆತು ಅಂತ. ಆಮೇಲೆ ಮರುದಿವಸ ಎಲ್ಲ ಒಣಗೋದರೆ ತಿಪ್ಪೇಗ ಅದನ್ನು ಪೊರಕೆಯಿಂದ ತಳ್ಳಿಬಿಡ್ತೀರಾ. ಬುದ್ಧದೇವುನಿ ಭೂಮಿಲೋ ಪುಟ್ಟಿನಾವು ಮೈಲ ಬಡಿಪೋಯಿನೋಯಿನಿ ಮನುಷ್ಯ ಜನ್ಮ. ಬುದ್ಧನ ದೇಶದಲ್ಲಿ ಹುಟ್ಟಿದೀಯಾ, ನಿನಗೆ ನಿನ್ನ ಮಾನವತ್ವವೇ ಮೈಲಿಗೆ ಆಗೋಗ್ಬಿಟ್ಟಿದೆ. ನಿನ್ನ ಬಂಡೆಬಾರೆನೋಯಿ ನೀ ಗುಂಡೆರಾಯಿ, ನಿನ್ನ ಹೃದಯದಲ್ಲಿ ಒಂದು ಹೂವು ಕೂಡ ಮೊಳೆದೇ ಇರುವಷ್ಟು ಬಂಡೆಗಲ್ಲಾಗ್ಬಿಡ್ತಾ ನಿನ್ನ ಅಂತರಂಗ ಅಂತ. ಹೀಗಂತೂ ಪ್ರಭು, ಆ ಕಾರಣದಿಂದ ನಾನು ಖಾಲಿ ಬುಟ್ಟಿ ತಗೊಂಡು ಬಂದಿದ್ದೀನಿ ಅಂತ ಮುಗಿಸ್ತಾರೆ ಪದ್ಯವನ್ನು. ಅದ್ಭುತವಾದ ಕವಿತೆ. ಈಚೆಗಷ್ಟೇ ವಿದ್ವಾಂಸರಾದಂಥ ಕುಟುಂಬಶಾಸ್ತ್ರಿಗಳು ಈ ಕೆಲವು ಕರುಣಶ್ರೀಯವರ ಪದ್ಯಗಳನ್ನು ಸಂಸ್ಕೃತಕ್ಕೂ ಅನುವಾದ ಮಾಡಿದ್ರು. ಹಿಂದೆನೂ ನಾನು ಒಂದು ಇದರ ಅನುವಾದ, ಪುಷ್ಪವಿಲಾಪದ ಅನುವಾದವನ್ನು ಮಾಡಿದ್ದೆ ಈ ಒಂದು 20 ವರ್ಷದ ಕೆಳಗೆ. ಬಹಳ ಸೊಗಸಾದದ್ದು. ಘಂಟಸಾಲ ಇದನ್ನು ಹಾಡಿ ಘಂಟಸಾಲೆಯಿಂದ ಕರುಣಶ್ರೀಗೆ, ಕರುಣಶ್ರೀಯ ಈ ಕವಿತೆಯಿಂದ ಘಂಟಸಾಲಾಗೆ ಅನಂತ ವಿಖ್ಯಾತಿ ಬಂತು. ಒಂದು 70 ಎಡಿಷನ್ ಹೋಗಿದೆ ಈ ಕಾವ್ಯ. ಇರಲಿ, ಹೀಗೆ ಆ ಅಸಹಾಯಕತೆಯನ್ನು ಹೇಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಆ ಮೂಲಕ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ವೇದಾಂತ ಈ ಅಸಹಾಯಕತೆಯನ್ನು ವ್ಯಕ್ತೀಕರಣ ಮಾಡುವ ಮೂಲಕವೇ ಸತ್ಯಕ್ಕೆ ಎಷ್ಟು ಎಚ್ಚರ ಇರಬೇಕು ಅಂತ ಹೇಳ್ತಿದೆ ಅಂತ. ಸತ್ಯವನ್ನು ಕಾಣುವುದಕ್ಕೆ ತುಂಬ ಎಚ್ಚರ ಬೇಕು, ನಮ್ರತೆ ಬೇಕು, ಗೌರವ ಬೇಕು, ಅವಧಾನ ಬೇಕು. ಅದು ಹೆಜ್ಜೆ ಹೆಜ್ಜೆಗೂ ಅನ್ವಯ ವ್ಯತಿರೇಕಗಳ ಮೂಲಕವಾಗಿ ಸರಿಪಡಿಸ್ಕೊಳ್ತಾ ಹೋಗ್ತಾ ಇರಬೇಕು. ಶ್ರೌತ ಯಜ್ಞಗಳಲ್ಲಿ ಹೆಜ್ಜೆಜ್ಜೆಗೂ ತಪ್ಪಾದಾಗ ಪ್ರಾಯಶ್ಚಿತ್ತಗಳು, ಅದಕ್ಕಾಗಿ ತತ್ಕ್ಷಣ ಸಂಕಲ್ಪಗಳು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಈ ಆಂಟಿ ವೈರಸ್ ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡಿದಾಗ ಯಾವುದೇ ಒಂದು ಕ್ಲಿಕ್ ಮಾಡಿದ್ರು, ಯಾವುದೇ ಒಂದು CD ಇನ್ಸರ್ಟ್ ಮಾಡಿದ್ರು, ಪ್ರತಿ ಬಾರಿಯೂ ಅದು ಆಂಟಿ ವೈರಸ್ನ ಸಾಫ್ಟ್ವೇರ್ ಮೂಲಕ ಹಾದು ಹೋಗಿ ಬರ್ತಾ ಇರುತ್ತೆ. ಮತ್ತೆ ಮಡಿಯೋರು ಅಡಿಗೆ ಮಾಡುವಾಗ 40 ಸರ್ತಿ ಮುಸರೆದು ಮುಟ್ಟಿರ್ತಾರೆ, ಇನ್ನು 50 ಸರ್ತಿ ಮುಸರೆ ಅಲ್ಲದನ್ನು ಮುಟ್ಟಬೇಕು. ಒಂದು ಚೊಂಬಿನಲ್ಲಿ ನೀರಿಟ್ಕೊಂಡು ಹಿಂಗೆ ಅದನ್ನು ಮಣಿಕಟ್ಟುಗಳ ಹತ್ರ ಉರುಳಿಸ್ಕೊಂಡು ಮತ್ತೆ ಅದರಲ್ಲಿ ಕೈ ತೊಳ್ಕೊಂಡು ಬರ್ತಾ ಇರಬೇಕು. ಇಲ್ಲದೆ ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ ಮುಟ್ಟಿದ್ರೆ ಅದು ಮುಸರೆ ಆಗಿಬಿಡುತ್ತೆ, ಅಥವಾ ತುಪ್ಪ ತಗೊಂಡ್ರೆ ಅದು ಮುಸರೆ ಆಗಿಬಿಡುತ್ತೆ. ಹೀಗಾಗಿ ಮತ್ತೆ ಮಾಡ್ಕೊಳ್ತಾ ಇರಬೇಕಲ್ಲ, ಆ ಎಚ್ಚರ ಬೇಕಾಗುತ್ತದೆ. ತತ್ವಚಿಂತನೆ ಅಂದರೆ ಇನ್ನೇನು, ನಿರಂತರ ಜಾಗೃತ್ ಪ್ರಜ್ಞೆ ಅಂತ ಅರ್ಥ. ಅಂದರೆ ಸದಾಕಾಲ ಸ್ಟೇಟ್ ಆಫ್ ಅವೇರ್ನೆಸ್, ಅದನ್ನು ಗಮನಿಸಿಕೊಳ್ತಕ್ಕಂಥದ್ದು. ಹಾಗೆ ಕಂಡಾಗ ನಮಗೆ ತಿಳಿಯುತ್ತದೆ ಇದು ನಿಜ ಏನೋ ಸುಳ್ಳೇನೋ ಅನ್ನೋದು ಪಕ್ಕದಲ್ಲಿಡೋಣ. ಇದರ ಪ್ರಕ್ರಿಯೆ ಮೂಲಕವಾಗಿ ನಮಗೆ ಬರುವ ಸಂಸ್ಕಾರ ತುಂಬ ದೊಡ್ಡದು. ಎಷ್ಟೋ ಬಾರಿ ನಮಗೆ ಅದು ಅಂದುಕೊಂಡ ಫಲವನ್ನು ಕೊಡದೇ ಇರಬಹುದು, ಆದರೆ ಅದು ಕೊಟ್ಟಿರೋ ಫಲವೇ ಬಹಳ ದೊಡ್ಡದಾಗಿರಬಹುದು. ಪೂಜಾ ಪ್ರಕ್ರಿಯೆಯಿಂದ ನಮಗೆ ಇಷ್ಟಾರ್ಥ ಸಿದ್ಧಿ ಆಗದೇ ಇರಬಹುದು, ಆದರೆ ನಮಗೆ ಒಂದು ಬಗೆಯ ಚಿತ್ತಶುದ್ಧಿ ಅಂತೂ ಆಗಿಯೇ ಇರ್ತದೆ. ಅದು ಕರ್ಮದಿಂದ ಆಗೋ ಮಿನಿಮಮ್ ಗ್ಯಾರಂಟಿ, ಸತ್ಕರ್ಮದಿಂದ ಆಗೋ ಮಿನಿಮಮ್ ಗ್ಯಾರಂಟಿ ಚಿತ್ತಶುದ್ಧಿ. ಆ ರೀತಿಯಲ್ಲಿ ವೇದಾಂತ ಚಿಂತನೆಯಿಂದ ಕೂಡ ನಮಗೆ ಆಗುವಂಥದ್ದು ಪ್ರಮಾಣ ಪ್ರಮೇಯ ವ್ಯವಹಾರಗಳಲ್ಲಿ, ಮಾನಮೇಯ ರಹಸ್ಯದಲ್ಲಿ ಮೂಡಿಕೊಳ್ಳುವಂತಹ ತಟಸ್ಥವಾದ ಸಹಾನುಭೂತಿ ಭಾಸುರವಾದ ವಿವೇಕದ ನಿಲುವು. ಅದನ್ನು ಇಲ್ಲಿ ಕಾಣ್ತೀವಿ. 4ನೇ ಸೂತ್ರ ಜ್ಞಾನಾಧಿಷ್ಠಾನಂ ಮಾತ್ರಕ ಅಂಥೇಳಿ.
ಅಂದರೆ ಈ ಮಲಗಳು ಸವಿಕಲ್ಪವಾದ ಜ್ಞಾನವನ್ನು ಆಶ್ರಯಿಸಿಕೊಂಡಿರ್ತವೆ. ವಿಕಲ್ಪವೇ ಭೇದ ಜ್ಞಾನವನ್ನು ಹುಟ್ಟಿಸ್ತಕ್ಕಂಥದ್ದು. ವಿಕಲ್ಪ ಸಹಿತವಾದ, ವಿಕಲ್ಪ ಅಂದರೆ ಆಲ್ಟರ್ನೇಟಿವ್ಸ್, ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೇಳುವಂಥದ್ದು. ಈ ಕಾರಣದಿಂದಲೇ ದ್ವಂದ್ವಗಳಿಂದ ರಾಗದ್ವೇಷಗಳು, ಭಯ ಕ್ರೋಧ ಮೋಹಗಳು ಇವೆಲ್ಲ ಉಂಟಾಗುತ್ತದೆ. ಅದನ್ನು ಮೀರಬೇಕು ಅಂತ. ಅದಕ್ಕೆ ಈ ಮಾತೃಕಾ ಶಕ್ತಿ ತುಂಬ ಪ್ರಯೋಜನ ಬರುತ್ತೆ. ವಿಕಲ್ಪಗಳನ್ನು ದಾಟೋದಕ್ಕೆ ಒಂದು ಉಪಾಸನೆ ಆಗುತ್ತದೆ ಅಂತ. ಅಕ್ಷರಗಳಿಂದ ಅಕ್ಷರಗಳಿಲ್ಲದೆ ಇರುವಂಥ ಸ್ಥಿತಿಗೆ ಹೋಗುವಂಥದ್ದು ಈ ಮಾತ್ರಕೋಪಾಸನೆಯಿಂದ, ಸವಿಕಲ್ಪದಿಂದ ನಿರ್ವಿಕಲ್ಪಕ್ಕೆ ಹೋಗುವುದು ಅಂತ. ಪರ ಅನ್ನುವುದು ವರ್ಣಾತೀತವಾದಂಥ ವಾಕ್ ಸ್ಥಿತಿ, ಅನಾಹತನಾದದ ಸ್ಥಿತಿ. ಇನ್ನು ವೈಖರಿ ಎನ್ನುವುದು ಅಕ್ಷರಗಳು ವರ್ಣಗಳು ಎಲ್ಲ ಸ್ಫುಟವಾಗಿ ರೂಪುಗೊಂಡ ಸ್ಥಿತಿ. ವೈಖರಿಯಿಂದ ಮಧ್ಯಮದಿಂದ ಪಶ್ಯಂತಿಯಿಂದ ಪರಾಗೆ ರಿಟ್ರೇಸ್ ಮಾಡ್ತಕ್ಕಂಥದ್ದು. ಅದು ಇಲ್ಲಿ ಕಾಣುವಂಥ ಒಂದು ಉಪಾಸನ ಕ್ರಮ. ಅಂದರೆ ವ್ಯಕ್ತವಾಗಿ ಮಾತು ಬಾಯಿಂದ ಹೊರಟಂಥದ್ದು ವೈಖರಿ ಆದರೆ, ಇನ್ನೇನು ಹೊರಡುವುದಕ್ಕೆ ಮುನ್ನ ಇದ್ದ ಸ್ಥಿತಿಯನ್ನು ನಾವು ಮಧ್ಯಮ ಅಂತ, ಆಲೋಚನೆ ಸ್ಫುಟಗೊಂಡ ಹದವನ್ನು ಪಶ್ಯಂತಿ ಅಂತ, ಆಲೋಚನೆಯೂ ಇಲ್ಲದೆ ಇರತಕ್ಕಂಥ ಸ್ಥಿತಿಯನ್ನು ಪರ ಅಂತ ಕರಿತೀವಿ. ಅಭಿನವ ಗುಪ್ತರು ಇದನ್ನು ತಮ್ಮ ತಂತ್ರಾಲೋಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿ ಹೇಳ್ತಾರೆ. ಅವುಗಳನ್ನು ಬಳಸಿಕೊಳ್ಳಬೇಕು ಅಂತ. ಪ್ರತಿಭಿಜ್ಞಾಶೈವ ದರ್ಶನದಲ್ಲಿ ಈ ರೀತಿಯ ಸಾಧಕೋಪಾಯದ ಸಾಮಗ್ರಿಗಳು ಸಾಕಷ್ಟು ಇವೆ. ಈ ಶಾಂಭವೋಪಾಯದಲ್ಲಿ ಈ ಒಂದು ಮಾತೃಕಾನುಸಂಧಾನ ಉಂಟು. ಶಾಕ್ತತಂತ್ರದಲ್ಲಿ ಇದೇ ಉಂಟು. ಷೋಡಶಿ ಇತ್ಯಾದಿಗಳ ಉಪಾಸನೆಯಲ್ಲಿ ಮಂತ್ರ ಮಾತ್ರಕ ಸ್ತವ ಇತ್ಯಾದಿ ಸ್ತುತಿಗಳು ಎಲ್ಲ ಇವೆಯಲ್ಲ, ಅದು ಹೀಗೇನೆ ಆ ಬೀಜಾಕ್ಷರಗಳ ಮೂಲಕವಾಗಿ ನಿರ್ಬೀಜ ಸ್ಥಿತಿಗೆ ಹೋಗುವಂಥದ್ದು ಅಂತ. ಒಂದು ಉದಾಹರಣೆ ಕೊಡುವುದಿದ್ರೆ, ಒಂದು ಗಿಡವನ್ನು ಬೀಜದಿಂದ ನಾವು ಬೆಳೆಸ್ತೀವಿ. ಒಂದು ಹಂತದಲ್ಲಿ ಬೀಜ ಇಲ್ಲದೆ ಗಿಡವನ್ನು ಬೆಳೆಸೋದಕ್ಕೆ ಸಾಧ್ಯವ ಆಗುತ್ತೇನು? ಅದರ ಬೇರೊಂದನ್ನು ತಗೊಂಡು, ಅದರ ತುಂಡನ್ನು ತಗೊಂಡು, ಅದರ ಗಡ್ಡೆಯನ್ನು ತಗೊಂಡು, ಹೀಗೆ ಅದು ಕೆಲವೊಂದು ಎಲೆಯನ್ನು ಹಾಕಿ ಮಾಡುವಂಥದ್ದು. ಆ ರೀತಿ ಬೀಜದಿಂದ ನಿರ್ಬೀಜತ್ವಕ್ಕೆ ಬರುವಂಥದ್ದು ಅಂತ. ಆಗ 4 ರೂಪಗಳನ್ನು ಪಡ್ಕೊಳ್ಳುತ್ತೆ. ಅಂಬಾ, ಜ್ಯೇಷ್ಠ, ರೌದ್ರಿ, ವಾಮ ಅಂತಕ್ಕಂಥದ್ದು ಅಂತ. ಅದು ಉಪಾಸಕನು ಆಯಾ ದೇವತಾ ರೂಪದಲ್ಲಿ ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಅಂತ ಮಾಡಿದ್ದಾರೆ. ಅಲ್ಲಿ ವಿವರಗಳನ್ನು ಕೂಡ ಹೇಳ್ತಾರೆ, ಯಾವ್ಯಾವ ರೀತಿಯಲ್ಲಿ ಹೇಗೆ ಬರುತ್ತೆ ಅಂತ. ತುಂಬ ಟೆಕ್ನಿಕಲ್ ಆದ ಡೀಟೇಲ್ಸ್ಗೆ ನಾನು ಹೋಗೋದಿಲ್ಲ. ಆದರೆ ಯಾರಾದರೂ ಶ್ರೀಚಕ್ರೋಪಾಸನೆ ಮಾಡುವವರು ಮೊದಲಾದವರು ಇದ್ದರೆ ಅವರು ಅಲ್ಲಿ ಸಾಮ್ಯ ಕಲ್ಪಿಸಿಕೊಳ್ಳಬಹುದು. ಏನಂದರೆ, ಒಂದೊಂದು ಆವರಣಕ್ಕೂ ಆವರಣಾಭಿಮಾನಿ ದೇವತೆಗಳು, ಅವರಿಗೆ ಪರಿಚಾರಕರಾದಂಥ ದೇವತೆಗಳು, ಮತ್ತು ಅವರ ಪರಿವಾರಗಣಗಳು, ಈ ರೀತಿಯಾಗಿ ಇದು ಶೈವ ಶಾಕ್ತ ಮೊದಲಾದ ಎಲ್ಲ ಉಪಾಸನಾ ಕ್ರಮಗಳಲ್ಲೂ ಬರುತ್ತೆ. ಒಂದೊಂದು ವೈಷ್ಣವ ಬಂದರೆ ಸದ್ವೈಷ್ಣವ ಅಂತ ಹೇಳುವ ಆನಂದ ತೀರ್ಥರ ದರ್ಶನದಲ್ಲಿ ಕೂಡ ಆ ಥರ ಬೇರೆ ಬೇರೆ ಕಕ್ಷೆಗಳು, ಅಲ್ಲಿ ಅಭಿಮಾನಿ ದೇವತೆಗಳು, ಅಲ್ಲಿ ಅವರ ಗಣಗಳು, ಈ ತರಹ ಮಾಡಿಕೊಂಡಾಗ ಬಾಹ್ಯವಾಗಿ ಒಂದು ಪೂಜೆ ಮಾಡೋದಕ್ಕಾಗುತ್ತೆ, ಒಂದು ಏಕಾಗ್ರತೆಯನ್ನು ತಂದುಕೊಳ್ಳೋಕ್ಕಾಗುತ್ತೆ ಅಂತ ಮಾಡಿಕೊಂಡಿರುವಂಥದ್ದು. ಆಮೇಲೆ 5ನೇ ಸೂತ್ರ ಉದ್ಯಮೋ ಭೈರವ ಅಂತ ಹೇಳಿಬಿಟ್ಟಿದ್ರು. ಇದಕ್ಕೆ ಬೇಕಾಗಿರುವ ಪ್ರಯತ್ನ ಯಾವುದಿದೆ ಅದು ಭೈರವ ಅಂತ. ಈ ಪ್ರಯತ್ನ ಭೈರವ ಒಂದು ದೊಡ್ಡ ಸಂಕಲ್ಪ ಶಕ್ತಿ. ಈ 3 ಮಲಗಳು ಕೂಡ ನಿವಾರಣೆ ಆಗಿಬಿಡುತ್ತೆ ಅಂತ. ಭೈರವ ಅನ್ನೋದಕ್ಕೆ ಭಯಾನಕವಾದದ್ದು ಅಂತ ಒಂದಿದೆ ಅರ್ಥ. ದಾರುಣಂ ಭೀಕರಂ ಭೀಷ್ಮಂ ಘೋರಂ ಭೀಮಂ ಭಯಾನಕಂ ಭಯಂಕರಂ ಪ್ರತಿಭಯಂ ರೌದ್ರಂ ತುಗ್ರಂ ಅಮಿತ್ರಿಷು ಅಂತಲ್ಲಿ ಅಮರಕೋಶದಲ್ಲಿ ಭೈರವಂ ಭೀಮಂ ಅಂತ ಬರುತ್ತೆ, ಭಯಾನಕವಾದದ್ದು ಅಂತ. ತಂತ್ರ ಸಾಧಕರು, ವೇದಾಂತ ತತ್ವ ಸಾಧಕರು ಲೋಕದ ಪಾಲಿಗೆ ಭೈರವರೇ ಆಗಿಬಿಡ್ತಾರೆ. ಭೈರವ ಅನ್ನೋದಕ್ಕೆ ನಾಯಿ ಎನ್ನುವ ಅರ್ಥ ಕೂಡ ಉಂಟು. ಯಾಕೆ ಅಂತಂದರೆ ಅವರು ಲೋಕದ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ದೊಡ್ಡದಕ್ಕೆ ಗುರಿ ಇಟ್ಟುಕೊಂಡವರು ಲೋಕ ದೃಷ್ಟಿಯಿಂದ ನೋಡಿದಾಗ ಭಯಾನಕವಾಗಿ ಕಾಣಿಸ್ತಾರೆ. ಅಪ್ಪ ಅವ್ರದ್ದು ಯಮ ಸಾಧನೆ, ರಾವಣ ಸಾಧನೆ, ರಾಕ್ಷಸ ಸಾಧನೆ ಅಂತೆಲ್ಲ ಅಂತೀವಿ. ಆ ವರ್ತನೆಯೇ ಬೇರೆ ಆಗುತ್ತೆ, ಆ ಮನೋಲಹರಿಯೇ ಬೇರೆ ಆಗುತ್ತೆ. ಜೊತೆಗೆ ಜಗತ್ತನ್ನು ಸಂಪೂರ್ಣವಾಗಿ, ಜಗತ್ತಿನ ಪ್ರಲೋಭನೆಗಳನ್ನು ಆತ್ಯಂತಿಕವಾಗಿ ದೂರ ಮಾಡಬೇಕಾದಂಥದ್ದು ಅಂದರೆ ಜಗದ್ವಸ್ತು ಸಮಸ್ತಕ್ಕೂ ಸಾಧನೆಯ ಹಂತದಲ್ಲಾದರೂ ಉಗ್ರವಾಗಿರಬೇಕಾಗುತ್ತದೆ. ಅದು ಒಂದು ಕಾರಣ. ಇದು ಶಾಂಭವ ದೀಕ್ಷೆ, ಇದು ಬಹಳ ಮುಖ್ಯವಾದದ್ದು. ಅದಕ್ಕೆ ಮಾಲಿನಿ ವಿಜಯ ಅಂತ
ಇದೆಲ್ಲ ಶೈವ ದರ್ಶನಗಳಿಗೆ ಮೂಲವಾಗಿರುವಂಥದ್ದು. ವಿಶೇಷವಾಗಿ ಪ್ರತಿಭಿಜ್ಞೆಗೆ ಅಲ್ಲಿ ಒಂದು ಮಾತು ಬರುತ್ತೆ, ಅಕಿಂಚಿತ್ ಚಿಂತಕಸ್ಯೇವ ಗುರುಣ ಪ್ರತಿಬೋಧತಃ ಜಾಯತೆ ಯಸ್ ಸಮಾವೇಶ ಶಾಂಭವೋ ಸ ಉದೀರಿತಃ ಅಂತ. ಈ ಶಾಂಭವ ಅಂತಂತ ಯಾವ ತತ್ವ ಉಂಟು ಅದು ಗುರುವಿನ ಅನುಗ್ರಹದಿಂದಲೇ ಬರುವಂಥದ್ದು, ತತ್ಕ್ಷಣವೇ ಆ ಭಾವ ಉಂಟಾಗುತ್ತೆ ಅಂತ. ಅಂದರೆ ಇಲ್ಲಿ ಶಕ್ತಿಪಾತ, ಹಸ್ತಮಸ್ತಕ ಸಂಯೋಗ ಇತ್ಯಾದಿಗಳೆಲ್ಲ ಕಾಣಿಸುತ್ತವೆ. ನಮಗೆ ಅದುವರೆಗೂ ತಿಳಿದೇ ಇದ್ದಿದ್ದು ಇದ್ದಕ್ಕಿದ್ದಂತೆ ಜಗ್ಗನೆ ಆ ಒಬ್ಬ ಮಾರ್ಗದರ್ಶಿಯಾದ ಗುರುವಿನ ಮಾತಿನ ಮೂಲಕ ಸ್ಫುರಣೆ ಆಗುತ್ತಲ್ಲ, ಆ ರೀತಿಯಾದದ್ದು. ಆಗ 6ನೇ ಸೂತ್ರ, ಶಕ್ತಿ ಚಕ್ರ ಸಂಧಾನೆ ವಿಶ್ವಸಂಹಾರ. ಈ ಸಮಾವೇಶದ ಬಲದಿಂದ ಜಾಗೃತ ಅವಸ್ಥೆಯಲ್ಲಿಯೇ ಭೇದಜ್ಞಾನದ ಉಪಶಮನ ಆಗುತ್ತದೆ ಅಂತ. ಈ ಶಕ್ತಿಯನ್ನು ಕಂಡುಕೊಂಡ ತಕ್ಷಣ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೊದಲಾದ ಕೇಂದ್ರ ಯಾವುದು ಅಂತ ತಿಳಿದುಕೊಂಡ ತಕ್ಷಣವೇ ನಮ್ಮ ಪಾಲಿಗೆ ವಿಶ್ವ ಸಂಹೃತವಾಗಿಬಿಡುತ್ತೆ. ಅಂದರೆ ವಿಶ್ವದ ದ್ವಂದ್ವಗಳು ಅಳೆದು ಬಿಡುತ್ತವೆ ಅಂತ. ಇದು ಪರಾಶಕ್ತಿ, ಸ್ವಾತಂತ್ರ್ಯ ಶಕ್ತಿ ಅಂತ ಕೂಡ ಅದನ್ನು ಕರೀತಾರೆ. ಅಂದರೆ ಯಾವ ಶಕ್ತಿಯಿಂದಾಗಿ ಈ ಎಲ್ಲ ಜಗತ್ತು ನಮ್ಮನ್ನು ಆವರಿಸಿಕೊಂಡು ಆಳ್ತಾ ಇದೆಯೋ ಅದರ ಮೂಲಕವಾಗಿಯೇ ನಾವು ಮೋಕ್ಷವನ್ನು ಕಾಣಬೇಕು. ಗೀತೆಯಲ್ಲಿ ಕೂಡ ಅದೇ ಮಾತು ಬರುತ್ತೆ, ದೈವೀ ಯೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಅಂತ. ನಿಜವಾಗಿ ಬಹಳ ಸೊಗಸಾದ ತತ್ವ. ಜಗತ್ತನ್ನು ಗೆಲ್ಲುವುದು ಜಗತ್ತಿಂದಲೇ ಅಂತ. ಬೆಂಕಿಯನ್ನು ಬೆಂಕಿಯಿಂದಲೇ ಆರಿಸಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಅನ್ನುವಂತೆ ಜಗತ್ತನ್ನು ಜಗತ್ತಿಂದಲೇ ಮೀರಬೇಕು. ಅಂದರೆ ಜಗತ್ತಿನ ಹಂಗು ಕಳ್ಕೊಳ್ಳೋದು ಜಗತ್ತಿಗೆ ಅಭಿಮುಖವಾಗುವುದರಿಂದಲೇ, ಬೇರೆ ಯಾವುದೂ ದಾರಿ ಇಲ್ಲ. ಪಾತ್ರೆಗೆ ಒಂದು ಕೊಳೆ ಅಂಟಿಕೊಂಡಿದ್ರೆ ಮತ್ತೊಂದು ಕೊಳೆ ಅನ್ನುವಂಥ ಡಿಟರ್ಜೆಂಟು, ಸಬೀನಾ ಇತ್ಯಾದಿ ಪುಡಿಗಳನ್ನು ಹಾಕಿ ಉಜ್ಜಬೇಕು, ಬೇರೆ ಗತಿಯೇ ಇಲ್ಲ. ಹೀಗೆ ಮಾಡಿಕೊಳ್ಳದೆ ಆ ಮಲ ನಿವಾರಣೆ ಆಗೋದಿಲ್ಲ. ಆ ಕಾರಣದಿಂದ ಜಗದಾಭಿಮುಖ್ಯ ತುಂಬ ಮುಖ್ಯವಾಗುತ್ತದೆ. ಆಗ ವಿಶ್ವ ಸಂಹಾರ ಅಂದರೆ ನಮ್ಮ ಪಾಲಿನ ಕಾಡುವ ಜಗತ್ತು ಇರೋಲ್ಲ. ಮತ್ತು ಇನ್ನೇನಿರುತ್ತೆ, ನಮ್ಮ ಪಾಲಿನ ಆಡುವ ಜಗತ್ತಿರುತ್ತೆ. ಆಡುವ ಜಗತ್ತು ಲೀಲಾರೂಪವಾದದ್ದು, ತುಂಬ ಸಂತೋಷಕಾರಿಯಾದದ್ದು. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನೇ ಪರೀಕ್ಷೆಗೆ ಟೆಕ್ಸ್ಟ್ ಬುಕ್ ಅಂತ ಇಟ್ಟುಬಿಟ್ರೆ ಎಷ್ಟು ಸಂಕಟ ಆಗುತ್ತೆ ನೋಡಿ. ಮತ್ತೊಬ್ಬರಿಗೆ ಒಪ್ಪಿಸಿ ಮಾರ್ಕ್ಸ್ ತಗೊಳ್ಬೇಕು. ಅಂದರೆ ಕರ್ತೃತ್ವ ಭೋಕ್ತೃತ್ವಗಳು ಇವೆ, ಮತ್ತು ಇನ್ನೊಬ್ಬ ಕರ್ಮಫಲ ವಿಧಾಯಕನಾದವನು ಮತ್ತೊಬ್ಬ ಇದ್ದಾನೆ ಅಂತ. ಇನ್ನೊಬ್ಬರನ್ನು ಒಪ್ಪಿಸುವುದಿದೆಯಲ್ಲ ಅದು ಪರವಶ. ಮನುವಿನಲ್ಲಿ ಒಂದು ಮಾತು ತುಂಬ ಚೆನ್ನಾಗಿದೆ, ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮವಶಂ ಸುಖಂ ಏತದ್ವಿದ್ಯಾತ್ ಸಮಾಸೇನ ಲಕ್ಷಣಂ ಸುಖ ದುಃಖಯೋ. ಸುಖ ದುಃಖಗಳಿಗೆ ಲಕ್ಷಣ ಯಾವುದು ಅಂದರೆ ಪರವಶವೇ ದುಃಖ, ಆತ್ಮವಶವೇ ಸುಖ. ಇನ್ನೊಬ್ಬರ ಹಂಗೆ ದುಃಖ, ಹಂಗಿಲ್ಲದೆ ಇರುವಿಕೆಯೇ ಸುಖ. ಇದು ಎಲ್ಲರಿಗೂ ಗೊತ್ತು. ಸರ್ವಜ್ಞ ಹೇಳ್ತಾನೆ, ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಭಂಗ ಬಟ್ಟುಂಬ ಭೋಜಾನಕ್ಕಿಂತ ತಂಗಳು ಊಟವೇ ಲೇಸು ಸರ್ವಜ್ಞ ಅಂತ. ಹೀಗೆ ಆ ಹಂಗು ಕಳ್ಕೊಳ್ಬೇಕು ಅಂತಂದರೆ ನಾವು ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಬಾರ್ದು. ನಿರೀಕ್ಷೆಯಿಂದಲೇ ದಾಸ್ಯ ಬರ್ತಕ್ಕಂಥದ್ದು. ನಿರೀಕ್ಷೆ ಆಶಯ ಫಲ. ಇಹ ಆಸೆ, ನಿರೀಹ ನಿರಾಶೆ. ಬುದ್ಧ ಆದರೂ ಹೇಳಿದ್ದದೇನೆ, ಆಶೆ ದುಃಖಕ್ಕೆ ಕಾರಣ ಅಂತ ಈ ಅರ್ಥದಲ್ಲೇನೆ. ನಾವು ಪರೀಕ್ಷೆ ಇತ್ಯಾದಿಗಳ ಇಲ್ಲದೇ ಇದ್ದಾಗ ಕೇವಲ ಆ ಕಾವ್ಯವನ್ನು ಓದುವಾಗ ನಮಗೆ ಇನ್ನೇನೋ ಅನ್ಯ ಪ್ರಯೋಜನ ಬೇಕು ಅಂತಿಲ್ಲ, ಡಿಗ್ರಿ ಬೇಕು ಅಂತಿಲ್ಲ, ಒಳ್ಳೆ ಮಾರ್ಕ್ಸ್ ಬೇಕು ಅಂತೆಲ್ಲ ಯಾವುದೂ ಇಲ್ಲ. ಅದರಿಂದ ಅದೇನೆ ಈ ಅನನ್ಯವಾದಂಥ ಸ್ಥಿತಿ ಬಂದರೆ, ಅಂದರೆ ಪ್ರೋಸೆಸ್ ಆ್ಯಂಡ್ ಪ್ರಾಡಕ್ಟ್ ಒಂದೇ ಆಗಿಬಿಟ್ಟಾಗ ದೃಶ್ಯಗಳು ಸೇರಿ ದರ್ಶನವೇ ಒಂದಾಗ್ಬಿಡುತ್ತೆ. ಅದು ವೇದಾಂತದಲ್ಲಿ ಹೇಳ್ತಕ್ಕಂಥ ತ್ರಿಪುಟಿ ವಿಲಯಕ್ಕೆ ಸಂವಾದಿಯಾದಂಥದ್ದು. ಆ ಹೊತ್ತಿಗೆ ಅಷ್ಟರ ಮಟ್ಟಿಗೆ ನಮಗೆ ಅಲ್ಲಿ ಬ್ರಹ್ಮಭಾವವೇ ಬಂದಿರುತ್ತೆ, ಬೇರೆ ಯಾವುದೂ ಅಲ್ಲ. ಅದಷ್ಟೇ. ಅಂದರೆ ಕಾಡುವ ಜಗತ್ತನ್ನು ಆಡುವ ಜಗತ್ತು ಮಾಡಿಕೊಳ್ಳೋದು ಅಂತಂದರೆ ಜಗತ್ತಿಂದ ನನಗೇನಾದರೂ ಬೇಕು ಅನ್ನುವ ನಿರೀಕ್ಷೆಯನ್ನು ಬಿಟ್ಟು ಜಗತ್ತನ್ನು ಹಾಗೆಯೇ ನೋಡಿದಾಗ ಅದು ಆಟದ್ದಾಗಿಬಿಡುತ್ತೆ. ಎಂಥ ಸಂದರ್ಭಕ್ಕೂ ಇದು ಸಲ್ಲುವಂಥ ಮಾತು. ನಾವು ಯಾವುದರೊಳಗೆ ನಿರೀಕ್ಷೆ ಇಟ್ಟುಕೊಂಡು ಹೋದರೂ ಇದೇ ಸಮಸ್ಯೆ. ನಿರೀಕ್ಷೆ ಇಲ್ಲದೆ ಬಾಳೋಕ್ಕೆ ಸಾಧ್ಯವೇ? ಪ್ರಯತ್ನ ಪಡೋಣ ಅಷ್ಟೆ, ಅದಕ್ಕಿಂತ ಹೆಚ್ಚಿನ ಉತ್ತರ ನನಗೆ ಹೇಳೋಕ್ಕಾಗೋಲ್ಲ. ಆಗತ್ತೆ ಅಂತ ಹೇಳುವಷ್ಟು ಪೂರ್ಣಾನುಭವ ನನಗಿಲ್ಲ. ಆಗೋದಿಲ್ಲ ಅಂತ ಹೇಳೋಕ್ಕೆ ಆಗದೇ ಇರುವಷ್ಟು ಮಟ್ಟಿಗೆ ಒಂದಷ್ಟು ಅನುಭವ ಇದೆ. ಹೀಗಾಗಿ ಪ್ರಯತ್ನ ಪಡೋಣ, ಒಂದಷ್ಟಂತೂ ನೆಮ್ಮದಿ ಕಂಡದ್ದಾಗಿದೆ ಅಂತ ಗೊತ್ತಾಗಿದೆ.
ಆಮೇಲೆ ಜಾಗೃತ್ ಸ್ವಪ್ನ ಸುಷುಪ್ತಿ ಭೇದೆ ತುರ್ಯ ಭೋಗ ಸಂಭವ ಅನ್ನುವ ಸೂತ್ರ ಬರುತ್ತೆ. ಜಾಗೃತ್ತು ಸ್ವಪ್ನ ಸುಷುಪ್ತಿ ಎನ್ನುವಂಥ 3 ಅವಸ್ಥೆಗಳಿವೆ. ಈ ಅವಸ್ಥೆಗಳನ್ನು ಅನುಭವಿಸುವವನೇ ಬೇರೆ ಅಂತ ಒಬ್ಬನು ಹೇಳ್ತಾನೆ. ಆಗ ಇವೆಲ್ಲಕ್ಕೂ ಮೀರಿದ ಒಂದು ಸ್ಥಿತಿ ಅದು ತುರಿಯ ಅಂತ. ಆ ತುರಿಯ ಸ್ಥಿತಿ ಬಹಳ ವಿಶೇಷವಾದದ್ದು. ಆ ಸಿದ್ಧಿಗೆ ತುರಿಯ ಭೋಗ ಅಂತ ಕೂಡ ಕರೀತಾರೆ ಅಂತ ಬರುತ್ತೆ. ಈ ಸಂದರ್ಭದಲ್ಲಿ ಒಂದು ವಿವರಣೆಯನ್ನು ಕೊಡಬೇಕು. ಪ್ರತಿಭಿಜ್ಞಾಶೈವ ದರ್ಶನದಲ್ಲಿ ಮತ್ತು ಶಕ್ತಿ ವಿಶಿಷ್ಟಾದ್ವೈತದಲ್ಲಿ, ಆಮೇಲೆ ಶ್ರೀವೈಷ್ಣವ ಪರಂಪರೆಯ ಕೆಲವು ಸಾಧಕ ಪ್ರಕ್ರಿಯೆಗಳಲ್ಲಿ ಬರೀ ಅವಸ್ಥಾತ್ರಯವಲ್ಲದೆ, ಅವಸ್ಥಾ ಚತುಷ್ಟಯವಲ್ಲದೆ ಅವಸ್ಥಾ ಪಂಚಕವನ್ನು ಹೇಳುವಂಥದ್ದುಂಟು. ಜಾಗೃತ್ ಸ್ವಪ್ನ ಸುಷುಪ್ತಿ ಅನ್ನುವ ಅವಸ್ಥಾತ್ರಯವನ್ನು ಬೃಹದಾರಣ್ಯಕಾದಿಗಳಲ್ಲಿ ನೋಡ್ತೀವಿ. ತುರಿಯ ಅನ್ನುವಂಥದ್ದನ್ನು ಮಾಂಡುಕ್ಯದಲ್ಲಿ ನೋಡ್ತೀವಿ. ಹಾಗಲ್ಲದೆ ತುರ್ಯಾತೀತ ಅನ್ನುವಂಥ ಇನ್ನೊಂದು ಸ್ಥಿತಿ ಇದೆ ಅಂತ. ನನಗ್ಯಾಕೋ ಈ ಥರದ ಕೂದಲು ಸೀಳುವಿಕೆ ಅಷ್ಟಾಗಿ ರುಚಿಸೋದಿಲ್ಲ. ಇಲ್ಲಿನ್ನೂ ಬರುತ್ತೆ ಜಾಗೃತ್ ಜಾಗೃತ್, ಜಾಗೃತ್ ಸ್ವಪ್ನ, ಜಾಗೃತ್ ಸುಷುಪ್ತಿ ಅಂತ. ಜಾಗೃತದಲ್ಲಿ 3 ಕ್ಯಾಟಗರಿ, ಸ್ವಪ್ನದಲ್ಲಿ ಹಾಗೆ ಸ್ವಪ್ನ ಜಾಗೃತ್, ಸ್ವಪ್ನ ಸ್ವಪ್ನ, ಸ್ವಪ್ನ ಸುಷುಪ್ತಿ ಅಂತ. ಮತ್ತು ಸುಷುಪ್ತಿನಲ್ಲಿ ಸುಷುಪ್ತಿ ಜಾಗೃತ್, ಸುಷುಪ್ತಿ ಸ್ವಪ್ನ, ಸುಷುಪ್ತಿ ಸುಷುಪ್ತಿ ಅಂತ. ಇನ್ನೂ ಮಾಡ್ಕೊಂಡು ಹೋಗ್ಬೋದು, ಈ ಕೊನೆ ಮೊದಲಿಲ್ಲ, ಎಷ್ಟು ಮಾಡ್ಕೊಂಡು ಹೋಗ್ಬೋದು. ಒಂದು ಹಂತಕ್ಕೆ ಬೇಕಾಗಬಹುದೋ ಏನೋ, ಆದರೆ ಒಂದು ಅಳತೆಯನ್ನು ಮೀರಿಬಿಟ್ರೆ ಕಷ್ಟ. ನಮಗೆ ಬುದ್ಧಿಗೆ ಒಂದು ಫೆಟೀಗ್ ಅಂತ ಅನ್ನೋದಿರುತ್ತಲ್ಲ. ಈಗ ಹಿಂದೆ ಒಂದು 25 ವರ್ಷಗಳ ಕೆಳಗಿನ ಬೆಂಗಳೂರು ನನ್ನ ಅಳತೆಗೆ ಸಿಗಬಹುದಾದ ಬೆಂಗಳೂರಾಗಿತ್ತು. ಇನ್ನು ಹಳಪ ತಲೆಮಾರಿನವ್ರಿಗೆ 50 ವರ್ಷದ ಹಿಂದಿನ ಬೆಂಗಳೂರು ಅಳತೆಗೆ ಸಿಗುವುದಾಗಿತ್ತು. ಆದರೆ ಈ ಹೊತ್ತಿನ ಬೆಂಗಳೂರು ನನ್ನ ಅಳತೆಗೆ ಸಿಗುವಂಥ ಬೆಂಗಳೂರಲ್ಲ. ನನಗೆಷ್ಟೋ ಬಾರಿ ಪರಕೀಯ ಭಾವ ಬಂದುಬಿಡುತ್ತೆ. ವಿಶೇಷತಃ ಯಾವುದನ್ನು ನಾವು ಸೌತ್ ಈಸ್ಟ್ ಅಂತ ಕರಿತೀವಿ, ನೈಋತ್ಯ ದಿಕ್ಕು ಅಂತ ಯಾವುದಿದೆ, ಆ ಆಗ್ನೇಯ ದಿಕ್ಕಂತ ಯಾವುದಿದೆ, ಆ ಆಗ್ನೇಯ ದಿಕ್ಕಿನ ಬೆಂಗಳೂರು ಎಷ್ಟು ಬೆಳೆದು ಬಿಟ್ಟಿದೆ. ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಸರ್ಜಾಪುರ ಇರ್ಬೋದು, HSR ಲೇಔಟ್ ಇರ್ಬೋದು, BTM ಲೇಔಟ್ ಇರ್ಬೋದು, ಅದರ ಆಚೆಗೆ ಇನ್ನೇನು ತುರ್ಯಾತೀತಗಳಿವೆಯೋ ಗೊತ್ತಿಲ್ಲ ನನಗೆ. ಅದು ನಾನು ಸರಿಯಾಗಿ ನೋಡೂ ಇಲ್ಲ. ನೋಡಿದ್ರೆ ನನಗೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹಾಗೆಯೇ ಈ ನಾರ್ತ್ ಈಸ್ಟ್ ಅಂತ ಯಾವುದಿದೆ, ಈಶಾನ್ಯ ದಿಕ್ಕಿನಲ್ಲಿ ಕಲ್ಯಾಣ ನಗರ ಅಂತೆ, ಬಾಣಸವಾಡಿ, ಹೆಣ್ಣೂರಂತೆ, HRBR ಲೇಔಟ್ ಅಂತೆ, ಈ ಥರದ್ದು ಇನ್ನೆಷ್ಟೋ. ಮತ್ತು ಅತ್ಯಂತ ಪೂರ್ವ ಅಂತ ಯಾವುದಿದೆ, ವೈಟ್ ಫೀಲ್ಡು, ಅದರ ಆಚೆಗಿರ್ತಕ್ಕಂಥದ್ದು ಇನ್ಯಾವ್ಯಾವುದೋ ಎಲ್ಲ ಎಂಥದ್ದು ITPL ಇತ್ಯಾದಿ ಎಲ್ಲ ಹೇಳ್ತಾರಲ್ಲ, ಅವು ಯಾವುದು ನನಗೆ ಗೊತ್ತಿಲ್ಲ. ಇವು ನಮಗೆ ಅತಿ ವಿಸ್ತಾರ ಆದಾಗ ಬುದ್ಧಿ ಭ್ರಮೆ ಆಗಿಬಿಡುತ್ತೆ. ಶಬ್ದಜಾಲಂ ಮಹಾರಣ್ಯಂ ವಿದ್ವದ್ಭ್ರಮ ಕಾರಣಂ ಅನ್ನುವ ಮಾತು ಬರುತ್ತಲ್ಲ, ಆ ರೀತಿಯಾಗಿ ಆಗಿಬಿಡುತ್ತೆ. ಆ ಕಾರಣದಿಂದ ಇಷ್ಟು ಸೀಳಿಕೆಗಳು ಬೇಕಿಲ್ಲ. ಮತ್ತು ನಮ್ಮೆಲ್ಲರಿಗೆ ಅನುಭವ ಬರುವಂಥ ಅವಸ್ಥೆಗಳು ಯಾವುವು ಅಂತ ನೋಡಿಕೊಂಡಾಗ ನಿರ್ವಿವಾದವಾಗಿ ಹೇಳ್ಬೋದು 3: ಜಾಗೃತ್ ಸ್ವಪ್ನ ಸುಷುಪ್ತಿಗಳು ಬಿಟ್ಟು ಇನ್ನು ಯಾವುವು ನಮ್ಮ ಅನುಭವಕ್ಕೆ ಬರುವಂಥದ್ದಲ್ಲ ಈ ಹೊತ್ತಿಗೆ. ಹೀಗಾಗಿ ನಮ್ಮ ಅನುಭವಕ್ಕೆ ಬಾರದ ಅಂಶಗಳನ್ನು ನಾವು ತುಂಬ ಪ್ಯಾರಾಮೀಟರ್ಸ್ ಇಟ್ಟುಕೊಂಡ್ರೆ ಕಷ್ಟ. ನಾವು ಯಾವತ್ತೂ ನಮಗೆ ಪರಿಚಿತರಾದ ಒಂದು 3 ಜನನ್ನ ಕರ್ಕೊಂಡು ಯಾವುದೋ ಯಾತ್ರೆನೋ ಎಂಥದ್ದೋ ಮಾಡಬಹುದಲ್ಲದೆ, ಪರಿಚಿತ ಒಬ್ಬ ಅಪರಿಚಿತರು 8 ಜನ ಇಟ್ಕೊಂಡ್ರೆ ಕಷ್ಟ. ನೋನ್ ಡೆವಿಲ್ ಈಸ್ ಬೆಟರ್ ದ್ಯಾನ್ ಅನ್ ಅನ್ನೋನ್ ಏಂಜಲ್ ಅಂತೀವಲ್ಲ. ಹೀಗಾಗಿ ಪರಿಚಿತಾಂಶಗಳನ್ನು ಹೆಚ್ಚಿಟ್ಟುಕೊಳ್ಳದೆ ಅಪರಿಚಿತಾಂಶಗಳನ್ನು ಹೆಚ್ಚಿಟ್ಟುಕೊಂಡು ಹೋದಾಗ ಬಹಳ ಬಹಳ ಕಷ್ಟವಾಗುತ್ತೆ. ಆಮೇಲೆ ಇದು ಯಾತಕ್ಕೆ ಬಂದಿದ್ದಿರಬಹುದು ಅನ್ನುವ ಯೋಚನೆಯನ್ನು ಮಾಡಿದ್ದೀನಿ. ಮೊದಲು ಅವಸ್ಥಾತ್ರಯ ಅನ್ನುವುದು ಅವಸ್ಥಾ ಚತುಷ್ಕ ಅನ್ನುವ ತರಹ ಆಗಿ, ಆಮೇಲೆ ಅವಸ್ಥಾ ಪಂಚಕ ಅಂತೆಲ್ಲ ಹೋಗಿದ್ದಕ್ಕೆ ಕಾರಣ ಏನೆಂದರೆ, ಪರಮಾರ್ಥಾನುಭವವನ್ನು ಅಷ್ಟು ಹೇಳಿದ ಮೇಲೆ ಅದು ವಾಚ್ಯವಾದಂತೆ ಆಗಿ ಆ ಮೈಲಿಗೆ ಕಳ್ಕೊಳ್ಳೋದಕ್ಕೋಸ್ಕರ ಮತ್ತೊಂದು ಮಾಡಬೇಕಾದದ್ದು. ಜಾಗೃತ್ ಸ್ವಪ್ನ ಸುಷುಪ್ತಿಗಳಲ್ಲಿ ನೋಡಿದಾಗ ಸುಷುಪ್ತಿಯಲ್ಲಿ ಕಾಣಿಸಿಕೊಳ್ಳುವುದೇ ಬ್ರಹ್ಮಸ್ವರೂಪ, ಇನ್ಯಾವುದು ಅಲ್ಲ. ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ಇದೆಲ್ಲವನ್ನೂ ಆವರಿಸಿಕೊಂಡಿರುವಂಥದ್ದು ಅತ್ಯತಿಷ್ಠ ದಶಾಂಗುಲಂ ಅನ್ನುವಂತೆ ಇರುವಂಥದ್ದು ತುರಿಯ ಅಂತ ಬಂತು. ಆ ತುರಿಯವು ಮೈಲಿಗೆ ಆದಾಗ ಇನ್ನು ಹಿಂದೆ ಕಾಶಿಗೆ ಹೋದವರು ಗಂಗೆ ತರ್ತಾ ಇದ್ರು,
ಕಾಶಿಯಲ್ಲೇ ಗಂಗೆ ಕೊಚ್ಚೆ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಹರಿದ್ವಾರದಲ್ಲಿ ಹೋಗಿ ತರೋದು ಅಂತ, ಹರಿದ್ವಾರದಲ್ಲಿ ಕೊಳೆ ಆಯಿತು ಅಂತ ಹೇಳ್ಬಿಟ್ಟಿದನು ಋಷಿಕೇಶದಲ್ಲಿ ಲಕ್ಷ್ಮಣ ಜೂಲ ಹತ್ರ ಹೋಗೋಣ ಅಂತ, ಅದಕ್ಕೂ ಮೇಲಕ್ಕೆ ಹೋಗೋಣ ಅಂತ. ನಾನು ಗಂಗೆ ಅಂತಂದಿದ್ದು ಇನ್ನೂ ಮೇಲಕ್ಕೆ ಹೋಗ್ಬಿಟ್ಟಿಲ್ಲ, ವಸಿಷ್ಠ ಗುಹಾ ಹತ್ತಿರದಿಂದ ತಂದೆ. 10 ವರ್ಷ 11 ವರ್ಷ ಆದರೂ ಇನ್ನೂ ನಿರ್ಮಲವಾಗಿದೆ ಆ ಗಂಗೆ. ನನ್ನ ಸ್ನೇಹಿತ ಒಂದು ಡ್ರಮ್ ತಗೊಂಡು ಬಂದಿದ್ದ ಗಂಗೆನ. ಅಂದರೆ ನಾವು ಇನ್ನಷ್ಟು ಮತ್ತಷ್ಟು ಮಡಿ ಮಾಡಿಕೊಂಡು ಶುದ್ಧವಾಗಿ ಹೋಗಬೇಕು ಅಂತ ಅದಕ್ಕಾಗಿ ಮಾಡ್ಕೊಂಡು ಎಲ್ಲ ಗಂಗೆನೆ. ಇದನ್ನು ಬಳಸಿ ಬಳಸಿ ಸವಕಲಾಯಿತು ಅಂತ ಆ ಕಡೆಗೆ ಹೋಗಿದ್ದು. ಕೆಲವೊಮ್ಮೆ ಅದೇ ಶಬ್ದಗಳನ್ನು ಬಳಸಿ ಮಾತಿಗೆ ಮೊಣಚಿತನ ಹೊರಟೋಗಿರುತ್ತೆ ಅಂತ ಬೇರೊಂದು ರೀತಿ. ಮುಖವನ್ನು ಚಂದ್ರನಿಗೆ ಹೋಲಿಸೋದು ಹೇಗೆ? ಬೇರೊಂಥರ ಹೋಲಿಸೋಣ, ಇಲ್ಲ ಅದೇ ಚೆನ್ನ, ಮುಖ ಚಂದ್ರನಂತೆ ಇದೆ ಅಂತ ಹೇಳೋಕ್ಕೆ ಬದಲಾಗಿ ಅದೇ ಚಂದ್ರನಿಗೆ ಹೋಲಿಕೆ ಇಡೋದಕ್ಕೋಸ್ಕರವೇ ಇದು ಮುಖವೋ ಅಥವಾ ಚಂದ್ರನೋ ಅಂತಂದಾಗ ಸಸಂದೇಹ ಅಲಂಕಾರವಾಯಿತು. ಇದು ಮುಖವಲ್ಲ ಚಂದ್ರಬಿಂಬವೇ ಸರಿ ಅಂತ ಮಾಡಿದಾಗ ಅಪನ್ನುತ್ಯ ಅಲಂಕಾರವಾಯಿತು. ಮತ್ತೆ ಆಕಾಶಕ್ಕೆ ಚಂದ್ರ, ಭೂಮಿಗೆ ಈ ಮುಖ, ಇವಕ್ಕಿವೇ ಸರಿಯಾಗಿದೆ ಎನ್ನುವಲ್ಲಿ ತುಲ್ಯ ಯೋಗಿತ ಅಲಂಕಾರ ಆಯಿತು. ಚಂದ್ರನಂತೆ ಮುಖ ಇಲ್ಲ, ಮುಖದಂತೆ ಚಂದ್ರ ಇದೆ ಅಂತಂದಾಗ ಪ್ರತೀಪಾಲಂಕಾರ ಆಯಿತು. ಹೀಗೆ ಬೇರೆ ಬೇರೆ ರೀತಿ ಹೇಳಿದಾಗ ಅದನ್ನೇ ಒಂದು ಹೊಸ ರೀತಿ ಬಂದಂತೆ ಆಗುತ್ತದೆ. ಹೀಗೆ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಮಾಡಬೇಕಾದಾಗ ಈ ರೀತಿಯಾದ ಯುಕ್ತಿಗಳು ಬಂದಿರಬೇಕು ಅಂತಲೇ ಅನಿಸುತ್ತೆ ಹೊರತು ನನಗೆ ಅದನ್ನು ಒಂದು ನಿಜವಾದ ಸ್ವಾನುಭವಕ್ಕೆ ದಕ್ಕುವ ಅವಸ್ಥೆ ಅಂತ ಅನ್ನೋದಂತೂ ನನ್ನ ಈ ಹೊತ್ತಿನ ತಿಳಿವಿಗೆ ಅನ್ನಿಸ್ತಾ ಇಲ್ಲ. ಇರಲಿ. ಮತ್ತೆ ಇಚ್ಛಾಶಕ್ತಿ ವಿವರವನ್ನು ಕೊಡ್ತಾರೆ 13ನೇ ಸೂತ್ರದಲ್ಲಿ. ಇಚ್ಛಾಶಕ್ತಿ ಉಮಾ ಕುಮಾರಿ, ಈ ಭೈರವ ಅಂತನ್ನುವಂಥ ಪ್ರಕಾಶ ಸ್ವರೂಪ ಯಾವುದಿದೆ ಅದಕ್ಕೆ ವಿಮರ್ಶ ರೂಪವಾಗಿರುವಂಥದ್ದು ಇಚ್ಛಾಶಕ್ತಿ. ಅದನ್ನು ಉಮಾ ಕುಮಾರಿ ಅನ್ನುವ ತತ್ವದಲ್ಲಿ ಕರೀತಾರೆ. ಇಲ್ಲಿ ಉಮಾ ಕುಮಾರಿ ಅಂತನ್ನುವುದಕ್ಕೆ ಒಂದು ವಿಶೇಷ ಹೇಳ್ತಾರೆ. ಕುಮಾರಿ ಅಂದರೆ ಕುಂ ಅಂತಂದರೆ ಮಾಯಾ ಭೂಮಿಕಾ ಮಾಯಾ ಭೂಮಿ ಮಾರಯತಿ ಭೇದಜ್ಞಾನ ಖಂಡಯತಿ ಇತಿ ಉಮಾ ಕುಮಾರಿ ಅಂತ. ಕು ಅನ್ನೋದಕ್ಕೆ ಭೂಮಿ ಅಂತ ಒಂದು ಅರ್ಥ ಇದೆ, ಮತ್ತು ಈ ಜಗತ್ತು ಅನ್ನೋ ಅರ್ಥ ಇದೆ. ಅದನ್ನು ಮಾರಯತಿ, ಅದನ್ನು ದ್ವಂದ್ವವನ್ನು ಭೇದವನ್ನು ಸೀಳುವಂಥದ್ದು ಅಂತ. ಉಮಾ ಅಂತನ್ನುವುದು ಕೇನೋಪನಿಷತ್ತಿನಲ್ಲಿ ಉಮಾ ಹೈಮವತಿ ಇಂದ್ರನಿಗೆ ಬ್ರಹ್ಮಜ್ಞಾನವನ್ನು ಉಂಟು ಮಾಡಿದಳು ಅಂತ ಕೇನೋಪನಿಷತ್ತಿನ ಉತ್ತರಾರ್ಧದಲ್ಲಿ ಬರುವ ಕಥೆಯಲ್ಲಿ ಗೊತ್ತಾಗುತ್ತದಲ್ಲ. ಆ ರೀತಿ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಕಾರಣರಾದಂಥವಳು ಅಂತ ಹೇಳಿಬಿಟ್ಟಿದ್ದನವೇ ಈ ಒಂದು ತತ್ವವನ್ನು ಹೇಳ್ತಾರೆ. ಹೀಗಾಗಿ ನಮಗೆ ಇದು ಉಪಾಸ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಅಹಂತ ಅಂತ ಹೆಸರಾದ ಸದಾಶಿವ, ಇದಂತ ಅಂತ ಹೆಸರಾದ ಉಮಾಕುಮಾರಿ, ಇದೆರಡೂ ಸೇರಿ ಅಹಮಿದಂತ ಅಂತನ್ನುವ ರೂಪವನ್ನು ಪಡೆಯುತ್ತದೆ ಅಂತ. ಮುಂದಿನ ಸೂತ್ರ ಹೇಳುತ್ತೆ ದೃಶ್ಯಂ ಶರೀರಂ ಅಂತ. ಈ ಅಹಂತ ಇದಂತಗಳ ಪ್ರತ್ಯೇಕವಾದಾಗ ದೇಹ ಅನ್ನುವಂಥದ್ದು ಬರುತ್ತೆ. ಮತ್ತೆ ಇಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಮಾಡುವವನು ಮತ್ತು ಅನುಭವಿಸುವವನು ಅಂತನ್ನೋದು ಬರುತ್ತೆ. ಮತ್ತೆ ಆ ಜೀವ ಸಂಪುಟದಲ್ಲಿಯೇ ಮಯೂರಾಂಡ ರಸನ್ಯಾಯದಂತೆ ಎಲ್ಲವೂ ಕೂಡ ಸೇರಿಕೊಂಡು ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಮುಂದಿನ ಸೂತ್ರ ಹೇಳುತ್ತೆ ಹೃದಯೇ ಚಿತ್ತ ಸಂಘಟ್ಟಾತ್ ದೃಶ್ಯಸ್ವಾಪ ದರ್ಶನಂ ಅಂತ ಹೇಳಿ, ವಿಶ್ವವೆಲ್ಲ ನಮ್ಮ ಚಿತ್ತದಿಂದಲೇ ಹೊಮ್ಮಿರೋದ್ರಿಂದ, ಚಿತ್ಪ್ರಕಾಶವೇ ಎಲ್ಲಕ್ಕೂ ಕಾರಣವಾಗಿರೋದ್ರಿಂದ ಹೃದಯ ಹೃದ್ ಅಯಂ ಅಂತ ಇದು ಒಳಗಿರುವಂಥದ್ದು ಅನ್ನುವುದರ ನಿರ್ವಚನ ಕೊಡೋದ್ರಿಂದ ಈ ಹೃದಯದಲ್ಲಿ ಎಲ್ಲ ಆಲೋಚನೆಗಳು ಪ್ರತಿಫಲಿಸಿ ಜಗತ್ತಾಗಿ ತೋರಿಕೊಂಡಿದೆ. ಮತ್ತು ನಿದ್ರೆಯ ಚಿಂತನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದೇ ಅದು, ಇನ್ಯಾವುದೂ ಅಲ್ಲ ಅಂತ. ವಿಜ್ಞಾನ ಭೈರವ ಅದಕ್ಕೆ ಹೇಳುತ್ತೆ ಹೃದಯಾಕಾಶೆ ನಿಲೀನಾಕ್ಷ ಪದ್ಮ ಸಂಪುಟ ಮಧ್ಯಗ ಅನನ್ಯಚೇತ ಸುಭಗೆ ಪರಂ ಸೌಭಾಗ್ಯಂ ಅಪ್ನುಯಾತ್ ಅಂತ. ಹೃದಯಾಕಾಶದಲ್ಲಿ ಎಲ್ಲವೂ ಅಡಗಿದೆ ಅಂತನ್ನೋದನ್ನು ನೋಡಿಕೊಂಡ ತಕ್ಷಣವೇ ಸೌಭಾಗ್ಯ ಉಂಟಾಗುತ್ತದೆ. ಇದು ಕೇವಲಾದ್ವೈತದ ರೀತಿಯಾಗಿದೆ. ನಾನು ಮತ್ತೆ ಮತ್ತೆ ಮೊನ್ನೆ ಹೇಳಿದ್ದುಂಟು, ಎಲ್ಲಿ ಭಾವನೆಗಳ ಉತ್ಸ್ಫುರಿತವಾದ ವಿವರಣೆ ಕಂಡು ಬರ್ತದೆಯೋ, ಉದ್ಗಾರ ಕಂಡು ಬರುತ್ತೆಯೋ ಅಲ್ಲೆಲ್ಲ ಕೇವಲಾದ್ವೈತಕ್ಕೆ ಬಂದುಬಿಡುತ್ತೆ ಅಂತ. ಹೃದಯಾಕಾಶದಲ್ಲಿಯೇ ಜಗದಾಕಾಶವೆಲ್ಲ ಇದೆ ಅನ್ನುವಂಥದ್ದು ವೇದಾಂತ ಹೇಳುವಂಥ ಮಾತು. ಅಲ್ಲಿಗೆ ಎಲ್ಲ ಅಕೌಂಟಬಿಲಿಟಿ ಅಂತನ್ನುವಂಥದ್ದು. ರಮಣ ಮಹರ್ಷಿಗಳ ಏಕಶ್ಲೋಕಿ ಗೀತಾ ಇದನ್ನೇ ಹೇಳುತ್ತೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಯ ವಿಷ ಮನಸಾಸ್ವಂ ಚಿನ್ವತ ಮಜ್ಜತಾವ ಪವನ ಚಲನರೋಧಾತ್ ಆತ್ಮನಿಷ್ಠೋ ಭವತ್ವಂ ಅಂತ. ಹೃದಯ ವಿದ್ಯಾ ಅಂತ ಹೆಸರಾಗಿ ಛಾಂದೋಗ್ಯದಲ್ಲಿ ಕೂಡ ನಾವು ನೋಡ್ತೀವಿ,
ಎಲ್ಲ 72,000 ನಾಡಿಗಳು ಹೃದಯದಿಂದ ಹೊರಹೊಮ್ಮಿ ಮತ್ತೆ ಅಲ್ಲಿಯೇ ಎಲ್ಲ ಜಗತ್ತು ವಿಲೀನವಾಗುವಂಥದ್ದು ಅಂತ. ಹೃದಯ ಅಂತಂದರೆ ರಕ್ತವನ್ನು ಪಂಪ್ ಮಾಡುವ ಹಾರ್ಟ್ ಅನ್ನುವ ಅರ್ಥದಲ್ಲಿ ಅಲ್ಲ, ನಾನು ಅನ್ನುವ ಭಾವ ಅಂತ. ಎಚ್ಚರಗೊಂಡ ತಕ್ಷಣ ನಾನು ಅನ್ನುವ ಭಾವ ಬಂತು. ಆ ಭಾವ ಬಂದಾಗ ಈ ಜಗತ್ತು ನನ್ನಿಂದ ಬೇರೆಯಾದದ್ದು, ಅದಕ್ಕೂ ನನಗೂ ರಾಗದ್ವೇಷಾತ್ಮಕವಾದ ಅಥವಾ ಇಷ್ಟ ಅನಿಷ್ಟ ತಟಸ್ಥ ರೂಪವಾದ ಬಗೆ ಬಗೆಯ ಸಂಬಂಧಗಳು ಉಂಟು ಅಂತೆಲ್ಲ ಗೊತ್ತಾಗುತ್ತದೆ. ಆ ಕಾರಣದಿಂದಲೇ ನಮಗೆ ತರತರಾವರಿಯಾದ ಭಾವನೆಗಳು, ಆ ಭಾವನೆಗಳಿಗೆ ತಕ್ಕಂತೆ ಪ್ರತಿಕ್ರಿಯೆಗಳಿಗೆ ತಕ್ಕಂತೆ ನಮಗೆ ಸುಖ ಅಸುಖ ಭಾವಗಳು ಇವೆಲ್ಲ ಉಂಟಾಗುತ್ತವೆ ಅಂತ. ನಿದ್ರೆ ಮಾಡಿದ ತಕ್ಷಣ ಇವೆಲ್ಲ ಒಳಗಡೆ ಹೊರಟೋಗ್ಬಿಡುತ್ತೆ, ಇಲ್ಲವಾಗುತ್ತೆ. ಮೆಜಿಷಿಯನ್ ಹೇಗೆ ಒಂದು ಡಬ್ಬಿಯಿಂದ ಎಲ್ಲವನ್ನೂ ತೆಗಿತಾನೆ, ಕಡೆಗೆ ಎಲ್ಲವನ್ನೂ ಅದರೊಳಗೆ ಹಾಕ್ತಾನೆ, ಏನೂ ಇಲ್ಲ ಅಂತ ಅನಿಸುತ್ತಲ್ಲ, ಆ ರೀತಿಯಾಗಿ ಅಂತ. ಶುದ್ಧ ತತ್ವ ಸಂಧಾನಾದ್ವಾ ಅಪಶುಶಕ್ತಿ. ಈಗ ಈ ಆಣವ ಕಾರ್ಮಣ ಮಾಯೀಯ ಅನ್ನುವ ಮಲತ್ರಯದಿಂದ ಉಂಟಾದ ಪಶುತ್ವ ಭಾವವನ್ನು ಬಿಡುವಂಥದ್ದು ಹೇಗೆ ಅಂತಂದರೆ ಶುದ್ಧ ತತ್ವಾನುಸಂಧಾನಾತ್, ಶುದ್ಧವಾದ ತತ್ವದ ಉಪಾಸನೆಯಿಂದ. ಇಲ್ಲಿ ಎಲ್ಲ ದರ್ಶನಗಳವರೆಗೂ ಅಗ್ರಿಮೆಂಟ್ ಇದ್ದೇ ಇದೆ. ಆತ್ಮೋಪಾಸನೆಯಿಂದಲೇ ಎಲ್ಲ ಜೀವತ್ವದ ಕಷ್ಟಗಳು ಬಂಧಗಳು ಕೂಡ ಮುಕ್ತಿಯಾಗತಕ್ಕಂಥದ್ದು ಅಂತ. ಉಪಾಸನೆ ಅಂದರೆ ಸಾಮೀಪ್ಯದ ಭಾವ, ಹತ್ತಿರದಲ್ಲೇ ಆಸನ ಕೂತ್ಕೊಳ್ಳೋದು, ಇರುವಂಥದ್ದು ಅಂತ. ಫೀಲಿಂಗ್ ದಿ ಪ್ರಾಕ್ಸಿಮಿಟಿ ಆಫ್ ಗಾಡ್ ಅಂತಿವೆಲ್ಲ ಭಗವತ್ ಸಮಕ್ಷ ಸಿದ್ಧಿ, ಭಗವತ್ ಸಮಕ್ಷತಾಭ್ಯಾಸ ಅಂತ DVG ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಸ್ಪಂದಕಾರಿಕ ಅದಕ್ಕೆ ಹೇಳುತ್ತೆ, ಇತಿವಾ ಯಸ್ಯ ಸಂವಿತ್ತಿ ಕ್ರೀಡಾತ್ವೇನ ಅಖಿಲಂ ಜಗತ್ ಸ ಪಶ್ಯನ್ ಸತತಂ ಯುಕ್ತ ಜೀವನ್ಮುಕ್ತೋ ನ ಸಂಶಯ ಅನ್ನುವಂಥ ಮಾತು ಬರುತ್ತೆ. ಹೀಗೆ ಯಾವನಿಗೆ ಸಂವಿತ್ತಿ ಜ್ಞಾನ ಉಂಟೋ, ಕ್ರೀಡಾತ್ವೇನ ಅಖಿಲಂ ಜಗತ್, ಅಖಿಲ ಜಗತ್ತು ಲೀಲಾ ಮಾತ್ರ ಅಂತ, ಅವನು ಜೀವನ್ಮುಕ್ತನಾಗ್ತಾನೆ, ಸಂದೇಹವೇ ಇಲ್ಲ ಅಂತ. ವಿಜ್ಞಾನ ಭೈರವದಲ್ಲೂ ಅದೇ ಮಾತು ಬರುತ್ತೆ. ಸರ್ವಂ ದೇಹಂ ಚಿನ್ಮಯಂ ಹಿ ಜಗದ್ವ್ಯಾ ಪರಿಭಾವಯೇತ್ ಯುಗಪನ್ ನಿರ್ವಿಕಲ್ಪೇನ ಮನಸಾ ಪರಮೋದ್ಭವ ಅಂಥೇಳಿ, ಈ ದೇಹವೂ ಚಿತ್ ಅಂತ ಆಗಿಬಿಡುತ್ತೆ, ಈ ಜಗತ್ತು ಚಿತ್ ಅಂತ ಆಗಿಬಿಡುತ್ತೆ, ದೇಹ ಜಗತ್ತುಗಳಿಗೆ ಭೇದ ಹೊರಟೋಗ್ಬಿಡುತ್ತೆ ನಿರ್ವಿಕಲ್ಪವಾಗಿ. ವಿಕಲ್ಪ ಅಂದರೆ ಇನ್ನೊಂದ ಮತ್ತೊಂದ, ಹೀಗ ಹಾಗ ಅನ್ನುವ ಸಂದೇಹ ಇಲ್ಲದಂಥ ಸ್ಥಿತಿ ಬರುತ್ತೆ, ನೆಮ್ಮದಿ ಆಗಿಬಿಡುತ್ತೆ ಅಂತ. ಹಾಗಿದ್ದಾಗ ಇದಕ್ಕೆ ಹಂತಗಳು ಹೇಗೆ? ಮುಂದಿನ ಸೂತ್ರ ಹೇಳುತ್ತೆ, ವಿತರ್ಕ ಆತ್ಮಜ್ಞಾನಂ ಅಂತ. ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟಿದನು. ಆ ವಿಚಾರ ಇರಬೇಕು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಗಾರ್ಗಿ ಮತ್ತು ಯಾಜ್ಞವಲ್ಕ್ಯ ಸಂವಾದದಲ್ಲಿ ಆತ್ಮಾವಾರೇ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅನ್ನುವ ಮಾತು ಬರುತ್ತಲ್ಲ, ಅಲ್ಲಿ ಶ್ರೋತವ್ಯ ಮೊದಲು ಕೇಳಬೇಕು, ಶ್ರವಣ, ಆಮೇಲೆ ಮಂತವ್ಯ ಮನನ ಮಾಡಬೇಕಾದದ್ದು, ಮತ್ತೆ ಬಂದ ಮಥಿತಾರ್ಥವನ್ನು ನಿಧಿಧ್ಯಾಸಿತವ್ಯ ಅಂದರೆ ನೆಟ್ಟಗೆ ಗಟ್ಟಿಯಾಗಿ ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಒಂದು ಹಾಲಿಗೆ ಹೆಪ್ಪು ಹಾಕಿ ಮೊಸರನ್ನು ಮಾಡಬೇಕು, ಅದು ಶ್ರವಣ. ನಮ್ಮ ಮನಸ್ಸು ಅನ್ನುವ ಹಾಲಿಗೆ ವಿಚಾರ ಅನ್ನುವಂಥ ಮೊಸರನ್ನು ಹೆಪ್ಪಾಗಿ ಹಾಕಿಕೊಂಡಾಗ ಅದಕ್ಕೊಂದು ತುಂಬುತನ ಬರುತ್ತೆ. ಬಂದ ಮೇಲೆ ವಿಶ್ಲೇಷಣೆ ಎನ್ನುವ ಕಡೆಗೋಲನ್ನು ಇಟ್ಟುಕೊಂಡು ಮಥನ ಮಾಡೋಕ್ಕೆ ಆರಂಭ ಮಾಡ್ತೀವಿ. ಆ ಮಥನ ಮಾಡುವ ಪ್ರಕ್ರಿಯೆ ಮನನ. ಆಮೇಲೆ ಬಂದಂಥ ನವನೀತ ಬೆಣ್ಣೆ ಯಾವುದುಂಟು ಅದನ್ನು ಕಾಪಾಡಿಕೊಳ್ಳಬೇಕು. ಬೆಣ್ಣೆಯನ್ನು ಕಾಪಾಡಿಕೊಳ್ಳೋದು ಬಹಳ ಕಷ್ಟ. ಬೆಣ್ಣೆ ಕಡ್ದವರಿಗೆ ಗೊತ್ತು, ಮೊಸರಲ್ಲಿ ಹಾಗೆ ಬಿಟ್ಟರೆ ಕರಗು ಹೋಗ್ಬಿಡುತ್ತೆ. ಅದನ್ನು ತೆಗೆದು ಗಟ್ಟಿ ಮಾಡಿ ಅದರ ನೀರಿನಂಶ ಸಾಧ್ಯವಾದಷ್ಟು ಕೊಡವಿ ಕಡಿಮೆ ಮಾಡಿ ಒಂದು ನೀರಿನ ತಪ್ಪಲೆಯೊಳಗೆ ಹಾಕಿಡಬೇಕು. ಮತ್ತೆ ಆ ಬೆಣ್ಣೆ ವಾಸನೆ ಬರದೇ ಇರಬೇಕು ಅಂದರೆ ದಿನವೂ ನೀರನ್ನು ಬದಲಾಯಿಸ್ತಾ ಇರಬೇಕು. ಬೆಣ್ಣೆ ತೊಳೆಯೋದು ಅಂತ ಒಂದಿದೆ. ಬೆಣ್ಣೆ ತೊಳೆಯೋದು ಹೇಗೆ? ನೀರಿನಲ್ಲಿ ಉರುಳಿಸಿ ಮತ್ತೆ ಅದನ್ನು ಶುದ್ಧ ಮಾಡ್ತಾ ಇರತಕ್ಕಂಥದ್ದು. ಇದು ನಿಧಿಧ್ಯಾಸನ ಅಂತ. ಅಂದರೆ ಆ ಬ್ರಹ್ಮಭಾವವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನ, ಮಥಿತಾರ್ಥವಾಗಿ ಬಂದ ಮನನದ ಪರಮಾರ್ಥ ಯಾವುದಿದೆ ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇದಕ್ಕೆ ಬೇಕಾಗಿರುವಂಥದ್ದು ವಿಚಾರ ಕ್ರಮ, ಚಿಂತನ ಕ್ರಮ. ಉತ್ತಮೋತ್ತಮಾಧಿಕಾರಿಗೆ ಹೇಳೋದ್ರಿಂದಲೇ ಉತ್ತಮೋತ್ತಮಾಧಿಕಾರಿಗೆ ಈ ಶ್ರವಣ ಮನನ ನಿಧಿಧ್ಯಾಸನಗಳಷ್ಟೇ ಸಾಕು, ಮಿಕ್ಕ ಯಾವುದೇ ಅಷ್ಟಾಂಗ ಯೋಗವಾಗಲಿ ಮತ್ತೊಂದಾಗಲಿ ಬೇಡ ಅಂತ ಕೇವಲ ಅದ್ವೈತ ವೇದಾಂತ ತ್ರಯಂಗ ಯೋಗವನ್ನು ಹೇಳುತ್ತೆ. ಸರ್ವಜ್ಞ ಸರ್ವಕರ್ತಾಚ ವ್ಯಾಪಕ ಪರಮೇಶ್ವರ ಸಯೇವಾಹಂ ಶೈವಧರ್ಮ ಇತಿ ದಾರ್ಢ್ಯಾಚ್ಛಿವೋ ಭವೇತ್ ಅಂತ, ನಾನು ಶಿವನೇ ಆಗಿದ್ದೀನಿ ಅಂತನ್ನುವ ಭಾವವನ್ನು ತಂದುಕೊಳ್ಳಬೇಕು ಅಂತ.
ಇದಕ್ಕಾಗಿ ಮಾಡುವ ಪ್ರಯತ್ನವೇ ವಿತರ್ಕ. ಅಂದರೆ ನಿರಾಗ್ರಹದಿಂದ ಬುದ್ಧಿ ಸೋಲುವವರೆಗೂ ಎಲ್ಲಿಗೆ ಕೊಂಡೊಯ್ಯುತ್ತೆ ಅಲ್ಲಿಯವರೆಗೆ ನಮಗೆ ಶ್ರವಣದ ಒಂದು ವಿವರಗಳನ್ನು ಅನಲೈಸ್ ಮಾಡುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು ಮಾಡಿಕೊಳ್ಳಬೇಕು. ಭಕ್ತಿ ವಂದನೆ ಸುಲಭ, ತತ್ವಚಿಂತನೆ ಕಷ್ಟ ಅಂತ ಡಿ.ವಿ. ಜಿಯವರು ಹೇಳ್ತಾರಲ್ಲ, ಅದು ಬೆಟ್ಟಕ್ಕೆ ಕೆಳಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಹಾಕೋದು ಸುಲಭ, ಬೆಟ್ಟ ಏರ್ತಕ್ಕಂಥದ್ದು ಧೀರನಾದ ಸಾಧಕನಿಗೆ ಮಾತ್ರ ಸಾಧ್ಯ ಅಂಥದ್ದು. ಮುಂದಿನ ಸೂತ್ರ ಹೇಳುತ್ತೆ, ಲೋಕಾನಂದ ಸಮಾಧಿ ಸುಖಂ ಅಂತ. ಸಮಾಧಿ ಲಕ್ಷಣ ಅಂತಂದರೆ ಏನು ಅಂತ ಹೇಳ್ತಾರೆ. ಈಗ ಬಂದಂಥ ಮತಿತಾರ್ಥವಾದ ಸಮಾಧಿ ಲಕ್ಷಣ ಲೋಕಾನಂದ ಅಂತ. ಲೋಕಾನಂದ ಸಮಾಧಿ ಸುಖಂ ಅಂತಂದರೆ ಲೋಕದ ಆನಂದವೇನ, ಇದೇನಾ ಸಮಾಧಿ ಅಂತಂದರೆ ಅದಕ್ಕೆ ಬೇರೆ ಅರ್ಥವನ್ನೇ ಲೋಕಕ್ಕೆ ಅವರು ಕೊಡ್ತಾರೆ. ಅದನ್ನು ನಾವು ಗಮನಿಸಿಕೊಳ್ಬೇಕು. ಲೋಕ ಅಂತಂದರೆ ಜ್ಞೇಯವಾದ ವಸ್ತು ಮತ್ತು ಜ್ಞಾತ್ರವಾದಂಥ ಜೀವ, ಇದು ಎರಡನ್ನೂ ಕೂಡ ಸೇರಿಸಿ ಲೋಕ ಅಂತ. ಅಂದರೆ ಜ್ಞೇಯಗಳ ಸಮಾಹಾರವೇ ಸಮಾಧಿ ಸುಖ. ಅಂದರೆ ನೋಡುವ ಕಣ್ಣು, ನೋಡಲ್ಪಡುವ ದೃಶ್ಯ ಇವೆರಡು ಒಂದಾಗುವ ದರ್ಶನ ಅಂತ ಯಾವುದಿದೆ ಅದು ಸಮಾಧಿ ಸುಖ. ಅಂದರೆ ತ್ರಿಪುಟಿ ವಿಲಯನವನ್ನು ಸಮಾಧಿ ಸುಖ ಅಂತ. ಈ ಸಂದರ್ಭದಲ್ಲಿ ಒಂದನ್ನು ಹೇಳಬೇಕು. ಯೋಗ ಸೂತ್ರಗಳು ಸಮಾಧಿ ಅಂತ ಹೇಳ್ತಕ್ಕಂಥದ್ದು ನಿರ್ವಿಕಲ್ಪ ಸಮಾಧಿ ಆಗಲಿ, ಸವಿಕಲ್ಪ ಸಮಾಧಿ ಆಗಲಿ, ಸಂಪ್ರಜ್ಞಾತ ಅಸಂಪ್ರಜ್ಞಾತ, ಈ ಥರದ ಬಗೆ ಬಗೆಯ ಸಮಾಧಿಗಳನ್ನೆಲ್ಲ ಹೇಳುವಂಥದ್ದು ಕೂಡ ನಾನಾತ್ಮ ದರ್ಶನದ ಫಲವೇ ಆಗಿದೆ. ವಸ್ತುತಃ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸ ಈ 5 ಕೂಡ ಜಗತ್ಸತ್ಯ ದರ್ಶನಗಳು ಮತ್ತು ಜೀವನಾನಾತ್ವ ದರ್ಶನಗಳು ಆಗಿವೆ. ಈ ಕಾರಣದಿಂದಲೇ ಇಲ್ಲಿ ಯಾವ ಸಮಾಧಿ ಅಂತ ಹೇಳಿದ್ರೂ ಕೂಡ ಅದು ವೇದಾಂತ ಹೇಳುವಂತಹ ಬ್ರಹ್ಮಜ್ಞಾನ ಅಂತ ಅಲ್ಲ ಅಂತ ಹೇಳಬಹುದು. ಆದರೆ ಆಮೇಲೆ ಬಂದಂತಹ ಸಮನ್ವಯಕರ್ತರು ಕಡೆಗೆಲ್ಲವೂ ಅಲ್ಲಿಗೆ ಹೋಗುವುದು ಅಂತ ಮಾಡಿದ್ದಾರೆ. ಈ ವಿಜ್ಞಾನ ಭೈರವ ಅಥವಾ ಮಾಲಿನಿ ವಿಜಯತಂತ್ರ, ಅಭಿನವಗುಪ್ತನ ತಂತ್ರಾಲೋಕ ಅಥವಾ ಅಲ್ಲಮ ಪ್ರಭುಗಳ ವಚನಗಳು, ಇಲ್ಲವೇ ಕಬೀರನ ದೋಹಾವಲಿ ಅಥವಾ ನಮ್ಮಾಳ್ವಾರರ ತಿರುವಾಯ್ಮೊಳಿ, ಮತ್ತು ಇನ್ನು ಉತ್ತರಕ್ಕೆ ಹೋದರೆ ನಾವು ಸಂಸ್ಕೃತ ಗ್ರಂಥಗಳ ಕಡೆಗೇ ಗಮನ ಹರಿಸಿದ್ರೆ ಅಲ್ಲಿ ಕೂಡ ಬಹಳ ಪ್ರಸಿದ್ಧವಾದ ಯೋಗ ವಾಸಿಷ್ಠ ಮತ್ತು ಸದಾಶಿವ ಬ್ರಹ್ಮೇಂದ್ರರು ಯೋಗ ಸೂತ್ರಗಳಿಗೆ ಬರೆದಿರ್ತಕ್ಕಂಥ ಯೋಗ ಸುಧಾಕರ ಅನ್ನುವಂಥ ಟೀಕೆ ಇತ್ಯಾದಿ ನೋಡಿದರೆ ಇವನ್ನೆಲ್ಲವನ್ನು ಸಮನ್ವಯ ಮಾಡುವ ಪ್ರಯತ್ನ ಕಾಣಿಸುತ್ತೆ. ಶಂಕರರ ಹೆಸರಿನಲ್ಲಿರ್ತಕ್ಕಂಥ ಯೋಗ ತಾರಾವಳಿ ಅನ್ನುವ ಗ್ರಂಥ, ಈ ಥರದ್ದು ಎಷ್ಟೋ ಕೃತಿಗಳನ್ನು ನೋಡಿದಾಗ ಈ ಯೋಗ ದರ್ಶನ, ಪಾತಂಜಲ ಯೋಗದ ಯಾವ ಒಂದು ಸಮಾಧಿ ಉಂಟು ಅದನ್ನು ಕೇವಲ ಅದ್ವೈತವಾದಿಗಳ ಒಂದು ಬ್ರಹ್ಮಸ್ಥಿತಿ, ಇನ್ಯಾವುದು ಅಲ್ಲ, ಅದು ಇದು ಒಂದೇ ಅಂತ ಅನ್ನುವಂಥದ್ದು. ಅನುಭವಿಸಿದವ್ರು ಹೇಳಬೇಕು ಅದು ಒಂದೇನಾ ಬೇರೆನಾ ಮತ್ತೊಂದ ಅಂತ, ನಮಗೇನು ಗೊತ್ತು ಅಷ್ಟೇ. ಶುದ್ಧ ತರ್ಕದಿಂದ ಹೇಳುವಾಗ ನೋಡಿದಾಗ ಯಾವುದು ವ್ಯತ್ಯಾಸ ಕಾಣಿಸುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ಇನ್ನೇನು ಹೆಚ್ಚು ಗೊತ್ತಾಗೋದಿಲ್ಲ. ಒಂದೇ ಅಂತ ಇಟ್ಕೊಳ್ಳೋದು ಸಮಾಧಾನವಾದರೆ ಇಟ್ಟುಕೊಳ್ಳಿ, ಒಂದಲ್ಲ ಬೇರೆ ಅಂತ ಇಟ್ಕೊಳ್ಳೋದು ಸಮಾಧಾನವಾದರೆ ಇಟ್ಟುಕೊಳ್ಳಿ. ನಾನು ಯಾವುದೇ ಬಾಹ್ಯ ಪ್ರಮಾಣವನ್ನು ಆಧರಿಸದೆ ಕೇವಲ ಅನುಭವ ಪ್ರಮಾಣವನ್ನು, ಅದು ನಿರ್ವಿಶೇಷ ಸಾಮಾನ್ಯ ಅನುಭವವನ್ನೇ ಇಟ್ಟುಕೊಂಡು ಹೋಗೋದ್ರಿಂದ ಅದು ಬೇರೆ ಅಂತ ಅನಿಸುತ್ತೆ ಅಷ್ಟೇ. ಇದು ನನ್ನ ಅಭಿಪ್ರಾಯ. ಆಮೇಲೆ ನಿಮ್ಮ ಅಭಿಪ್ರಾಯ ಹೇಳಲಿಲ್ಲ ಅಂತ ಯಾರೂ ಕೇಳಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಅಭಿಪ್ರಾಯದಲ್ಲಿ ಅವಸ್ಥಾತ್ರಯವನ್ನು ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಹಾಗೆ ಮಾಡಿಕೊಂಡು ಹೋದಾಗ ಯೋಗ ಮೊದಲಾದ ದರ್ಶನಗಳಲ್ಲಿ ಹೇಳ್ತಕ್ಕಂಥ ಸಮಾಧಿಗೂ ಕೂಡ ಇದಕ್ಕೂ ಕೂಡ ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತದೆ. ಕಾರಣ ಅಲ್ಲಿ ಹೇಳಿರುವ ಸಾಧನ ಕ್ರಮವೇ ಬೇರೆ, ಇಲ್ಲಿ ಹೇಳಿರುವ ಸಾಧನ ಕ್ರಮವೇ ಬೇರೆ, ಅದರಿಂದಲೇ ಇದು ಬರೋದು ಅಂತ ಅಲ್ಲಿ ಎಕ್ಸ್ಕ್ಲೂಸಿವಿಟಿಯನ್ನು ಹೇಳಿದ್ದಾರೆ, ಇಲ್ಲಿ ಹೇಳಿಲ್ವಾದ್ದರಿಂದ ಆ ವ್ಯತ್ಯಾಸ ಅಂತ ಗೊತ್ತಾಗುತ್ತೆ. ಇರಲಿ. ಗ್ರಾಹ್ಯ ಗ್ರಾಹಕ ಸಂವಿತ್ತಿ ಸಾಮಾನ್ಯ ಸರ್ವದೇಹಿನಾಂ ಯೋಗಿನಾಂತು ವಿಶೇಷೋಯಂ ಸಂಬಂಧೇ ಸಾವಧಾನತಾ. ಇದು ಪ್ರತಿಭಿಜ್ಞಾಶೈವ ದರ್ಶನದ ಅಭಿಪ್ರಾಯ. ಗ್ರಾಹ್ಯ ಗ್ರಾಹಕ ಸಂವಿತ್ತಿ ಅಂದರೆ ಬೋಧೃ ಬೋಧಕ ಸಂವಿತ್ತಿ, ವಿಷಯ ವಿಷಯಿ ಸಂವಿತ್ತಿ. ತಿಳ್ಕೊಳ್ಪಡಬೇಕಾದ ವಸ್ತು ತಿಳ್ಕೊಳ್ತಕ್ಕಂಥವನು, ಸ್ವೀಕೃತವಾಗಬೇಕಾದದ್ದು ಸ್ವೀಕರ್ತೃ ಅಂತ ಈ ಎರಡು ತಿಳುವಳಿಕೆ ಎಲ್ಲರಲ್ಲಿಯೂ ಇರುತ್ತದೆ. ಆದರೆ ಯೋಗಿಗಳಿಗೆ ವಿಶೇಷವಾಗಿರುತ್ತೆ ಅಂತ. ಐ ಆಮ್ ಸ್ಪೆಷಲ್ ಅಂತ ಅನ್ನೋದು ಬಂದ ತಕ್ಷಣ ಕಷ್ಟ ಆಗುತ್ತೆ, ವೇದಾಂತದ ಲಕ್ಷಣಕ್ಕೆ ದೂರ ಹೋಗುತ್ತೆ ಅನ್ನುವುದು ನನ್ನ ಅಭಿಪ್ರಾಯ. ಸರ್ವಂ ಜಗತ್
ಜಗತ್ಸು ಅದೇಹಂ ವಾ ಸ್ವಾನಂದ ಭರಿತಂ ಸ್ಮರೇತ್ ಯುಗಪತ್ ಸ್ವ ಅಮೃತೇ ನೈವ ಪರಾನಂದಮಯೋ ಭವೇತ್. ಹೀಗಾಗಿ ಜಗತ್ತನ್ನೆಲ್ಲ ತನ್ನೊಳಗೆ, ತನ್ನನ್ನು ಜಗತ್ತೊಳಗೆ ನೋಡಿಕೊಂಡು ಏಕಕಾಲದಲ್ಲಿ ಆನಂದವನ್ನು ಪಡೀತಾ ಇರ್ತಾನೆ ಅಂತ. ಅದು ಒಪ್ಪಬಹುದಾದಂಥದ್ದು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತ. ತತ್ರ ಏಕತ್ವ ಅನುಪಶ್ಯತ ಕಶೋಕ ಕೋಮೋಹ ಅಂತೆಲ್ಲ ಈಶಾವಾಸ್ಯಾದಿಗಳಲ್ಲಿ ಕಾಣ್ತೀವಲ್ಲ, ಅದು ಹಾಗೇನೆ. ಈಶಾವಾಸ್ಯಮಿದಂ ಸರ್ವಮಲ್ಲಿ ಇವೆಲ್ಲವೂ ಈಶ್ವರನ ಆವಾಸ ಸ್ಥಾನ, ಮತ್ತು ಈಶ್ವರನು ಇದೆಲ್ಲಕ್ಕೂ ಆವಾಸ ಸ್ಥಾನ ಅಂತ ಎರಡೂ ರೀತಿಯಲ್ಲಿ ಕಾಣುವಂಥದ್ದಕ್ಕೆ ಸಂವಾದವಾಗಿ ಬರುವಂಥದ್ದಾಗಿದೆ. ಮುಂದಿನ ಸೂತ್ರ ಹೇಳುತ್ತೆ, ಶಕ್ತಿ ಸಂಧಾನೆ ಶರೀರೋತ್ಪತ್ತಿ ಅಂತ. ಈ ಇಚ್ಛಾಶಕ್ತಿ ಉಮಾಕುಮಾರಿ ಅಂತ 13ನೇ ಸೂತ್ರದಲ್ಲಿ ನೋಡಿದ್ವಿ. ಈಗ 19ನೇ ಸೂತ್ರದಲ್ಲಿ ಶಕ್ತಿ ಸಂಧಾನೆ ಶರೀರೋತ್ಪತ್ತಿ ಅಂತ ಈಗ ಸಿದ್ಧಿಗಳ ಬಗ್ಗೆ ಬರುವಂಥದ್ದಾಗುತ್ತೆ. ಅಂದರೆ ಈ ಶಕ್ತಿಯ ಜೊತೆಗೆ ಸಂಧಾನ ಮಾಡಿದರೆ, ಪ್ರಕಾಶ ವಿಮರ್ಶೆಗಳನ್ನು ಅಭೇದವಾಗಿ ರೂಪಿಸಿದಾಗ ನಮಗೆ ಬಗೆ ಬಗೆಯ ದೇಹಗಳನ್ನು ತಾಳುವಂಥ ಸ್ಥಿತಿಗಳು, ಬಗೆ ಬಗೆಯ ಸಿದ್ಧಿಗಳು ಇವೆಲ್ಲ ಉಂಟಾಗುತ್ತವೆ ಅಂತ ಹೇಳಿಬಿಟ್ಟು ಯೋಗ ಸೂತ್ರಗಳಲ್ಲಿ ಇದಕ್ಕೆ ತುಂಬ ಹೋಲಿಕೆ ಕಾಣಿಸುತ್ತೆ ಅಂದಿದ್ದು ಈ ಕಾರಣಗಳಿಂದಲೇ. ಪಾತಂಜಲ ಯೋಗ ಸೂತ್ರದಲ್ಲಿ ಇರುವಂಥ 4 ಪಾದಗಳ ಪೈಕಿ ಒಂದಾದ ವಿಭೂತಿ ಪಾದದಲ್ಲಿ ಈ ಥರದ ಸಿದ್ಧಿಗಳನ್ನು ತುಂಬ ಹೇಳ್ತಾ ಬರ್ತಾರೆ. ಅವು ಕಾಣಿಸುತ್ತೆ. ನಮ್ಮಲ್ಲಿ ಎಲ್ಲ ಕಾಲದಲ್ಲೂ ಇದರ ಬಗ್ಗೆ ರುಚಿ, ಮೋಹ, ಫ್ಯಾಂಟಸಿ, ಫ್ಯಾಸಿನೇಷನ್ ಇದ್ದದ್ದೇ ಹೌದು. ಮತ್ತು ಒಬ್ಬ ಮಹಾನುಭಾವರ ಮಹಾನುಭಾವತೆಯನ್ನು ನಾವು ಅಳೆಯೋದು ಇದರಿಂದಲೇ. ಟಿ ವಿ ಜಿಯವರು ಬಹಳ ಚೆನ್ನಾಗಿ ಜೀವನ ಧರ್ಮ ಯೋಗದಲ್ಲಿ ಹೇಳ್ತಾರೆ, 4 ದಿವಸ ಎದ್ದು ಕೂತು ಕದಲದೇ ಇರತಕ್ಕಂಥ ಗಟ್ಟಿತಿಟ್ಟೆ ಸ್ವಾಮಿಗಳು, ಎಷ್ಟು ದಿವಸ ಸ್ನಾನ ಮಾಡದೇ ಇದ್ರೂ ದುರ್ವಾಸನೆ ಬರದೇ ಇರತಕ್ಕಂಥ ಪರಿಮಳಾನಂದ ಸ್ವಾಮಿಗಳು, ಈ ಥರದವರು ನಮಗೆ ತುಂಬ ಮುಖ್ಯರಾಗಿಬಿಡ್ತಾರೆ ಅಂತ ಹೇಳಿಬಿಟ್ಟಿದ್ನು. ಹಾಗಾಗಿ ನನಗೆ ಈಚೆಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸಂದರ್ಭದಲ್ಲಿ ಯಾರೋ ಒಬ್ಬರ ಮನೆಗೆ ಹೋಗಿದ್ದೆ, ಸಜ್ಜನರು, ಆತ್ಮೀಯರು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಛಾಯಾಚಿತ್ರ ಯಾವುದಿದೆ ಅದರ ಪಕ್ಕದಲ್ಲಿ ಮತ್ತೊಂದು ಬೃಂದಾವನ ಇತ್ತು. ನೋಡಿದ ತಕ್ಷಣ ಕೇಳಿದೆ, ಇದು ರಘುತ್ತಮ ತೀರ್ಥರ ಬೃಂದಾವನವ ಅಂತ. ಹೌದು, ಇವ್ರಿಗಿಂತ ಅವ್ರು ಪವರ್ಫುಲ್ಲು ಅಂತಂದರು. ನನಗೆ ಇಲ್ಲಿ ನಗೋ ಥರ ಅಲ್ಲಿ ನಗೋಕ್ಕಾಗಲಿಲ್ಲ, ಶಿಷ್ಟತೆಗೋಸ್ಕರವಾಗಿ. ಯಾಕೆಂದರೆ ಅವರು ತುಂಬ ಸಜ್ಜನರು, ಪ್ರಾಮಾಣಿಕವಾಗಿ ಹೇಳಿದವರು. ಅವರು ಅಂದಿದ್ದಿಷ್ಟೇ, ಇಲ್ಲಿ ಫಲ ಸಿಗದೆ ಇದ್ರು ಅಲ್ಲಿ ಹೋದರೆ ನಮ್ಗೆ ಕೇಳಿದ್ದೆಲ್ಲ ಆಗ್ಬಿಡ್ತೀರಿ ಇತ್ತು. ಪಾಪ ಅವರಷ್ಟೇ, ಇದು 100 ಕ್ಯಾಂಡ್ಲ್ ಬಲ್ಬು, ಅದು 500 ಕ್ಯಾಂಡ್ಲ್ ಬಲ್ಬು, ಇಲ್ಲಿ ನೋಡಿ ಕಣ್ಣು ಕಾಣಿಸದೇ ಇದ್ರೆ ಅಲ್ಲಿ ಜೋರ ಕಣ್ಣು ಕೋರೈಸುತ್ತೆ ಅನ್ನುವಂಥದ್ದು. ಹೀಗೆ ನಮ್ಮ ಲೋಕ ವ್ಯವಹಾರವೆಲ್ಲ ಫಲಾಭಿಸಂಧಿಯಿಂದ ಕೂಡಿಬಿಟ್ಟಿರುತ್ತೆ. ಅದರಿಂದ ಅವರು ಏನು ಪರಿಣಾಮಗಳನ್ನು ತೋರಿಸ್ತಾರೆ, ಎಂಥದ್ದು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಬರುತ್ತೆ. ರಾಮಯ್ಯ ಕಾಲೇಜಿನಲ್ಲಿ ನಾನು ಅಧ್ಯಾಪನ ಮಾಡ್ತಾ ಇದ್ದಾಗ ಪಾಪ ತುಂಬ ಈ ತತ್ವ, ಅಧ್ಯಾತ್ಮ ಇತ್ಯಾದಿಗಳೆಲ್ಲ ಆಸಕ್ತಿ ಇರ್ತಕ್ಕಂಥವ್ರೊಬ್ಬರು ಫೋರ್ಮೆನ್ ಇದ್ದರು ಹೈಡ್ರಾಲಿಕ್ಸ್ ಲ್ಯಾಬೊರೇಟರಿನಲ್ಲಿ. ಅವ್ರು ಹೇಳೋರು, ಗಣೇಶ್ ಸರ್, ಐ ಆಮ್ ಡೀಪ್ಲಿ ಸ್ಪಿರಿಚುವಲ್, ಐ ವಾಂಟ್ ಬುಕ್ಸ್ ಆನ್ ಆಲ್ ದಟ್ ಶಂಕರ, ರಾಮಾನುಜ, ಮಧ್ವ, ದಟ್ ದಿಸ್ ಅಂಡ್ ಆಲ್ ಹೂ ಟೋಲ್ಡ್, ಬಟ್ ಇಟ್ ಶುಡ್ ಬಿ ಫುಲ್ ಆಫ್ ಮಿರಕಲ್ಸ್ 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 ಅಂತ ಇದ್ರು. ನನ್ನ ಹತ್ರ ಆ ಥರ ಯಾವುದು ಪುಸ್ತಕ ಇಲ್ಲ ಅಂತ ನಾನಂದೆ. ಕಾರಣ, ಆ ಮಿರಕಲ್ಸ್ಗೆ ನಾವು ಅವರವರೆಗೂ ಹೋಗಬೇಕಾಗಿಲ್ಲ, ಇಲ್ಲಿಯೇ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ನನಗೆ ಒಬ್ಬರು ಹೇಳಿದ್ರು, ನಮ್ಮ ಉಡುಪಿಯಲ್ಲಿ ಹಿಂದೆ ಆಗಿ ಹೋದಂಥ ಪಲಿಮಾರು ಮಠದ ಸ್ವಾಮಿಗಳು, ವಿದ್ಯಾಮಾನ್ಯ ತೀರ್ಥ ಸ್ವಾಮಿಗಳವರು ಒಂದು ಬಾಲ್ ಪಾಯಿಂಟ್ ಪೆನ್ನು ಆ ಸ್ಪ್ರಿಂಗ್ ಆ್ಯಕ್ಷನಿಂದ ಕೆಲಸ ಮಾಡೋದು ನೋಡ್ಬಿಟ್ಟು, ಇದು ಏನು ವಿಸ್ಮಯಕಾರಿಯಾದ ಹರಿಲೀಲೆ ಅಪ್ಪ ಅಂತಿದ್ರಂತೆ. ಅಲ್ಲ, ಅದು ಅಂದರೆ ಅದೇ ಅವ್ರಿಗೆ ಮಿರಕಲ್ ಥರ ಕಾಣಿಸ್ತಾ ಇತ್ತು, ಅದವ್ರ ದೊಡ್ಡತನ. ಹಾಗೆ ನಮ್ಮ ಬಹಳ ಪ್ರಸಿದ್ಧರಾದ ಶ್ರೀ ರಾಮಕೃಷ್ಣರ ಧರ್ಮಪತ್ನಿ ಶಾರದಾಮಣಿಯವರು ಸಾಮಾನ್ಯ ವಸ್ತುಗಳನ್ನು ಅಷ್ಟು ಅದ್ಭುತವಾಗಿ ಪರಿಭಾವಿಸ್ತಾ ಇದ್ರಂತೆ. ನಿವೇದಿತಾ ಅವರೆಲ್ಲ ಬರೀತಾರೆ. ಹಾಗೆ ನೋಡಿದಾಗ ನಮ್ಮ ಸುತ್ತಲಿನ ಜಗತ್ತೇ ಎಷ್ಟು ಅದ್ಭುತವಾಗಿ, ಎಷ್ಟು ವಿಸ್ಮಯಾವಹವಾಗಿ ಕಾಣಿಸುತ್ತೆ. ಹ್ಯಾಮ್ಲೆಟ್ನಲ್ಲಿ ಮಹಾ ಪ್ರಸಿದ್ಧವಾದ 4 ಸ್ವಗತಗಳು ಬರ್ತವೆ, ದಿ ಗ್ರೇಟ್ 4 ಸಾಲಿಲೋಕ್ವಿ ಅಂತ. ಅಲ್ಲಿ ಒಂದು ಕಡೆ ಹ್ಯಾಮ್ಲೆಟ್ ಹೇಳ್ತಾನೆ, ಈ ಮನುಷ್ಯ ಹೌ ವಂಡರ್ಫುಲ್ ಕ್ರೀಚರ್, ಎಷ್ಟು ಚೆನ್ನಾಗಿರುವಂಥದ್ದು, ಎಷ್ಟು ವಿಸ್ಮಯಾವಹವಾದ ಸೃಷ್ಟಿ, ಎಷ್ಟು ಹೀನವಾದದ್ದು ಕೂಡ ಹೌದು ಅಂತ ಅನ್ನುವಂಥದ್ದು ಅದ್ಭುತವಾದ ಕಾವ್ಯ ಅಲ್ಲಿದೆ. ದೊಡ್ಡ ಫಿಲಾಸಫಿ ಅಲ್ಲಿ ಬರುತ್ತೆ. ಇದನ್ನು ಕಂಡಾಗ ನನಗೆ ವ್ಯಾಸಭಾರತವನ್ನು ಓದುವಾಗ ಎಂತೆಂಥ ಫಿಲಾಸಫಿ, ಎಂತೆಂಥ ಮಿರಕಲ್ ಅಂತ ಅನ್ಸುತ್ತೆ. ಒಂದು ಭೈರಪ್ಪನವರು ಕಾದಂಬರಿ ಇಟ್ಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವರ ಬಹಳ ಪ್ರಸಿದ್ಧವಾದ ಮತ್ತು ಶ್ರೇಷ್ಠವೂ ಆದ ಒಂದು ಕೃತಿ ಗೃಹಭಂಗದಲ್ಲಿ ಕಡೆಗೆ
ವಿಶ್ವ ಮಾದೇವಪ್ಪನವ್ರ ಹಿಂದೆನೇ ಹೋಗ್ತಾ ಇರ್ತಾನೆ. ಆಗ ಅವರಪ್ಪ ಚೆನ್ನಿಗರಾಯ ಊರಾಚೆ ಹೊಗೆ ಸೊಪ್ಪು ಹಾಕೊಂಡು ಅಗಿತಾ ಇರ್ತಾನೆ. ಎಲ್ಲ ಇವನ ಎಲ್ಲಿಗೆ ಈ ಜೋಗಿ ಹಿಂದೆ ಮಗ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾನೆ. ಕೇಳಬೇಕು ಅಂದರೆ ಬಾಯಲ್ಲಿರೋ ತಾಂಬೂಲ ಉಗಿಬೇಕು. ಅಯ್ಯೋ ಉಗಿಬೇಕಲ್ಲ, ವೇಸ್ಟ್ ಆಗುತ್ತೆ. ಇನ್ನೊಮ್ಮೆ ಯಾವಾಗಲೂ ಊರಿಗೆ ಬರ್ತಾನೆ, ಆವಾಗ ಕೇಳಿದ್ರೆ ಆಯ್ತು ಅವತ್ತೆಲ್ಲೋ ಹೋಗಿದ್ದು ನೀನು ಅಂತ ಸುಮ್ಮನೆ ಆಗ್ತಾನೆ ಅಂತ. ಇದು ನನ್ನ ಪಾಲಿಗೆ ವಿಸ್ಮಯ, ಪವಾಡವಾಗಿ ಕಾಣಿಸುತ್ತೆ. ಮಗ ಯಾವುದೋ ಸನ್ಯಾಸಿ ಹಿಂದೆ ಹೊರಟೋಗ್ತಾ ಇದ್ದರೆ ಬಾಯಲ್ಲಿರೋ ತಾಂಬೂಲ ಖರ್ಚಾಗುತ್ತಲ್ಲ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಕ್ಕಂಥದ್ದು. ಹಾಗಾಗಿ ನಾವು ಈ ವಿಸ್ಮಯವನ್ನು ಕಾಣೋದಕ್ಕೆ ಬೆರಗು ಪವಾಡಗಳಿಗೆ ಅಲ್ಲಿವರೆಗೂ ಹೋಗಲೇಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಅಲ್ಲಿ ಮುಂದೆ 20ನೇ ಸೂತ್ರದಲ್ಲಿ ಬರುತ್ತೆ, ಭೂತ ಸಂಧಾನ ಭೂತ ಪೃಥಕ್ತ್ವ ವಿಶ್ವ ಸಂಘಟ್ಟಾಹ ಅನ್ನುವಂಥ ಮಾತು. ಆ ಒಬ್ಬ ವ್ಯಕ್ತಿಗೆ ಬಗೆ ಬಗೆಯ ಸಿದ್ಧಿಗಳು ಉಂಟಾಗುತ್ತವೆ. ಬೇರೆ ಬೇರೆ ಭೂತಗಳನ್ನು ಬೆಸೀತಕ್ಕಂಥದ್ದು, ಎಲ್ಲ ಭೂತಗಳನ್ನು ಬಿಡಿಸ್ತಕ್ಕಂಥದ್ದು, ಬಗೆ ಬಗೆಯ ವಿಶ್ವಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಹೀಗೆ ಎಷ್ಟೆಲ್ಲ ಕೂಡ ಚಮತ್ಕಾರಗಳನ್ನು ಮಾಡುವಂಥದ್ದು ಆಗುತ್ತದೆ ಅಂತ ಹೇಳ್ಬಿಟ್ಟು. ಈ ಚಮತ್ಕಾರಗಳನ್ನು ಮಾಡಿ ಅಂತ ಏನು ಶಿವಸೂತ್ರ ಹೇಳಲ್ಲ, ಸಿಗುತ್ತಪ್ಪ ಅಂತ ಹೇಳ್ಬಿಟ್ಟು. ಇದಕ್ಕೊಂದು ದೃಷ್ಟಾಂತ ಕೊಡುವುದಿದ್ದರೆ, ದೊಡ್ಡ ರೀತಿಯಲ್ಲಿ ಸಾಧನೆ ಮಾಡಿದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಸಿಗುತ್ತೆ. ಕವಿತೆಯೊಳ ಆಸಗೈವ ಫಲಮಾವುದ ಪೂಜೆ ನೆಗಳ್ತೆ ಮಾನಮೆಂಬಿವೆ ವಲಂ ಅಂತ ಪಂಪ ಆದಿಪುರಾಣದಲ್ಲಿ ಹೇಳ್ತಾನೆ. ಕವಿತೆಯಲ್ಲಿ ನಿರ್ಮಾಣ ಮಾಡಿ ಏನು ಸಿಗುತ್ತೆ? ಆಸೆಗೈವ ಫಲಮಾವುದೋ ಪೂಜೆ, ನೆಗಳ್ತೆ, ಮಾನ, ಗೌರವ, ಸಂಪತ್ತಿ ಇತ್ಯಾದಿ. ಮಮ್ಮಟ ಹೇಳಿದ ಕಾವ್ಯಂ ಯಶಸ್ಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾ ಸಂಹಿತತೆಯ ಉಪದೇಶಯುಜೆ ಅಂತೆಲ್ಲ ಹೇಳಿ. ಕಾವ್ಯ ಬರೆಯೋದ್ರಿಂದ ಅವನಿಗೆ ಕೀರ್ತಿ ಬರುತ್ತೆ, ದುಡ್ಡು ಬರುತ್ತೆ, ಅಮಂಗಳ ಇದ್ದರೆ ಅದು ಹೋಗುತ್ತೆ, ಮತ್ತೆ ತಿರ್ಗ ನೀತಿ ಕೌಶಲ ಗೊತ್ತಾಗುತ್ತದೆ, ಆನಂದ ಉಂಟಾಗುತ್ತದೆ, ಬೇರೆಯವರಿಗೆ ಉಪದೇಶವಲ್ಲದ ರೀತಿಯಲ್ಲಿ ಉಪದೇಶ ಮಾಡಿದಂಥ ಒಂದು ಆತ್ಮೀಯತೆ ಉಂಟಾಗುತ್ತೆ. ಹೀಗೆ ಎಲ್ಲ ಇದರಿಂದ ಇಷ್ಟೊಂದೆಲ್ಲ ಇದ್ದರೂ ಕಾವ್ಯಮಾನಂದಾಯ ಅಂತ ಹೇಮಚಂದ್ರ ಸೂತ್ರವನ್ನು ಮಾಡ್ತಾನೆ. ಒಂದೇ ಪ್ರಯೋಜನ ಕಾವ್ಯದಿಂದ ಆನಂದ, ಅದು ಬಿಟ್ಟು ಇನ್ಯಾವುದು ಅಲ್ಲ ಅಂತ. ಯಾಕೆಂದರೆ ಕಾವ್ಯ ಬರೆದವನಿಗೆ ದುಡ್ಡು ಬರ್ಬೋದು, ಪ್ರಸಿದ್ಧಿ ಬರ್ಬೋದು, ಓದಿದ ನಮಗೆ ಏನು ದುಡ್ಡು ಬಂತು, ಇನ್ನೂ 250-300 ಕೊಟ್ಟು ಕಳ್ಕೊಂಡ್ವಿ ಆ ಪುಸ್ತಕಕ್ಕೆ ಅಷ್ಟೇನೆ. ಹಾಗೆ ನಮಗೆಂತ ಅದು ಕೀರ್ತಿ ಬಂತು, ಇವರು ಭೈರಪ್ಪನವರ ಕಾದಂಬರಿಯನ್ನು 35 ಸರ್ತಿ ಪಾರಾಯಣ ಮಾಡಿದ್ದಾರೆ ಅಂತ ಏನು ಜಂಬೂ ಸವಾರಿ ಮಾಡಿಸ್ತಾರಾ? ಇಲ್ಲ. ಹೀಗಾಗಿ ನಮಗೆ ಸಿಗುವುದು ಆನಂದ ಒಂದೇನೆ. ಎಷ್ಟೋ ಕಾವ್ಯಗಳಲ್ಲಿ ಉಪದೇಶವೂ ಇರೋಲ್ಲ. ಈಗ ಮೇಘದೂತ ಓದಿದ್ರೆ ಏನು ಉಪದೇಶ ಇದೆ? 10 ವರ್ಷದ ಹಿಂದೆ ಮುತ್ತೂರ ತೇರಿನಲ್ಲಿ ಓದಿದಾಗ ಯಾವ ಉಪದೇಶ ನಮಗೆ ಸಿಗುತ್ತೆ? ಯಾವುದು ಸಿಗುವಂಥದ್ದಲ್ಲ. ಹೀಗಾಗಿ ಕಾವ್ಯಮಾನಂದಾಯ ಅಂತ ಈ ಸಾಧನೆಯನ್ನು ಮಾಡ್ತಾ ಹೋದಾಗ ಕವಿಗಾದರೂ ಅನೇಕ ಸತ್ಕಾರಗಳು, ಗೌರವಗಳು ಬರ್ತವೆ, ಪ್ರಶಸ್ತಿಗಳು, ಪುರಸ್ಕಾರಗಳು ಬರ್ತವೆ. ಅವನ್ನ ಅಂಟುಕೊಂಡು ಇವರಿಗೆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಬಂದರೆ ಎಲ್ಲಕ್ಕೂ ಅವರನ್ನೇ ಕರೀತಾರೆ. ತೆಲುಗು ಚಾನೆಲ್ಗಳನ್ನು ಹಾಕಿ ನೋಡಿ, ಸಾಮಾನ್ಯ ಒಂದಲ್ಲ ಒಂದು ಚಾನಲಲ್ಲಿ ದಿವಸದಲ್ಲಿ ಒಂದು 2-3 ಬಾರಿ ಆದರೂ ಸಿ ನಾರಾಯಣ ರೆಡ್ಡಿ ಕಾಣಿಸ್ಕೋತಾ ಇರ್ತಾರೆ. ಸಿ ನಾರಾಯಣ ರೆಡ್ಡಿ ಇಸ್ ದಿ ಸೇಕ್ರೆಡ್ ಕವ್ ಆಫ್ ಆಂಧ್ರ ಪ್ರದೇಶ್ ಕಲ್ಚರ್. ಹಾಗಾಗಿ ಅದು ಪವಿತ್ರ ಗೋವು, ಅದನ್ನು ಎಲ್ಲರೂ ಲಾಲನೆ ಮಾಡ್ತಾ ಇರಬೇಕು. ಅವ್ರಿಗಿರೋದು ಒಂದೇ ಜ್ಞಾನಪೀಠ, ನಮಗೆ 7 ಜ್ಞಾನಪೀಠಗಳಿವೆ. ಅಲ್ಲಿ 2 ಬಂದಿದ್ದು ವಿಶ್ವನಾಥ ಸತ್ಯನಾರಾಯಣ ಸತ್ತು 25 ವರ್ಷ ಆಯಿತು. ಹೀಗಾಗಿ ಸಿ ನಾರಾಯಣ ರೆಡ್ಡಿ ಅವರು ಇರೋರಿಗೂ ಇನ್ನೊಬ್ಬರು ಜ್ಞಾನಪೀಠ ಬರೆದಂತೆ ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ದಾರೆ. ಹಾಗಿರುವುದರಿಂದ ಎಲ್ಲಿ ಯಾವ ಹೊಸಲಿಗೆ ಕೆಮ್ಮಣ್ಣು ಸಾರಿಸಿ ಯಾವ ತೋರಣ ಕಟ್ಟಿದ್ರೂ ಕೂಡ ಇವ್ರನ್ನ ಕರೀಲೇಬೇಕು. ಹಿರಿ ಮುತ್ತೈದೆ ಮೊದಲು ಬಾಗಿನ ಅವಳಿಗೆ ಅಂತಾರಲ್ಲ, ಆ ರೀತಿಯಲ್ಲಿ ಇವ್ರಿಗೆ ಮಾಡ್ತಾ ಇರ್ತಾರೆ. ಹೀಗಾಗಿ ಜ್ಞಾನಪೀಠ ಬಂದ ಮೇಲೆ ನಾರಾಯಣ ರೆಡ್ಡಿ ಅವ್ರಿಗೆ ಎಷ್ಟು ಬರೆದ್ರು ಕಾವ್ಯ ಏನೂ ಬರೆಯಲಿಲ್ಲ. ಅದು ನಮಗೆ ಸ್ಪಷ್ಟವಾಗಿ ತಿಳಿದು ಬಿಡುತ್ತೆ. ಹೀಗೆ ಎಷ್ಟೋ ಬಾರಿ ಈ ಸಿದ್ಧಿಗಳು ನಮ್ಮ ಸಾಧನೆಯಲ್ಲಿ ಅಡ್ಡಿಗಳೇ ಆಗಿಬಿಡುತ್ತವೆ ಅಂತ. ಅದಕ್ಕೆ ಒಂದು ಬಹಳ ಸುಂದರವಾದಂಥ ಕಥೆ ಒಂದು ಉಂಟು. ಚಂದಮಾಮದಲ್ಲಿ ತುಂಬ ಹಿಂದೆ ಬೇತಾಳ ಕಥೆಗಳ ರೂಪದಲ್ಲಿ ಬಂದದ್ದು. ಒಂದು ಊರಿನಲ್ಲಿ ಒಬ್ಬ ವಿದ್ವತ್ ಕುಟುಂಬದಲ್ಲಿ ಹುಡುಗಿ ಹುಟ್ಟುತ್ತಾಳೆ, ಹೆಣ್ಣು ಮಗು. ಅವಳು ಚಿಕ್ಕ ವಯಸ್ಸಿಗೇನೆ ಆ ವಿದ್ವದ್ ವಾತಾವರಣದಲ್ಲಿ ಇದ್ದು ಅವಳು ಏಕಸಂಧಾಗ್ರಾಹಿಣಿ ಕೂಡ. ಎಲ್ಲವನ್ನ ತಿಳ್ಕೊಳ್ತಾಳೆ, ಎಲ್ಲ ಅರಿವನ್ನು ಪಡ್ಕೊಳ್ತಾಳೆ. ಅವಳಿಗೆ ಇನ್ನೂ ಬಾಲ್ಯ ಯೌವನ ಬರೋಕ್ಕೆ ಮುನ್ನವೇನೆ ಒಳ್ಳೆಯ ಪ್ರೌಢವಾದ ಪಾಂಡಿತ್ಯ, ರಸಮಯವಾದ ಕವಿತ್ವ ಬಂದುಬಿಡುತ್ತೆ. ನೋಡೋದಕ್ಕೂ ಚೆನ್ನಾಗಿದ್ದಾಳೆ, ವಾಕು ಪರಮ ಗಂಭೀರ ಮನೋಹರವಾದದ್ದು, ಮಂಜುಲವಾದ ಉಚ್ಚಾರಣ ಫಣಿತಿ, ಜೊತೆಗೆ ಕಿರೀಟಪ್ರಾಯವಾಗಿ ಕಲ್ಪನಾ ಪ್ರಾವಣ್ಯ, ಆಶು ಕವಿತ್ವ ಸಿದ್ಧಿ, ಇನ್ನೇನು ಬೇಕು. ಎಲ್ಲೆಲ್ಲೂ ಎಲ್ಲ ಪಂಡಿತರು ಬಂದು ಕೊಂಡಾಡ್ತಾ ಇರ್ತಾರೆ. ಪಾಮರರಿಗೂ ಕೂಡ ಅಬೋಧ ಮುಗ್ಧವಾದ ಮನಸ್ಸಿನವ್ರಿಗೂ ಅರ್ಥವಾಗುವಂತೆ ಸ್ವಾರಸ್ಯ ಇರುತ್ತೆ. ಅರಮನೆಗೂ ಕೂಡ ಅವಳಿಗೆ
ಕರೆ ಬರುತ್ತೆ. ಮಹಾರಾಣಿ, ರಾಜ ಎಲ್ಲರೂ ಗೌರವಿಸ್ತಾರೆ. ಒಂದು ಸ್ವಲ್ಪ ದಿವಸ ಅರಮನೆಯಲ್ಲೇ ಇರಮ್ಮ ಅಂತಾರೆ. ಈ ಹೊತ್ತಿನಲ್ಲಿ ಅವಳಿಗೆ ಆ ವಿದ್ವತ್ ವಾತಾವರಣದಲ್ಲಿದ್ದಾಗ ಒಬ್ಬ ರಸಿಕನಾದ ಕಾವ್ಯ ರಸಿಕ ಶ್ರೋತ್ರ ಸಹೃದಯ ಒಬ್ಬ ಆತ್ಮೀಯನಾಗಿರ್ತಾನೆ. ಅವನನ್ನೇ ಇವಳು ಮದುವೆ ಆಗಬೇಕು ಅಂದ್ಕೊಂಡಿರ್ತಾಳೆ. ಅವನಿಗೆ ಒಳ್ಳೆ ಕಾವ್ಯ ರಾಸಿಕೆ ಇರುತ್ತೆ. ಕಾವ್ಯ ರಚನೆ ಮಾಡದೇ ಇದ್ರು ಕಾವ್ಯಾನುಸಂಧಾನಿ ಮತ್ತು ಕಾವ್ಯಾಸ್ವಾದನದಲ್ಲಿ ಪಾರವನ್ನು ಮುಟ್ಟದಂಥವನು. ಅರಮನೆಗೆ ಬರ್ತಾಳೆ. ಬಂದು ಕೆಲವು ದಿವಸಗಳು, ತಿಂಗಳುಗಳು ಕಳೆಯುತ್ತೆ. ಅರಮನೆಯಲ್ಲಿ ಒಂದೊಂದು ದಿವಸ ಒಂದೊಂದು ಹಬ್ಬ, ಒಂದೊಂದು ಪಾರ್ಟಿ, ಒಂದೊಂದು ಗೆಟ್ ಟುಗೆದರ್ಲು, ಬೇರೆ ಬೇರೆ ಜನಗಳನ್ನು ನೋಡುವುದು, ಮಾತಾಡುವುದು. ಮತ್ತೆ ರಾಜಕುಮಾರ ಬರ್ತಾನೆ. ಅವನು ದಿನದಿನವೂ ಆ ಬೇಟೆ, ಈ ಕ್ರೀಡೆ ಅಂತ ಹೇಳಿ ಅದರ ಬಗ್ಗೆ ಕತೆ, ಹರಟೆ, ಫ್ಲರ್ಟ್ ಅಂತಂತೀವಲ್ಲ, ಈ ಥರದ್ದು ಬೇಕಾದಷ್ಟು ಕಬರ್ಲು ಚಪ್ಪುಕೋವಡಮ್ ಅಂತ ತೆಲುಗಿನಲ್ಲಿ ಹೇಳ್ತಾರೆ. ಈ ಎಲ್ಲ ಬೇಕಾದಂತೆ ಕಲ್ಪನಾ ಜಲ್ಪನೆಗಳು ನಡೀತಾ ಇರುತ್ತೆ. ಆಮೇಲೆ ಒಂದು ದಿವಸ ಅವನು ಬಂದು ತನ್ನನ್ನು ಮದುವೆ ಆಗ್ತೀಯ ಅಂತ ಪ್ರಪೋಸಲ್ನ ಇಟ್ಬಿಡ್ತಾನೆ. ಮತ್ತೆ ಮಹಾರಾಣಿ ಕೂಡ ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯಾ ಅಂತ ಕೇಳ್ತಾಳೆ. ಆ ತತ್ಕ್ಷಣ ಅವಳು ಇದ್ದಕ್ಕಿದ್ದಂತೆ ಶಾಕ್ ಹೊಡೆದಂತೆ ಅವಳಿಗೊಂದು ಕ್ಷಣ ಅನಿಸಿ, ಮಹಾರಾಣಿ ನಾಳೆ ದಿವಸ ನಾನು ನಿರ್ಣಯ ಹೇಳ್ತೀನಿ ಅಂತ ರಾತ್ರಿಡೀ ಯೋಚನೆ ಮಾಡಿ ಮರುದಿವಸ ಬಂದು ಅರಮನೆಗೆ ಬಂದಾಗ ಯಾವ ಸಾದಾ ಸೀರೆ ಉಟ್ಕೊಂಡಿದ್ಲೋ ಆ ಸೀರೆ ಉಟ್ಕೊಂಡು ಮಹಾರಾಣಿಗೆ ಮಹಾರಾಜರಿಗೆ ಎಲ್ಲ ನಮಸ್ಕಾರ ಮಾಡಿ, ಇಲ್ಲ ನಾನು ನಮ್ಮ ಮನೆಗೆ ಹೋಗ್ತೀನಿ, ನನಗಾಗಿ ಕಾಯ್ತಾ ಇರ್ತಕ್ಕಂಥ ಒಬ್ಬ ತರುಣ ಇದ್ದಾನೆ, ಅವನು ಕೈ ಹಿಡಿತೀನಿ ಅಂತ ಬಂದು ಸಾಮಾನ್ಯ ಗೃಹಿಣಿಯಾಗಿ ಇದ್ದುಕೊಂಡು ಕಾವ್ಯ ಚಿಂತನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾಳೆ ಅಂತ ಬರುತ್ತೆ. ಬೇತಾಳ ಕೇಳುತ್ತೆ ವಿಕ್ರಮಾದಿತ್ಯನಿಗೆ ಪ್ರಶ್ನೆ. ಅವಳಿಗೇನು ಬುದ್ಧಿ ಕೆಟ್ಟಿರೋದು, ಹುಚ್ಚ ಬೆಪ್ಪ ಶಿವಲೀಲಿಯ, ಇಷ್ಟೆಲ್ಲ ಬಿಟ್ಟು ಯಾತಕ್ಕೆ ಹೋದಳು, ಹೋಗೋದೇ ಆಗಿದ್ರೆ ಒಂದು ರಾತ್ರಿ ಯಾತಕ್ಕೆ ಯೋಚನೆ ಮಾಡಿದಳು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಉತ್ತರವು ತುಂಬ ಚೆನ್ನಾಗಿದೆ. ಅವಳಿಗೆ ಅರಮನೆಗೆ ಬಂದ ಮೇಲೆ ಕವಿತ್ವವೇ ಮರೆತು ಹೋಗ್ಬಿಟ್ಟಿತ್ತು. ಅವಳ ಬಾಯಿಂದ ಆಶಕವಿತ್ವಾದಿಗಳೆಲ್ಲ ಬರೋದು ನಿಂತೋಗಿತ್ತು ಅಂತ ನೀನೇ ಹೇಳಿದೆಯಲ್ಲ ಬೇತಾಳ. ಯಾವ ಕಾವ್ಯದಿಂದಾಗಿ ಅರಮನೆಗೆ ಬಂದಳು, ಅರಮನೆಗೆ ಬಂದಮೇಲೆ ಆ ಕಾವ್ಯವೇ ಬರಲಿಲ್ಲ ಅವಳ ಬಾಯಿಂದ. ಈ ಎಲ್ಲ ಬೇರೆ ಹಂಗಾಮಗಳು ಬಂದು ಸೇರಿಕೊಂಡ್ವು. ರಾಣಿ ಕೇಳಿದ ತಕ್ಷಣ, ರಾಜಕುಮಾರ ಪ್ರಪೋಸ್ ಮಾಡಿದ ತಕ್ಷಣ ಅವಳ ಮನಸ್ಸಿನಲ್ಲಿ ಈ ದೇವರೆಲ್ಲ ಯಾತಕ್ಕೆ ಕೇಳಿದ್ರು, ಇದಕ್ಕಾಗಿ ಕೇಳಿದ್ರು, ಆ ಗುಣವೇ ಈಗ ನನ್ನಲ್ಲಿ ಇದೆಯಾ ಇಲ್ಲವೆಲ್ಲ ಅಂತ ಅನಿಸ್ತು. ಮತ್ತೆ ಒಂದು ರಾತ್ರಿ ಇಡೀ ಯೋಚನೆ ಮಾಡಿದ್ದು ಯಾಕೆಂದ್ರೆ ಈ ಭೋಗಕ್ಕೆ ಒಗ್ಗಿಬಿಟ್ಟಿತ್ತು, ಅದನ್ನು ಬಿಡಿಸಿಕೊಂಡು ಬದುಕೇನಾ ಅಂತ ಯೋಚನೆ ಮಾಡ್ಕೊಳ್ಳೋದಕ್ಕೆ ಇಂಟ್ರಾಸ್ಪೆಕ್ಷನ್ಗಾಗಿ ಒಂದು ರಾತ್ರಿ ಇಡೀ ಯೋಚನೆ ಮಾಡಿದಳು. ಮತ್ತೆ ದಡ ಕಂಡುಕೊಂಡ್ಳು ಅಂತ ಅನ್ನುವಂಥದ್ದು. ಸಿದ್ಧಿಗಳ ಲಕ್ಷಣವೂ ಇಷ್ಟೇನೆ. ಬರುತ್ತವೆ, ಬರೋದಿದ್ರೆ ನನಗೆ ಅವುಗಳಲ್ಲಿ ಏನು ವಿಶೇಷವಾದ ನಂಬಿಕೆ ಇಲ್ಲ, ಮೋಹ ಅಂತೂ ಇಲ್ಲವೇ ಇಲ್ಲ. ನಂಬಿಕೆ ಇಲ್ಲದ್ರಿಂದ ಮೋಹ ಇಲ್ವೋ, ಮೋಹ ಇಲ್ಲ ಅಂತ ನಂಬಿಕೆ ಇಲ್ವೋ, ಒಟ್ಟಲ್ಲಿ ಸಿಗೋಲ್ಲ ಅನ್ನೋದು ಖಾತ್ರಿ ಆಯಿತೋ ಗೊತ್ತಿಲ್ಲ. ಏನೇ ಆಗಲೇ ನನಗೆ ಅವುಗಳ ತಂಟೆ ತಕರಾರು ಇಲ್ಲ. ಹೀಗಾಗಿ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೂ ಇಲ್ಲ. ಆ ಬಗ್ಗೆ ಹೆಚ್ಚಿನ ಗ್ರಂಥಗಳನ್ನು ಒಂದು ಹಂತ ಮೀರದ ಮೇಲೆ ಓದಲೂ ಇಲ್ಲ. ಮುಂದೆ ಕಾಲದಲ್ಲಿ ತುಂಬ ತಂತ್ರ ಗ್ರಂಥಗಳನ್ನು ಓದಿದೆ. ಬಗೆಬಗೆಯ ಸಿದ್ಧಿಗಳ ಪ್ರಯತ್ನ ಎಂಥದ್ದು ಅನ್ನೋದನ್ನೆಲ್ಲ ಸಾಕಷ್ಟು ಅಧ್ಯಯನ ಮಾಡಿಕೊಂಡೆ. ಮಂತ್ರ ಜಪ ಅಂದರೆ ಏನು, ಸಾಧನೆಗಳು ಏನು, ಈ ಥರದ್ದೆಲ್ಲವನ್ನ ಓದಿಕೊಂಡಿದ್ದಾಯಿತು, ನೋಡಿದ್ದಾಯಿತು, ಅಷ್ಟೇ ಅಂತ ಗೊತ್ತಾಯಿತು. ಇರಲಿ, ಈಗೇನು ಅವುಗಳು ಕಾಡ್ತಾ ಇಲ್ಲ. ಆದರೆ ಅವುಗಳನ್ನು ಪಡ್ಕೊಳ್ಬೇಕು ಅಂತ ಆಸೆ ಇದ್ದವರು ಪಡ್ಕೊಳ್ಳಿ, ನಾನು ಅದರ ಬಗ್ಗೆ ಏನು ಆಕ್ಷೇಪ ಮಾಡುವುದಿಲ್ಲ. ಶಂಕರರ ಮಾತನ್ನೇ ನಾನು ಆಶ್ರಯವಾಗಿ ಇಟ್ಕೊಂಡಿದ್ದೀನಿ. ಸಿದ್ಧಿಗಳು ಪವಾಡಗಳು ಇವೆಯಂತೆ, ನಾವು ಆಕ್ಷೇಪ ಮಾಡೋದನ್ನು ಬಾಯಿ ಬಿಟ್ಕೊಂಡು ಜಗಳ ಆಡಿ ಕಿತ್ತಾಕೋಕೆ ಹೋಗೋಲ್ಲ. ನಮಗೆ ಯಾವುದೂ ಇಲ್ಲ, ನಮಗೆ ಗೊತ್ತಿಲ್ಲ ಅಂತಾರೆ. ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ದೊಡ್ಡ ಮಾತದು, ತುಂಬ ದೊಡ್ಡ ಮಾತು ಅಂತ ನನಗನ್ಸುತ್ತೆ. ಮತ್ತೆ 21ನೇ ಸೂತ್ರ ಹೇಳುತ್ತೆ, ಶುದ್ಧ ವಿದ್ಯೋದಯಾತ್ ಚಕ್ರೇಶ್ವರತ್ವ ಸಿದ್ಧಿ ಅಂತ. ಶುದ್ಧ ವಿದ್ಯೆ ಉದಯವಾದರೆ ಚಕ್ರೇಶ್ವರ ಸಿದ್ಧಿ ಅಂತ, ಅದು ಮಾಹೇಶ್ವರ್ಯ ಅಂತ ಕರೀತಾರೆ, ಉನ್ಮನೀ ಭಾವ ಅಂತ ಕರೀತಾರೆ, ನಾನೇ ಎಲ್ಲ ಅಂತನ್ನುವುದು ಇದು ನಿಜವಾದ ಸಿದ್ಧಿ ಅಂತ. ಅಹಂ ಬ್ರಹ್ಮಾಸ್ಮಿ ಭಾವವೇ ಹೊರತು ಅದು ಶುದ್ಧ ವಿದ್ಯೆ, ಇನ್ನು ಮಿಕ್ಕಿದ್ದೆಲ್ಲ ಅಶುದ್ಧ ವಿದ್ಯೆ. ಈ ಉನ್ಮನೀ ಭಾವ, ಮನಸ್ಸು ಮೇಲಕ್ಕೆ ಹೋಗಿ ಉನ್ಮೂಲಿತವಾಗಿ ಮನಸ್ಸಿನ ದ್ವಂದ್ವಗಳನ್ನು ಕಳ್ಕೊಳ್ಳುವ ನೆಮ್ಮದಿಯ ಸ್ಥಿತಿ. ಸ್ವಚ್ಛಂದ ತಂತ್ರ ಹೇಳುತ್ತೆ, ತಸ್ಮಾತ್ ಸಾತು ಪರಾ ವಿದ್ಯಾ ಯಸ್ಮಾದನ್ಯ ನ ವಿದ್ಯತೆ ವಿಂದತೆ ಯತ್ರ ಯುಗಪತ್ ಸರ್ವಜ್ಞಾದಿ ಗುಣಾನ್ ಪರಾನ್. ಸರ್ವಜ್ಞತಾ ತೃಪ್ತಿರನಾದಿಬೋಧ ಸ್ವತಂತ್ರತಾ ನಿತ್ಯಂ ಅಲುಪ್ತ ಶಕ್ತಿ ಅನಂತ ಶಕ್ತಿಶ್ಚ ವಿಭೋರ್ವಿಧಿಜ್ಞ ಷಡಾಹುರಂಗಾನಿ ಮಹೇಶ್ವರಸ್ಯ. ಈ ಮಹೇಶ್ವರನ ಎಲ್ಲ ಅಂಗಗಳು ಅಲ್ಲಿ ಪೂರ್ಣವಾಗಿ ಬಂದುಬಿಡುತ್ತವೆ ಅಂತ. ಅದಕ್ಕೆ ಆ ಆತ್ಮತೃಪ್ತಿ ಯಾವುದು? ಮಹಾಹೃದಾನುಸಂಧಾನಾನ್ ಮಂತ್ರವೀರ್ಯಾನುಭವ ಅಂತ. ಒಂದು ಮಹಾ ಮಡುವಿನಂತೆ ಆ ಆನಂದ ಸಾಗರ ಯಾವುದಿದೆ, ಆ ಆನಂದ ಸಾಗರದ ಮಹಾಹೃದ ಅನುಸಂಧಾನ, ಅದರೊಳಗೆ ಮುಳುಗುವುದರಿಂದಾಗಿ ಮಂತ್ರದ ಬಲ ನಮಗೆ ಗೊತ್ತಾಗುತ್ತೆ ಅಂತ. ಮಂತ್ರದ ಬಲ ಗೊತ್ತಾಗೋದು ಆನಂದದ ಪ್ರಮಾಣದಿಂದ ಅಂತ. ತುಂಬ ಅದ್ಭುತವಾದ ಸೂತ್ರ. ನಮ್ಮ ಆನಂದಾನುಭವ ಶಕ್ತಿಯೇ ನಮ್ಮ ಸಾಧನೆಯ ಮಟ್ಟವನ್ನು ತೋರ್ಪಡಿಸುತ್ತೆ.
ನಮಗೆ ಆನಂದಾನುಭವ ಶಕ್ತಿ ಜಾಸ್ತಿ ಇಲ್ಲ ಅಂದರೆ ನಮ್ಮ ಸಾಧನೆಯೂ ಅಷ್ಟೇ ಕಳಪೆ ಆಗಿದೆ ಅಂತ. ಊರಗಲ ದೊಡ್ಡ ಕಾರ್ ತಗೊಂಡಿರ್ತಾರೆ, ಅಲ್ಲೂ ಅವರಿಗೆ ಆನಂದಾನುಭವ ಆಗ್ತಾ ಇಲ್ಲ ಅಂತಂದರೆ ಅವರ ಸಾಧನೆ ಅಷ್ಟೇ ಅಂತ ಅನಿಸುತ್ತೆ. ಊರಿಗೆಲ್ಲ ಚಿರೋಟೆ ಹಂಚಿಸಿರ್ತಾರೆ, ಆದರೆ ಅವರು ನಾಲಿಗೆ ಕಹಿ ಆಗ್ತಾ ಇರುತ್ತೆ, ಆನಂದಾನುಭವ ಶಕ್ತಿ ಇಲ್ಲ ಅಂತಂದರೆ ಇಷ್ಟೇ. ನನ್ನ ತಾಯಿಯ ಬಗ್ಗೆ ನನಗೆ ನೆನಪಾಗುತ್ತೆ. ಅವರು ಒಣಕಲ ಚಪಾತಿಯನ್ನು ಎಷ್ಟು ಬಾಯಿ ಚಪ್ಪರಿಸ್ಕೊಂಡು ತಿಂತಾ ಇರೋರು. ಇದು ಆನಂದಾನುಭವ ಶಕ್ತಿ ಇರತಕ್ಕಂಥದ್ದು, ವಸ್ತುವಿನಿಂದ ಅಲ್ಲ ಬರತಕ್ಕಂಥದ್ದು, ವೃತ್ತಿಯಿಂದ ಬರತಕ್ಕಂಥದ್ದು. ಹೀಗೆ ಆ ಆನಂದಾನುಭವ ಶಕ್ತಿಯ ಪ್ರಮಾಣದಿಂದ ಗೊತ್ತಾಗುತ್ತದೆ ಎನ್ನುವುದನ್ನು ಮಾಲಿನಿ ವಿಜಯ ತಂತ್ರ ಹೇಳುತ್ತೆ ಎನ್ನುವಲ್ಲಿಗೆ ಮೊದಲನೆಯ ಈ ಶಾಂಭವೋಪಾಯದ ಅಧ್ಯಾಯ ಮುಗಿಯಿತು. ನಾಳೆ ನಾವಿನ್ನ ಮಾಯಿಯಾದಿಗಳನ್ನು ನೋಡೋಣ. ನಮಸ್ಕಾರ.